Hello everyone, my name is Irfan. I'm a maths lecturer. So today in this class ನಾವೇನ್ ಮಾಡಂದ್ರೆ ಲೀನಿಯರ್ ಇನ್ಇಕ್ವಾಲಿಟೀಸ್ ಇಂಪಾರ್ಟೆಂಟ್ MCQs ಎದರಿಂದ ಸಾಲ್ವ್ ಮಾಡಂದ್ರೆ NCERT ಎಕ್ಸಾಮ್ ಪ್ಲೇಯರ್ಸ್ ಮತ್ತೆ ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್ ಇಂದ ಸಾಲ್ವ್ ಮಾಡಿ ನೋಡಿ. ಸೊ ನಾನು ಮಾಡ್ಸೋ ಕ್ವಶನ್ ಬಹಳ ಇಂಪಾರ್ಟೆಂಟ್ ಆಗ್ತವೆ. ಬೇಕಾದ್ರೆ ನೋಡಿ ನಾನು NCERT ಎಕ್ಸಾಮ್ ಪ್ಲೇಯರ್ ಇಂದ ಸಾಲ್ವ್ ಮಾಡ್ತೀನಿ. ವೈ ಬಿಕಾಸ್ ಗೌರ್ಮೆಂಟ್ ಅವರು ಒಂದು ನಮಗೆ ಬೇಸಿಕ್ ಬುಕ್ ಅಥವಾ ಒಂದು ಸೋರ್ಸ್ ಬುಕ್ ಯಾವ್ದ್ರಿಂದ ಯೂಸ್ ಮಾಡ್ತಾರೆ ಅಂದ್ರೆ NCERT ಎಕ್ಸಾಂಪ್ಲರ್. ಅವ್ರಿಗೆ ಕ್ವಶನ್ ತೆಗಿಬೇಕು ಹೌದಾ? ಕ್ವಶನ್ ತೆಗಿಬೇಕಂದ್ರೆ ಯಾವ ಬುಕ್ ರೆಫರ್ ಮಾಡ್ತಾರೆ ಅಂದ್ರೆ NCERT ಎಕ್ಸಾಂಪ್ಲರ್ ತಗೊಂಡು ರೆಫರ್ ಮಾಡ್ತಾರೆ. ಅದಕ್ಕೋಸ್ಕರ NCERT ಎಕ್ಸಾಂಪ್ಲರ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಮತ್ತೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆರ್ ಬಹಳ ಇಂಪಾರ್ಟೆಂಟ್ ಕ್ವಶನ್ಸ್. ಅದಕ್ಕೋಸ್ಕರ NCERT ಎಕ್ಸಾಂಪ್ಲರು ಮತ್ತೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ನಾನು ಸಾಲ್ವ್ ಮಾಡ್ತಿರೋದು. ಸೊ ನಿಮಗೆ ನೋಡಿ ಆಲ್ಮೋಸ್ಟ್ ಬೇಕಾದ್ರೆ ನೀವು ಕ್ವಶನ್ಸ್ ನೋಡಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ NCERT ಎಕ್ಸಾಂಪ್ಲರ್ ಇಂದ ಬರುತ್ತೆ. ಓಕೆ, ಸೊ ಅಂಡ್ ಅದಕ್ಕೋಸ್ಕರ ಇವೆಲ್ಲ ಕ್ವಶನ್ ಸಾಲ್ವ್ ಮಾಡೋಣ, ಇಂಪಾರ್ಟೆಂಟ್ ಆಗ್ತವೆ. ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡ್ಕೊಳ್ಳಿ. ಓಕೆ, ಸೊ ಯೂಸ್ ಆಗುತ್ತೆ. ನನ್ನ ಬೆನಿಫಿಟಿಗಲ್ಲ, ನಿಮ್ಮ ಫ್ರೆಂಡ್ಸ್ ಬೆನಿಫಿಟ್ಗೆ ಅಥವಾ ನಿಮ್ಮ ಬೆನಿಫಿಟ್ಗೆ ಶೇರ್ ಮಾಡ್ಕೊಳ್ಳಿ. ಓಕೆ, ಆ್ಯಂಡ್ ಕೆಲವೊಬ್ಬರಿಗೆ ವಿಡಿಯೋ ನೋಡಿ ಸ್ಲೋ ಅನ್ಸಿದ್ರೆ ಅವಳು ಸ್ಪೀಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ವಿಡಿಯೋ ಕ್ವಾಲಿಟಿ ಅಂತ ಬಂದಾಗ ಸೊ ನಿಮಗೆ 360p ಇಟ್ಕೊಂಡು ನೋಡ್ಕೊಂಡ್ರೆ ಭಾಳ ಚೆನ್ನಾಗಿ ಬರುತ್ತೆ. ಇನ್ನೂ ಚೆನ್ನಾಗಿ ಬರಬೇಕಂದ್ರೆ 720p ಇಟ್ಕೊಂಡು ನೋಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಆ್ಯಂಡ್ ನೋಡಿ ಕೆಲವೊಬ್ಬರಿಗೆ ಕಾನ್ಸೆಪ್ಟ್ ಗೊತ್ತಿರುತ್ತೆ, ಕೆಲವೊಂದು ಕಾನ್ಸೆಪ್ಟ್ ಗೊತ್ತಿರುತ್ತೆ, ಅವ್ರು ಏನು ಮಾಡಿ ಕಾನ್ಸೆಪ್ಟ್ ಸ್ಕಿಪ್ ಮಾಡ್ಕೊಂಡು ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡಿ. ಓಕೆ, ಆ್ಯಂಡ್ ಈ ಕ್ವಶನ್ ಬರುತ್ತೆ ಅಂದರೆ ಆ ಕ್ವಶನ್ ಸ್ಕಿಪ್ ಮಾಡ್ಕೊಂಡು ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡಿ. ಯಾಕಂದರೆ ನೀವು ನಿಮ್ಗೆ ಬರುತ್ತೆ ಅಂತೇಳಿ ನನಗೆ ಇಲ್ಲಿ ಇದು ಮಧ್ಯೆ ಇದು ಭಾಳ ಈಸಿ ಐತಿ ಅಂತ ಮಾಡ್ತಾರೆ ಅಂತ ಅನ್ಕೋಬೇಡಿ. ಬಿಕಾಸ್ ನಾನು ಎಲ್ಲರ ಪಾಯಿಂಟ್ ಆಫ್ ವ್ಯೂ ಸಾಲ್ವ್ ಮಾಡ್ತಿದ್ದೀನಿ. ಓಕೆ, ಈಗ ನೀವು ನಿಮ್ಗೆ ಚೆನ್ನಾಗಿ ಬರ್ತಿದ್ರೆ ಇನ್ನೊಬ್ರಿಗೆ ಬರ್ತಿರಲ್ಲ ಅದು. ಅದಕ್ಕೋಸ್ಕರ ಎಲ್ಲರ ಪಾಯಿಂಟ್ ಆಫ್ ವ್ಯೂ ನಾನು ಇಟ್ಕೊಂಡು ಕ್ವಶನ್ಸ್ನ ಸಾಲ್ವ್ ಮಾಡ್ತಿರ್ತೀನಿ. ಅದಕ್ಕೆ ನಿಮ್ಗೆ ಬರ್ತಿದ್ರೆ ನೀವು ಸ್ಕಿಪ್ ಮಾಡ್ಕೊಂಡು ಬೇರೆ ಕ್ವಶನ್ ಮಾಡಿ, ಆಯಿತಾ? ಆ್ಯಂಡ್ ಒನ್ ಮೋರ್ ಥಿಂಗ್ ನೋಡಿ, ನೀವು ಕ್ರ್ಯಾಶ್ ಕೋರ್ಸ್ ಅಲ್ಲಿ ಇಲ್ಲಿ ಹೋದ್ರೆ ಅಟ್ಲೀಸ್ಟ್ ಈ ಚಾಪ್ಟರ್ ಒಂದು 2-3 ಅವರ್ಸ್ ಆದ್ರೂ ಪಾಠ ಮಾಡ್ತಾರೆ, ಅಥವಾ 2-3 ಡೇಸ್ ಆದ್ರೂ ತೊಗೊಂಡು ಪಾಠ ಮಾಡಬೇಕು ಅವರು. ಓಕೆ, ಸೊ ನಾನು ಅದೇ ಮಿನಿಮಮ್ ಒಂದು 2 ಅವರ್ಸ್ ಒಳಗಡೆನೆ ಫಿನಿಶ್ ಮಾಡ್ಬಿಡ್ತೀನಿ ಲೀನಿಯರ್ ಇನ್ಕ್ವಾಲಿಟಿ. ಈ 2 ಅವರ್ ಒಳಗಡೆ ಏನು ನೀವು ಕಂಪ್ಲೀಟ್ ವಿಡಿಯೋ ನೋಡ್ಬಿಟ್ರೆ ಸೊ ನೀವು ಬೇರೆ ಲೀನಿಯರ್ ಇಕ್ವಾಲಿಟಿ ಬೇರೆ ಕಡೆ ಸಾಲ್ವ್ ಮಾಡೋದು ಬೇಕಾಗಿಲ್ಲ, ಬೇರೆ ಕ್ವಶನ್ ಸಾಲ್ವ್ ಮಾಡೋದು ಬೇಕಾಗಿಲ್ಲ. ಅದಕ್ಕೋಸ್ಕರ ಈಗ ನೋಡಿ ಫಸ್ಟ್ ಸ್ವಲ್ಪ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋಣ. ಕಾನ್ಸೆಪ್ಟ್ ಆದಮೇಲೆ ಡೈರೆಕ್ಟಾಗಿ ಕ್ವಶನ್ಸ್ ಆನ್ಸರ್. ಕಾನ್ಸೆಪ್ಟ್ ಜಾಸ್ತಿ ಏನಿರಲ್ಲ, ಜಲ್ದಿ ಹೇಳ್ತೀನಿ. ನಿಮ್ಗೆ ಕಾನ್ಸೆಪ್ಟ್ ಬರುತ್ತೆ ಅಂದರೆ ಕಾನ್ಸೆಪ್ಟ್ ಸ್ಕಿಪ್ ಮಾಡ್ಕೊಂಡು ಹೋಗಿ. ಸೊ ಕಾನ್ಸೆಪ್ಟ್ ಅಂತ ಬಂದರೆ ಸೊ ನೋಡಿ ಏನಿದೆ ಅಂದರೆ ಕಾನ್ಸೆಪ್ಟ್ ಅಂದರೆ ಸ್ಟ್ರಿಕ್ಟ್ ಇನ್ಇಕ್ವಾಲಿಟಿ ಅಂದ್ರೆ ಏನು, ಸ್ಲ್ಯಾಕ್ ಇನ್ಇಕ್ವಾಲಿಟಿ ಅಂದ್ರೆ. ಸ್ಟ್ರಿಕ್ಟ್ ಇನ್ಇಕ್ವಾಲಿಟಿ ನೋಡಿ, ಸೊ ನಮಗೆ ಸ್ಟ್ರಿಕ್ಟ್ ಇನ್ಇಕ್ವಾಲಿಟೀಸ್ ಸೊ ಸ್ಟ್ರಿಕ್ಟ್ ಇನ್ಇಕ್ವಾಲಿಟಿ ಇಸ್ ನಥಿಂಗ್ ಬಟ್ ಎಕ್ಸ್ ವ್ಯಾಲ್ಯೂ ಇಸ್ ಗ್ರೇಟರ್ ದನ್ 0. ಹೌದಾ? ಎಕ್ಸ್ ವ್ಯಾಲ್ಯೂ ಇಸ್ ಗ್ರೇಟರ್ ದನ್, ಅದೇ ಥರ ಎಕ್ಸ್ ವ್ಯಾಲ್ಯೂ ಇಸ್ ಲೆಸ್ಸರ್ ದನ್ 0. ದಿಸ್ ಇಸ್ ಆರ್ ಸ್ಟ್ರಿಕ್ಟ್ ಇನ್ಇಕ್ವಾಲಿಟಿ. ದಿಸ್ ಇಸ್ ಸ್ಟ್ರಿಕ್ಟ್ ಇನ್ಇಕ್ವಾಲಿಟಿ. ಇದು ಸ್ಟ್ರಿಕ್ಟ್. ಬಟ್ ಸ್ಲ್ಯಾಕ್ ಇನ್ಇಕ್ವಾಲಿಟಿ ಅಂದ್ರೆ ಸೊ ಸ್ಲ್ಯಾಕ್ ಇನ್ಇಕ್ವಾಲಿಟೀಸ್ ಅಂದ್ರೆ ಎಕ್ಸ್ ವ್ಯಾಲ್ಯೂ ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0 ಅಂಡ್ ವೈ ವ್ಯಾಲ್ಯೂ ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0. ಅಥವಾ ಇದು ನೋಡಿ, ಇದು 0 ಆದ್ರೂ ಇರ್ಬೋದು, ಏನಾದ್ರೂ ಇರ್ಬೋದು. ಇದೇ ಅಂತ ತಗೊಳ್ಳಿ. ಓಕೆ, ಇದನ್ನು ಎ ಅಂತ ತಗೊಳ್ಳಿ, ಇದನ್ನು ಎ ಅಂತ ತಗೊಳ್ಳಿ. ಓಕೆ, ಇದನ್ನು ಎ ಅಂತ ತಗೊಳ್ಳಿ. ಓಕೆ, ಯಾವ ವ್ಯಾಲ್ಯೂ ಅದಕ್ಕಿಂತ ಇದು ಬರೀ ಗ್ರೇಟರ್ ದನ್ ಇರಬೇಕು, ಇದು ಬರೀ ಲೆಸರ್ ಅದು. ಬಟ್ ಇಲ್ಲಿ ನೋಡಿ ಸ್ಲ್ಯಾಕ್ ಅಂತ ಬಂದ್ರೆ ಗ್ರೇಟರ್ ದನ್ ಇರ್ಬೋದು, ಈಕ್ವಲ್ ಟು ಇರ್ಬೋದು. ಇದೇ ತರ ಇಲ್ಲಿ ಗ್ರೇಟರ್ ದನ್ ಆರ್ ಇರ್ಬೋದು, ಇದು ಲೆಸರ್ ದನ್ ತಗೊಳ್ಬೇಕು. ಓಕೆ, ಸೊ ದಿಸ್ ಈಸ್ ಲೆಸರ್ ದನ್ ಆರ್ ಈಕ್ವಲ್ ಟು ಎ ಅಂತ ಅರ್ಥ. ಓಕೆ, ನೀವು ಏನಾದ್ರು ತಗೋಬೋದು, ಎಕ್ಸ್ ಆದ್ರೂ ತಗೋಬೋದು, ವೈ ಆದ್ರೂ ತಗೋಬೋದು. ನಾನು ವೈ ತಗೊಂಡಿದ್ದೀನಿ, ಎಕ್ಸ್ ಆದ್ರೂ ತಗೊಳ್ಳಿ, ನಡೆಯುತ್ತೆ. ಓಕೆ, ಸೊ ದಟ್ ಈಸ್ ಎಕ್ಸ್ ವ್ಯಾಲ್ಯೂ ಇಸ್ ಲೆಸರ್ ದನ್ ಆರ್ ಈಕ್ವಲ್ ಟು ಎ. ಸ್ಲ್ಯಾಕ್ ಅಂತಂದ್ರೆ ಈಕ್ವಲ್ ಟು ಇರುತ್ತೆ. ಸೊ ಸ್ಟ್ರಿಕ್ಟ್ ಅಂತ ಬಂದಾಗ ಬರೀ ಗ್ರೇಟರ್ ದನ್ ಇರುತ್ತೆ, ಲೆಸರ್ ದನ್. ಇದು ಸ್ಟ್ರಿಕ್ಟ್ ಮತ್ತೆ ಸ್ಲ್ಯಾಕ್ ಇನ್ಇಕ್ವಾಲಿಟಿ. ಆ್ಯಂಡ್ ಇಲ್ಲಿ ನೋಡಿ, ಸೊ ನಿಮ್ಗೆ ಇಷ್ಟು ಯಾವ್ದಾರ ಒಂದು ಅಡಿಷನ್ ಮಾಡೋದು ಹೆಂಗೆ, ಇನ್ಇಕ್ವಾಲಿಟಿಲಿ ನೆಕ್ಸ್ಟ್ ಅಡಿಷನ್ ಮಾಡೋದು ಹೆಂಗೆ, ಸಬ್ಸ್ಟ್ರಾಕ್ಷನ್ ಮಾಡೋದು ಹೆಂಗೆ. ಓಕೆ, ಸೊ ಆ ಥರ ಇದ್ದಾಗ ಸಪೋಸ್ ಲೆಟ್ ಅಸ್ ಕನ್ಸಿಡರ್ ಇಫ್ ಯು ಹ್ಯಾವ್ ಎಕ್ಸ್ ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಎ ಅಂತ ಇದೆ ಅನ್ಕೊಡಿ. ಇದಕ್ಕೆ ನಾನು ಏನಾದರೂ ಆ್ಯಡ್ ಮಾಡಬೇಕು. ಓಕೆ, ಆ್ಯಡ್ ಮಾಡ್ಬೇಕಂದ್ರೆ ನೋಡಿ, ಈಗ ಇಲ್ಲಿನೂ ಆ್ಯಡ್ ಮಾಡಬೇಕು, ಇಲ್ಲಿನೂ ಆ್ಯಡ್. ದಟ್ ಈಸ್ ಇಯರ್ ಎಕ್ಸ್ ಪ್ಲಸ್ 2. ಓಕೆ, ಇಲ್ಲಿನೂ 2ನ ಆ್ಯಡ್ ಮಾಡಿ. ಇಲ್ಲಿ ನೋಡಿ ಈ ಇನ್ಇಕ್ವಾಲಿಟಿ ಏನು ಚೇಂಜ್ ಆಗಲ್ಲ. ಇಲ್ಲಿ ಗ್ರೇಟರ್ ದನ್ ಈಕ್ವಲ್ ಟು ಇದು ಗ್ರೇಟರ್ ದನ್ ಈಕ್ವಲ್ ಟು. ಓಕೆ, ಅದೇ ಥರ ಸಬ್ಸ್ಟ್ರಾಕ್ಟ್ ಮಾಡಿದ್ರು ಅದೇ ಬರುತ್ತೆ ನೋಡಿ, ಎಕ್ಸ್ ಮೈನಸ್ 2 ಅದರಲ್ಲಿ ಎ ಮೈನಸ್ 2. ಓಕೆ, ಇಲ್ಲಿ ಏನಾಗುತ್ತೆ ಸಬ್ಸ್ಟ್ರಾಕ್ಟ್ ಮಾಡಿದ್ರು ಅದೇ ಬರುತ್ತೆ. ಅದೇ ಥರ ಮಲ್ಟಿಪ್ಲೈ ಮಾಡಿ ಯಾವ್ದಾರ ಒಂದು ಟರ್ಮ್ ಮಲ್ಟಿಪ್ಲೈ ಮಾಡಿ. ಬಟ್ ನೀವು ಪಾಸಿಟಿವ್ ವ್ಯಾಲ್ಯೂ ಇಂದ ಮಲ್ಟಿಪ್ಲೈ ಮಾಡಬೇಕು. ಪಾಸಿಟಿವ್ ವ್ಯಾಲ್ಯೂ ಇಂದ ಮಲ್ಟಿಪ್ಲೈ ಮಾಡಿ. ಸಪೋಸ್ 2 ಇಂದ ಮಲ್ಟಿಪ್ಲೈ ಮಾಡ್ತೀನಿ, 2 ಇಂದ ಮಲ್ಟಿಪ್ಲೈ ಅಂದ್ರೆ 2x, ಇಲ್ಲಿ 2a ಬರುತ್ತೆ. ಓಕೆ, ಇದು ಗ್ರೇಟರ್ ದನ್ ಈಕ್ವಲ್ ಟು ಇದ್ದಿದ್ದು ಗ್ರೇಟರ್ ದನ್ ಈಕ್ವಲ್ ಟುನೇ ಆಗುತ್ತೆ. ಬಟ್ ವೆನ್ ಎವರ್ ಯು ಆರ್ ಮಲ್ಟಿಪ್ಲೈವಿಂಗ್ ವಿತ್ ನೆಗೆಟಿವ್ ವ್ಯಾಲ್ಯೂಸ್ ಅಂತ ಬಂದಾಗ ಈ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಇದ್ದಿದ್ದು ಲೆಸರ್ ದನ್ ಈಕ್ವಲ್ ಟು ಆಗುತ್ತೆ. ಅದಂತೆಲ್ಲ ಆಗಿರಲಿ. ಓಕೆ, ಈಗ ಸಪೋಸ್ ಈಗ -2x ಇಂದ ಮಲ್ಟಿಪ್ಲೈ ಮಾಡ್ತೀನಿ, ಇದು -2x ಆಗುತ್ತೆ. ಹೌದಾ? ಓಕೆ, ಇದೇನಾಗುತ್ತೆ -2a ಆಗುತ್ತೆ, -2a.
ಓಕೆ ನಾವು ಈ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಇದ್ದಿದ್ದು ಏನಾಗುತ್ತೆ ಲೆಸ್ಸರ್ ದನ್ ಆರ್ ಈಕ್ವಲ್ ಟು ಆಗುತ್ತೆ. ಇದು ತಲೆಗೆ ಇಟ್ಕೊಳ್ಳಿ. ವೆನ್ ಎವರ್ ಯು ಆರ್ ಮಲ್ಟಿಪ್ಲೈಯಿಂಗ್ ಆರ್ ಡಿವೈಡಿಂಗ್ ಬೈ ಮಲ್ಟಿಪ್ಲೈಯಿಂಗ್ ಮೈನಸ್ ನೆಗೆಟಿವ್ ವ್ಯಾಲ್ಯೂಸ್ ನಮ್ಗೇನಾಗುತ್ತೆ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಇದ್ದಿದ್ದು ಲೆಸ್ಸರ್ ದನ್ ಆರ್ ಈಕ್ವಲ್ ಟು ಆಗುತ್ತೆ. ಹೌದಾ? ಅರ್ಥ ಆಗುತ್ತಾ? ಇಷ್ಟು ನೋಡಿ. ಸೊ ನಮಗೆ ಇಷ್ಟು ಕಾನ್ಸೆಪ್ಟ್. ನೆಕ್ಸ್ಟ್ ಇದಾಯ್ತಾ? ಇದಾದ್ಮೇಲೆ ಇನ್ನೂ ಸ್ವಲ್ಪ ಕಾನ್ಸೆಪ್ಟ್ ಇದೆ. ಏನಂತ ಅಂದ್ರೆ ಸೊ ನಾವು ಸಪೋಸ್ ಇಫ್ ಯು ಹ್ಯಾವ್ ನಿಮಗೆ ಇಂಟರ್ವಲ್ಸ್ ನೋಡಿ, ಇಂಟರ್ವಲ್ಸ್ ಅಂತ ಬಂದಾಗ ಓಪನ್ ಇಂಟರ್ವಲ್ ಕ್ಲೋಸ್ಡ್ ಇಂಟರ್ವಲ್ ಅಂತ ಬರುತ್ತೆ. ಓಪನ್ ಇಂಟರ್ವಲ್ ಸಪೋಸ್ ಇಫ್ ದೇ ಹ್ಯಾವ್ ಗಿವನ್ ಎಕ್ಸ್ ವ್ಯಾಲ್ಯೂ ಇಸ್ ಲೆಸ್ಸರ್ ದನ್ ಎ ಅಂತ ಕೊಟ್ಟಿದ್ದಾನೆ. ಲೆಸ್ಸರ್ ದನ್ ಆರ್ ಈಕ್ವಲ್ ಟು ಅಥವಾ ಎಕ್ಸ್ ವ್ಯಾಲ್ಯೂ ಇಸ್ ಬಿಟ್ವೀನ್ ಎ ಅಂಡ್ ಬಿ. ಓಕೆ, ಇದನ್ನ ಹೆಂಗ್ ಮೀನಿಂಗ್ ಏನಂದ್ರೆ ಸೊ ಇದು ಹೆಂಗ್ ಬರೀತಾರೆ ಎಕ್ಸ್ ಬಿಲಾಂಗ್ಸ್ ಟು ಓಪನ್ ಬ್ರಾಕೆಟ್ ಎ ಕಮ ಬಿ ಇದು. ಓಕೆ, ಸೊ ದಟ್ ಈಸ್ ನಮ್ಗೆ ಡೈಗ್ರಾಮೆಟಿಕಲಿ ಹೆಂಗ್ ರೆಪ್ರೆಸೆಂಟ್ ಮಾಡ್ತೀವಿ ಅಂದ್ರೆ ಇದು. ಸೊ ಹಿಯರ್ ಇಟ್ ಈಸ್, ಇಲ್ಲಿ ಎ ಇದೆ ಅನ್ಕೊಳ್ಳಿ, ಇಲ್ಲಿ ಬಿ ಇದೆ ಅನ್ಕೊಳ್ಳಿ ಪಾಯಿಂಟ್. ಇಲ್ಲಿ ಓಪನ್ ಬ್ರಾಕೆಟ್, ಇಲ್ಲಿ ಓಪನ್ ಬರುತ್ತೆ, ಇಲ್ಲಿನೂ ಓಪನ್ ಬರುತ್ತೆ ಅಂತಾರೆ. ದಿಸ್ ಇಸ್ ವಾಟ್ ಎ ಕಮ ಎ. ಎಕ್ಸ್ ಈಸ್ ಬಿಟ್ವೀನ್ ಎ ಅಂಡ್ ಬಿ ಅಂತಂದ್ರೆ ಇದು ಓಪನ್ ಬ್ರಾಕೆಟ್ ಎ. ಈಗ ಸಪೋಸ್ ಎಕ್ಸ್ ಈಸ್ ಬಿಟ್ವೀನ್ ಕ್ಲೋಸ್ ಬ್ರಾಕೆಟ್ ಎ ಅಂಡ್ ಬಿ ಅಂತ ಕೊಟ್ಟಿದ್ದೀನಿ. ಎಕ್ಸ್ ಇಸ್ ಬಿಟ್ವೀನ್ ಕ್ಲೋಸ್ ಬ್ರಾಕೆಟ್ ಎ ಅಂಡ್ ಬಿ ಅಂದ್ರೆ ಎಕ್ಸ್ ಬಿಲಾಂಗ್ಸ್ ಟು ಇಲ್ಲಿ ಕ್ಲೋಸ್ ಬ್ರಾಕೆಟ್. ಓಕೆ, ಎ ಕಮ ಬಿ ಇಲ್ಲಿ ಕ್ಲೋಸ್ ಬ್ರಾಕೆಟ್. ಓಕೆ, ವಿಚ್ ಮೀನ್ಸ್ ಇಲ್ಲಿ ಫಿಗರ್ ಇಲ್ಲಿ ಗ್ರಾಫ್ ಹೆಂಗ್ ಬರ್ತದೆ ಅಥವಾ ನಂಬರ್ ಲೈನ್ ಮೇಲೆ ಹೆಂಗ್ ಬರ್ತದೆ ಅಂದ್ರೆ ಇಲ್ಲಿ ಎ ಇದೆ ಅನ್ಕೊಳ್ಳಿ, ಇಲ್ಲಿ ಬಿ ಇದೆ ಅನ್ಕೊಳ್ಳಿ. ಸೊ ಇಟ್ ಈಸ್ ನಮ್ಗೆ ಇಲ್ಲಿ ಕ್ಲೋಸ್ ಬರ್ತಿದ್ದು. ಈ ಬಿ ಇನ್ಕ್ಲೂಡಿಂಗ್ ಬಿ ಅಂತ ಅರ್ಥ. ಇಲ್ಲಿ ಮೀನಿಂಗ್ ಏನಂದ್ರೆ ಇಲ್ಲಿ ಎಕ್ಸ್ಕ್ಲೂಡಿಂಗ್ ಎ ಎಕ್ಸ್ಕ್ಲೂಡಿಂಗ್ ಬಿ ಅಂದ್ರೆ ಎ ಇನ್ಕ್ಲೂಡ್ ಇರಲ್ಲ, ಬಿ ಇನ್ಕ್ಲೂಡ್ ಇರಲ್ಲ. ಬಟ್ ಇಲ್ಲಿ ಏನು ಇನ್ಕ್ಲೂಡ್ ಇರುತ್ತೆ, ಬಿನು ಇನ್ಕ್ಲೂಡ್ ಇರುತ್ತೆ ಅಂತ. ಸಪೋಸ್ ಈಗ ಒಂದು ಬರ್ತದೆ ಎಕ್ಸ್ ಈಸ್ ಬಿಟ್ವೀನ್ ಲೆಸ್ಸರ್ ದನ್ ಆರ್ ಈಕ್ವಲ್ ಟು ಬಿ ಗ್ರೇಟರ್ ದನ್ ಎ ಅಂತ ಕೊಟ್ಟಿದ್ದಾನೆ ಅನ್ಕೊಳ್ಳಿ. ವಿಚ್ ಮೀನ್ಸ್ ಎಕ್ಸ್ ವ್ಯಾಲ್ಯೂ ಇಸ್ ಬಿಟ್ವೀನ್ ಓಪನ್ ಬ್ರಾಕೆಟ್ ಎ ಟು ಬಿ ಇಲ್ಲಿ ಕ್ಲೋಸ್ ಬ್ರಾಕೆಟ್. ವಿಚ್ ಮೀನ್ಸ್ ಇಲ್ಲಿ ಏನ್ ಬರುತ್ತೆ ನಮಗೆ ಗ್ರಾಫ್ ಯಾವ ತರ ಬರ್ತಂದ್ರೆ ದಟ್ ಈಸ್ ಇಲ್ಲಿ ಎ ಇದೆ ಅನ್ಕೊಳ್ಳಿ, ಇಟ್ ಈಸ್ ಬಿ ಇದೆ ಅನ್ಕೊಳ್ಳಿ. ಸೊ ನಾವು ಇಲ್ಲಿ ಎಕ್ಸ್ಕ್ಲೂಡಿಂಗ್ ಎ ಅಂದ್ರೆ ಎ ತಗೋಬಾರ್ದು. ಎ ತಗೊಂಡ್ರೆ ಇಲ್ಲಿ ಓಪನ್ ತಗೊಳ್ಳಿ, ಇಲ್ಲಿ ಕ್ಲೋಸ್ ತಗೊಳ್ರಿ. ಸೊ ದಿಸ್ ಇಸ್ ಹೌ ಗ್ರಾಫ್ ಯು ವಿಲ್ ಗೆಟ್. ಈ ತರ ಗ್ರಾಫ್ ಬರುತ್ತೆ, ಸಾರಿ ಈ ತರ ನಮಗೆ ನಂಬರ್ ಲೈನ್ ಮೇಲೆ ಸೊಲ್ಯೂಷನ್ಸ್ ಬರ್ತಾವೆ ನೋಡಿ. ಅರ್ಥ ಆಗುತ್ತಾ? ಓಕೆ, ಸೊ ಈಗ ಡೈರೆಕ್ಟ್ ಕಾನ್ಸೆಪ್ಟ್ ನ ಸಾಲ್ವ್ ಮಾಡೋಣ ನೋಡಿ. ಕಾನ್ಸೆಪ್ಟ್ ಆಯ್ತು. ಈಗ ಡೈರೆಕ್ಟ್ ನಾವೇನ್ ಮಾಡೋಣ, ಕ್ವಶನ್ಸ್ ನ ಸಾಲ್ವ್ ಮಾಡೋಣ. ಇಲ್ಲಿ ನೋಡಿ ಸ್ವಲ್ಪ ವಿಡಿಯೋ ಸ್ವಲ್ಪ ಫಾಸ್ಟೇ ಇರುತ್ತೆ. ಓಕೆ, ವೈ ಬಿಕಾಸ್ ಇದು ಕ್ರಾಶ್ ಕೋರ್ಸ್ ಆಗಿರುತ್ತೆ, ನಿಮಗೆ ಕಾನ್ಸೆಪ್ಟ್ ಎಲ್ಲ ಗೊತ್ತಿರುತ್ತೆ ಆಲ್ಮೋಸ್ಟ್. ಬಟ್ ನಾನು ಅಂದ್ರೂ ಹೇಳಿದ್ದೀನಿ, ಕ್ವಶನ್ ಸಾಲ್ವ್ ಮಾಡುವಾಗ ನಾನು ಕಾನ್ಸೆಪ್ಟ್ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಸಾಲ್ವ್ ಮಾಡ್ತೀನಿ. ಈಸಿ ಇರುತ್ತೆ ಕ್ವಶನ್ಸ್. ಓಕೆ, ನೀವು ಕ್ವಶನ್ಸ್ ಬರ್ತಾ ಅಂದ್ರೆ ಸ್ಕಿಪ್ ಮಾಡ್ಕೊಂಡು ಹೋಗಿ. ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ PDF ಲಿಂಕ್ನು ಇರುತ್ತೆ. ಓಕೆ, ಅಲ್ಲಿಂದ ನೀವು PDF ಡೌನ್ಲೋಡ್ ಮಾಡ್ಕೋಬಹುದು. ಹೌದಾ? ಓಕೆ, ಆ್ಯಂಡ್ ನಾನು ಬೇರೆ ಚಾಪ್ಟರ್ಸ್ ಎಲ್ಲ ಅದು KCETದು ಕ್ರಾಶ್ ಕೋರ್ಸ್ ಮಾಡಿಸಿದ್ದೀನಿ. ಮ್ಯಾಟ್ರಿಸಸ್ ಮಾಡಿಸಿದ್ದೀನಿ, ಡಿಟರ್ಮಿನೆಂಟ್ಸ್ ಮಾಡಿಸಿದ್ದೀನಿ, ಸೆಟ್ಸ್ ಮಾಡಿಸಿದ್ದೀನಿ. ಇದೆಲ್ಲ ಬೇರೆ ಚಾಪ್ಟರ್ಸ್ದು ಕ್ರಾಶ್ ಕೋರ್ಸ್ದು ಚಾಪ್ಟರ್ ಮಾಡಿಸಿದ್ದೀನಿ. ಎಲ್ಲ ಇಂಪಾರ್ಟೆಂಟ್ MCQ ವಿತ್ PYQs. ಅದು ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ನೋಡಿ, ಅಲ್ಲಿಂದ ನೀವು ಚೆಕ್ ಮಾಡ್ಕೊಂಡು ಸಾಲ್ವ್ ಮಾಡಿ. ಮ್ಯಾಟ್ರಿಸಸ್, ಡಿಟರ್ಮಿನೆಂಟ್ಸ್ ಎಲ್ಲ ಚಾಪ್ಟರ್ಸ್ ಮಾಡಿಸಿದ್ದೀನಿ. ಅಲ್ಲಿಂದ ಇದು ಚಾಪ್ಟರ್ ಹೆಂಗ್ ಮಾಡ್ತಿದ್ದೀನಿ ಅದೇ ಚಾಪ್ಟರ್ ಅದೇ. ಆ್ಯಂಡ್ ಇಲ್ಲಿ ಒನ್ ಮೋರ್ ಥಿಂಗ್ ಯು ಜಸ್ಟ್ ಸಿ, ಈ ಲೀನಿಯರ್ ಇನ್ಇಕ್ವಾಲಿಟಿಯಿಂದ 2025ಗೆ ಓಕೆ 2025ಗೆ ನಮಗೆ ಎಷ್ಟು ಕ್ವಶನ್ ಕೇಳಿದಾನೆ ಅಂದ್ರೆ ಒಂದು ಕ್ವಶನ್ ಅಷ್ಟೇ ಕೇಳಿದಾನೆ. 27 ಕ್ವಶನ್ ನಂಬರ್ 27 ಅಲ್ಲಿ ಕೇಳಿದ ನೋಡಿ. ಕ್ವಶನ್ ನಂಬರ್ 27 ಅಲ್ಲಿ ಲೀನಿಯರ್ ಇನ್ಇಕ್ವಾಲಿಟೀಸ್ ಇಂದ ಕ್ವಶನ್ ಕೇಳಿದೆ. ಅದನ್ನ ನಾನು ಲಾಸ್ಟಿಗೆ ಸಾಲ್ವ್ ಮಾಡ್ತೀನಿ ಬೇಕಾದ್ರೆ. ಈಗ ನೀವು ಬೇಕಾದ್ರೆ ನೀವು ಚೆಕ್ ಮಾಡ್ಕೋಬೇಕಂದ್ರೆ ಇಲ್ಲಿ ನೋಡಿ, KCET ಎಕ್ಸಾಮ್ 2025 ಕೀ ಆನ್ಸರ್ಸ್. ಓಕೆ, ಇರ್ಫಾನ್ ಸ್ಯಾಮೀಸ್ ಅಕಾಡೆಮಿ ಅಂತ ಹೇಳಿ ಹಾಕಿ. KCET ಎಕ್ಸಾಮ್ ಸೊ ಕೀ ಆನ್ಸರ್ಸ್, KCET ಎಕ್ಸಾಮ್ 2025 ಕೀ ಆನ್ಸರ್ಸ್ ಇರ್ಫಾನ್ ಸ್ಯಾಮೀಸ್ ಅಕಾಡೆಮಿ ಅಂತ ಹಾಕಿ. ಬೇಕಾದ್ರೆ ಇರ್ಫಾನ್ ಸ್ಯಾಮೀಸ್ ಅಂತ ಅಷ್ಟೇ ಹಾಕಿ. ನನ್ಗೆ ಈ ವಿಡಿಯೋ ಬರುತ್ತೆ. ಈ ವಿಡಿಯೋದಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ ಯಾವ ಚಾಪ್ಟರ್ನ ಎಷ್ಟೆಷ್ಟು ಕ್ವಶನ್ ಬಂದಿದ್ದಾವೆ ಅಂತೇಳಿ. ಬಟ್ 2025 ಅಲ್ಲಿ ನಮಗೆ ಕ್ವಶನ್ ನಂಬರ್ 27 ಅಲ್ಲಿ ಒಂದೇ ಕ್ವಶನ್ ಬಂದಿದೆ ಈ ಚಾಪ್ಟರ್. ಬಟ್ ಹೇಳಕ್ ಬರಲ್ಲ, ಇಯರ್ 1 ಆದ್ರೂ ಬರ್ಬೋದು, 2 ಆದ್ರೂ ಬರ್ಬೋದು. ಬಟ್ ನಾವು ಸಾಲ್ವ್ ಮಾಡೋಣ, ನಾವು ಈ ಚಾಪ್ಟರ್ ಇಂದ 1 ಮಾರ್ಕ್ಸ್ ಮಿಸ್ ಆಗ್ಬಾರ್ದು. ಹೌದಾ? ಆ ತರ ನಾವು ಸಾಲ್ವ್ ಮಾಡೋಣ. ಓಕೆ, ಇಷ್ಟು ಕಾನ್ಸೆಪ್ಟ್ ಆಯ್ತು. ಈಗ ನೋಡಿ ಡೈರೆಕ್ಟ್ ಕ್ವಶನ್ಸ್ ಸಾಲ್ವ್ ಮಾಡೋಣ ನೋಡಿ. ಈಗ ನಾವು ಸಪೋಸ್ ನಾವು ಸೊಲ್ಯೂಷನ್ ಸಾಲ್ವ್ ದ ಇನ್ಇಕ್ವಾಲಿಟಿ ಅಂದ್ರೆ ಎಕ್ಸ್ ವ್ಯಾಲ್ಯೂಸ್ ಕಂಡುಹಿಡಿಯಬೇಕು. ಎಕ್ಸ್ ವ್ಯಾಲ್ಯೂಸ್ ಏನ್ ಬರ್ತಂದ್ರೆ ಇಲ್ಲಿ ನೋಡಿ, ದಟ್ ಈಸ್ 3x - 5 ಇಸ್ ಲೆಸ್ಸರ್ ದನ್ x + 7 ಇದೆ. ಓಕೆ, ಈಗ ಎಕ್ಸ್ ವ್ಯಾಲ್ಯೂ ಕಂಡುಹಿಡಬೇಕಂದ್ರೆ ಇದನ್ನ x ನ ಆ ಕಡೆ ಕಳಿಸಿ. ಅವಾಗ ಏನಾಗುತ್ತೆ, ದಟ್ ಈಸ್ 3x - x ಲೆಸ್ಸರ್ ದನ್ ಈ -5 ನ ಈ ಕಡೆ ಕಳಿಸಿ. ಅವಾಗ ಏನಾಗುತ್ತೆ 7 + 5 ಆಗುತ್ತೆ. ಸೊ 3x ಅಲ್ಲಿ ನಮಗೆ ಸೊ x ಹೋದ್ರೆ ಏನಾಗುತ್ತೆ 2x ಆಗುತ್ತೆ. 2x ಬರ್ಕೊಳ್ಳಿ, ದಟ್ ಈಸ್ ಲೆಸ್ಸರ್ ದನ್ 7 + 5 ಅಂದ್ರೆ ಎಷ್ಟಾಗುತ್ತೆ 12 ಆಗುತ್ತೆ. 12 ಈ 2 ನ ಡಿವೈಡ್ ಮಾಡಿ. 2 ನ ಡಿವೈಡ್ ಅಂದ್ರೆ x ವ್ಯಾಲ್ಯೂ ಇಸ್ ಲೆಸ್ಸರ್ ದನ್ 12 ಡಿವೈಡೆಡ್ ಬೈ 2. 2 1 ಜಾ 2 6 ಜಾ ಅಂದ್ರೆ x ವ್ಯಾಲ್ಯೂ ಎಷ್ಟು ಬಂತು ನಮಗೆ, x ವ್ಯಾಲ್ಯೂ ಇಸ್ ಲೆಸ್ಸರ್ ದನ್ 6. x ವ್ಯಾಲ್ಯೂ ಇಸ್ ಲೆಸ್ಸರ್ ದನ್ 6 ಅಂದ್ರೆ ಫಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ ನೋಡಿ. ಫಸ್ಟ್ x ಇಸ್ ಎನ್ ಇಂಟಿಜರ್. ಲೆಸ್ಸರ್ ದನ್ 6 ಇರೋ ಇಂಟಿಜರ್ಸ್ ಯಾವ್ಯಾವ ಬರ್ತಾವೆ ನೋಡಿ. ಲೆಸ್ಸರ್ ದನ್ 6 1 2 3 4 5. ಹೌದಾ? ಇಷ್ಟೇ ಅಲ್ಲ, ಲೆಸ್ಸರ್ ದನ್ 6. ಓಕೆ, ಲೆಸ್ಸರ್ ದನ್ 6 ಬರಲ್ಲ, ಯಾಕಂದ್ರೆ ಲೆಸ್ಸರ್ ದನ್ 6 ಅಂತ ಹೇಳಿದೆ.
ನೆಕ್ಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ? ಓಕೆ, ಹೋಲ್ ನಂಬರ್, ಓಕೆ, ಲೆಸ್ಸರ್ ದನ್ 6 ಇರೋ ಹೋಲ್ ನಂಬರ್ಸ್ ಯಾವ್ಯಾವ ಬರ್ತವೆ ನಮಗೆ? ಸೊ ದಟ್ ಈಸ್ 0, 1, 2, 3, 4, 5 ಹೌದಾ? ಓಕೆ, ದೀಸ್ ಆರ್ ದಿ ಇಂಟಿಜರ್ಸ್ ಹೋಲ್ ನಂಬರ್ಸ್. ನೆಕ್ಸ್ಟ್ ಥರ್ಡ್ ನೋಡಿ, ಥರ್ಡ್ ಕೊಟ್ಟಿದ್ರೆ ಸೊ ನಮ್ಗೆ 6ಗಿಂತ ಕಡಿಮೆ ಇರೋ ಇಂಟಿಜರ್ ವ್ಯಾಲ್ಯೂಸ್ ಏನು? 6ಗಿಂತ ಕಡಿಮೆ ಇರೋ ಇಂಟಿಜರ್ ಅಂದ್ರೆ ನಮ್ಗೆ ಎಲ್ಲ ಬರ್ತಾವೆ. ಸೊ ಆನ್ ಅಪ್ ಟು -3, -2, ಓಕೆ, -1, 0, 1, 2, 3, 4, 5 ಇಲ್ಲಿ ಇಷ್ಟು ಬರುತ್ತೆ ನೋಡಿ. ಸೊ ದಿಸ್ ಇಸ್ ವಾಟ್ ನಮಗೆ ಇಷ್ಟು ಬರುತ್ತೆ. ನೆಕ್ಸ್ಟ್ ಇದಾಯ್ತಾ? ಇಷ್ಟ ಆದ್ಮೇಲೆ ನೆಕ್ಸ್ಟ್ ಫೋರ್ತ್ ಕ್ವಶನ್ ನೋಡಿ. ಫೋರ್ತ್ ಕ್ವಶನ್, ಎಕ್ಸ್ ಇಸ್ ಅ ರಿಯಲ್ ನಂಬರ್. ರಿಯಲ್ ನಂಬರ್ ಅಂತ ಬಂದಾಗ ಇಂಟರ್ವಲ್ ಅಲ್ಲಿ ಬರಿಬೇಕು. ಓಕೆ, ಈ ತರ ಡೈರೆಕ್ಟ್ ಬರಿಬಾರ್ದು. ರಿಯಲ್ ನಂಬರ್ ಅಂತ ಬಂದಾಗ ಇಂಟರ್ವಲ್ ಬರಿಬೇಕು. ಅಂದ್ರೆ ಏನ್ ಬರುತ್ತೆ ನಮಗೆ? 6ಗಿಂತ ಕಡಿಮೆ ಇರೋ ವ್ಯಾಲ್ಯೂಸ್ ಯಾವ? 6ಗಿಂತ ಕಡಿಮೆ ಅಂದ್ರೆ ಓಪನ್ ಬ್ರಾಕೆಟ್ -∞ ಇಂದ 6 ಅಂತ ಅರ್ಥ. ಓಕೆ, ಓಪನ್ ಬ್ರಾಕೆಟ್ -∞ 6, ಎಕ್ಸ್ ಬಿಲಾಂಗ್ಸ್ ಟು ಓಪನ್ ಬ್ರಾಕೆಟ್ -∞ ಇಂದ 6 ಬರ್ತದೆ. ಸೊ ದಿಸ್ ಇಸ್ ವಾಟ್ ದಿ ಆನ್ಸರ್ ನೋಡಿ. ಓಕೆ, ಬೇಕಾದ್ರೆ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ ನೋಡಿ. ಓಕೆ, ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ ನೋಡಿ. ಸೊ ನೆಕ್ಸ್ಟ್ ಕ್ವಶನ್ ಅಂತ ಬಂದಾಗ, ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ಇದು ಈಸಿ ಇದೆ ಕ್ವಶನ್ಸ್, ಬಟ್ ನೀವು ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡ್ಕೋಬೇಕು. ಇಲ್ಲಿ ನೋಡಿ ನಿಮ್ಗೆ ಏನ್ ಕ್ವಶನ್ ಕೇಳಿದಾರೆ ಅಂದ್ರೆ, ಸೊ ದಿಸ್ ಇಸ್ ಮಾಡ್ಯುಲಸ್ ಆಫ್ x plus 2, ಓಕೆ, is ಮಾಡ್ಯುಲಸ್ ಆಫ್ x minus 2 divided by x minus 2 is greater than or equal to 0 ಅಂತ ಕೊಡಿ. ಓಕೆ, ಇಲ್ಲಿ ನೋಡಿ, ಸೊ ಫಸ್ಟ್ ಆಫ್ ಆಲ್ ನೋಡಿ, ಸೊ ಯಾವ್ದಾದ್ರೆ ನಮ್ಗೆ ಇಲ್ಲಿ ಇದನ್ನ ಈ ಕಡೆ ಕಳಿಸ್ಬಿಟ್ರೆ 0 ಆಗ್ಬಿಡುತ್ತೆ. ಬಟ್ ಇದು ಈ ಕಡೆ ಕಳ್ಸಂಗಿಲ್ಲ. ಸಪೋಸ್ ನೋಡಿ, ಇಲ್ಲಿ x divided by a that is equal to y divided by 3x ಅಂತ ಇದೆ ಅನ್ಕೊಳ್ಳಿ. ಓಕೆ, ಇಲ್ಲಿ ನೋಡಿ, ಇಲ್ಲಿರೋ ಎಕ್ಸ್ ಇಲ್ಲಿ ತರಂಗಿಲ್ಲ. ಇಲ್ಲಿ ಲೆಸರ್ ದನ್ ಆರ್ ಈಕ್ವಲ್ ಟು ಇದ್ರೆ ಅಥವಾ ಇನ್ಇಕ್ವಾಲಿಟಿ ಇದ್ರೆ ಈ ಎಕ್ಸ್ ಇಲ್ಲಿ ಮಲ್ಟಿಪ್ಲೈ ಮಾಡಕ್ ಬರಲ್ಲ ನಾವು. ಓಕೆ, ಇಲ್ಲಿ ಎಕ್ಸ್ ಐತಲ್ಲ, ಇದಕ್ಕೆ ಇಲ್ಲಿ ಮಲ್ಟಿಪ್ಲೈ ಮಾಡಕ್ಲ, ಇದನ್ನ ಇಲ್ಲಿ ಮಲ್ಟಿಪ್ಲೈ ಮಾಡಕ್ ಬರಲ್ಲ. ಈ ವೈನ ಇಲ್ಲಿ ಮಲ್ಟಿಪ್ಲೈ ಮಾಡಕ್ ಬರಲ್ಲ. ಬಟ್ ಇದು ಏನು ಗೊತ್ತಿಲ್ಲ ನಮ್ಗೆ. ಇದನ್ನು ಏನು ಇಲ್ಲಿ ಮಲ್ಟಿಪ್ಲೈ ಮಾಡಕ್ ಬರಲ್ಲ. ಬಟ್ ನಮ್ಗೆ ಇದು ಕಾನ್ಸ್ಟೆಂಟ್ ಅಂತ ಬಂದ್ರೆ ಗೊತ್ತಾದ್ರೆ, ಇದು ಪಾಸಿಟಿವ್ ವ್ಯಾಲ್ಯೂಸ್ ಅಂತ ಗೊತ್ತಾದ್ರೆ ಇಲ್ಲಿ ಮಲ್ಟಿಪ್ಲೈ ಮಾಡ್ಬೋದು. ಇದು ಪಾಸಿಟಿವ್ ವ್ಯಾಲ್ಯೂ ಅಂತ ಗೊತ್ತಾದ್ರೆ, ಸಪೋಸ್ ಇಲ್ಲಿ ಮಾಡ್ಯುಲಸ್ ಹಾಕಿದೀನಿ ಅನ್ಕೊಳ್ಳಿ, ಇದು ಪಾಸಿಟಿವ್ ವ್ಯಾಲ್ಯೂ ಅಂತ ಗೊತ್ತಾದ್ರೆ ಇಲ್ಲಿ ಮಲ್ಟಿಪ್ಲೈ ಮಾಡಬಹುದು. ಓಕೆ, ಸೊ ದಟ್ ಈಸ್ ವೈ ನೋಡಿ, ಇದು ನಾವು ವೆನ್ ಎವರ್ ಇಟ್ ಇಸ್ ಪಾಸಿಟಿವ್ ಅಂತ ಬಂದ್ರೆ ಇದು ಪಾಸಿಟಿವ್. ನೋಡಿ, ಮಾಡ್ಯುಲಸ್ ಆಫ್ x minus 2 ಇಟ್ ಇಸ್ ಆಲ್ವೇಸ್ ಪಾಸಿಟಿವ್ ಅಂದ್ರೆ ಇಲ್ಲಿ ಡಿವೈಡ್ ಮಾಡಿ. ಓಕೆ, ಡಿವೈಡ್ ಮಾಡಬಹುದು. ಓಕೆ, ಸೊ ಬಟ್ ನೆಗೆಟಿವ್ ಅಂತ ಬಂದೆ, ನೆಗೆಟಿವ್ ನಮಗೆ ಗೊತ್ತಿಲ್ಲ ಏನ್ ಬರುತ್ತೆ ಅಂತ ಗೊತ್ತಿಲ್ಲ, ಆದ್ರೂ ಮಲ್ಟಿಪ್ಲೈ ಮಾಡಕ್ ಬರಲ್ಲ. ಓಕೆ, ಸಪೋಸ್ ನೋಡಿ, ಅದಕ್ಕೋಸ್ಕರ ಈ ಇಂಟರ್ವಲ್ ಎಕ್ಸ್ ವ್ಯಾಲ್ಯೂಸ್ ಏನೇನು ಸಬ್ಸ್ಟಿಟ್ಯೂಟ್ ಮಾಡಬಹುದು ಇದ್ರಲ್ಲ ಅಂತ ಕಂಡುಹಿಡಿಯೋಣ. ಸೊ ನಾವು ಸಿ ಮಾಡ್ಯುಲಸ್ ಆಫ್ x minus 2 is lesser than or equal to 0 ಇದು ಡಿವೈಡೆಡ್ ಬೈ x minus 2. ಇದನ್ನ ಇಲ್ಲಿ ಕಳಿಸ್ಬಿಡ್ರಿ. ವೈ ಬಿಕಾಸ್ ಇದು ಪಾಸಿಟಿವ್ ಅನ್ನೋದು ಗೊತ್ತಿದೆ, ದೆನ್ ಅವಾಗ ಮಾತ್ರ ಇದು ನಮ್ಗೆ ಕಳಿಸ್ಬೋದು. ಇದಕ್ಕೆ ವೈ ಬಿಕಾಸ್ ಇದು ಪಾಸಿಟಿವ್ ವ್ಯಾಲ್ಯೂನೇ ಬರುತ್ತೆ, ಅವಾಗ ಮಾತ್ರ ನಮ್ಗೆ ಕಳ್ಸಕ್ ಬರುತ್ತೆ, ಇಲ್ಲಾಂದ್ರೆ ಕಳ್ಸಕ್ ಬರಲ್ಲ. ಇದನ್ನ ಈ ಕಡೆ ಕಳ್ಸಕ್ ಬರಲ್ಲ, ಯಾಕಂದ್ರೆ ಇದು ನಮಗೆ ಪಾಸಿಟಿವ್ ನೆಗೆಟಿವ್ ಅಂತ ಈಗ ಗೊತ್ತಿಲ್ಲ ನಮ್ಗೆ, ಅದಕ್ಕೋಸ್ಕರ ಇದು ಕಳ್ಸಕ್ ಬರಲ್ಲ. ಸೊ ದಟ್ ಈಸ್ ವೈ ಇದನ್ನ ಕಳಿಸ್ಬಿಡ್ರಿ. ಸೊ ನಾವು ಉಳ್ಕಿದ್ದೇನು 1 divided by x minus 2 ದಟ್ ಈಸ್ ಗ್ರೇಟರ್ ದನ್ or equal to 0. ಇದನ್ನ ಬೇಕಾದ್ರೆ ಇಲ್ಲಿ ಬರ್ಕೊಳ್ಳಿ, ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಬರ್ಕೊಳ್ಳಿ. ಮಾಡ್ಯುಲಸ್ ಆಫ್ x minus 2 0 divided by anything is 0 only. ಅವಾಗ ಏನು ಬರುತ್ತೆ ನಮಗೆ 1 divided by x minus 2 ಓಕೆ ಗ್ರೇಟರ್ ದನ್ or equal to 0. ಇಷ್ಟು ಗೊತ್ತಿರಬೇಕು. ಓಕೆ, ನಾವು ಇದನ್ನ ನಂಬರ್ ಲೈನ್ ಮೇಲೆ ಹಾಕೊಳ್ಳಿ. ನೋಡಿ, ಸಪೋಸ್ ನಾನು ಹೇಳ್ತೀನಿ ಒಂದು. ಸಪೋಸ್ ಇಫ್ ಯು ಹ್ಯಾವ್ x minus a ಇಂಟು ಓಕೆ x minus b ಇಂಟು ಓಕೆ x plus c ಅಂತ ಕೊಟ್ಟಿದ್ದಾನೆ, ದಟ್ ಈಸ್ ಗ್ರೇಟರ್ ದನ್ or equal to 0 ಅಂತ ಕೊಟ್ಟಿದ್ದಾನೆ ಅನ್ಕೊಳ್ಳಿ. ಓಕೆ, ಇದನ್ನ ನಾವು ಈ ಎಕ್ಸ್ ವ್ಯಾಲ್ಯೂಸ್, ವಾಟ್ ಆರ್ ದ ಪಾಸಿಬಲ್ ವ್ಯಾಲ್ಯೂಸ್ ಆಫ್ ಎಕ್ಸ್ ಅಂತ ಕಂಡುಹಿಡಿಯಬೇಕಂದ್ರೆ ಫಸ್ಟ್ ಏನ್ ಮಾಡೋಣ, ಇವನ್ನ ಕೊಟ್ಟಿರೋದೆಲ್ಲ ಈಕ್ವಲ್ ಟು 0 ಮಾಡಿ. ಇದನ್ನ ಈಕ್ವಲ್ ಟು 0 ಮಾಡಿದ್ರೆ ಎಕ್ಸ್ ವ್ಯಾಲ್ಯೂ ಏನ್ ಬರುತ್ತೆ? ಎ ಬರುತ್ತೆ. ಇದನ್ನ ಈಕ್ವಲ್ ಟು 0 ಮಾಡಿದ್ರೆ ಎಕ್ಸ್ ವ್ಯಾಲ್ಯೂ ಏನ್ ಬರುತ್ತೆ? ಬಿ ಬರುತ್ತೆ. ಇದನ್ನ ಈಕ್ವಲ್ ಟು 0 ಮಾಡಿದ್ರೆ ಎಕ್ಸ್ ವ್ಯಾಲ್ಯೂ ಏನ್ ಬರುತ್ತೆ? -c ಬರುತ್ತೆ. ಹೌದಾ? ನೆಕ್ಸ್ಟ್ ಈಸಿ ಕ್ವಶನ್ ಇದೆ, ಅವ್ರು ಮಾಡೋಣಂತೆ. ಬಟ್ ಇದನ್ನ ಗೊತ್ತಿರಲಿ ಫಸ್ಟ್. ಇದು ನೋಡಿ, ಇದನ್ನ ನಂಬರ್ ಲೈನ್ ಮೇಲೆ ಹಾಕೊಳ್ಳಿ. ನಂಬರ್ ಲೈನ್ ಮೇಲೆ ಯಾವ ತರ ಹಾಕೋಬೇಕಂದ್ರೆ ಯಾವ್ದು ಸಣ್ಣದಿದೆ ಅದು ಬರ್ಕೋಬೇಕು. ಈ -c ಸಣ್ಣದ, ಹೌದಾ? -c. ನೆಕ್ಸ್ಟ್ ಇದು ಎ ಇದೆ ಅನ್ಕೊಳ್ಳಿ, ನೆಕ್ಸ್ಟ್ ಇಲ್ಲಿ ಬಿ ಇದೆ ಅನ್ಕೊಳ್ಳಿ. ಲೆಟ್ ಅಸ್ ಕನ್ಸಿಡರ್ ಇಲ್ಲಿ ಪ್ಲಸ್ ಬರುತ್ತೆ, ಇಲ್ಲಿ ಮೈನಸ್ ಬರುತ್ತೆ, ಇಲ್ಲಿ ಪ್ಲಸ್ ಬರುತ್ತೆ, ಇಲ್ಲಿ ಮೈನಸ್ ಬರುತ್ತೆ. ವೈ ಬಿಕಾಸ್ ಎಲ್ಲರದು ಪವರ್ 1 ಇದೆ. ಆಡ್ ಪವರ್ ಇದ್ದಾಗ ಪ್ಲಸ್ ಮೈನಸ್ ಬರುತ್ತೆ. ಈಗ ಅವ್ರು ಏನ್ ಕೇಳಿದ್ರೆ ಇಲ್ಲಿ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಅಂದ್ರೇನು, ನಮಗೆ ಯಾವ ಪಾಸಿಟಿವ್ ವ್ಯಾಲ್ಯೂಸ್ ಫ್ರಮ್ ಎಲ್ಲಿ ಅಂದ್ರೆ, ಸೊ ನಮಗೆ ಕ್ಲೋಸ್ ಬ್ರಾಕೆಟ್ ಇಲ್ಲಿ ಈಕ್ವಲ್ ಟು ಅಂದ್ರೆ ಕ್ಲೋಸ್ ಬ್ರಾಕೆಟ್ -c ಇಂದ ಯಾಕೆ ಎ ಕ್ಲೋಸ್ ಬ್ರಾಕೆಟ್ ಯೂನಿಯನ್ ವಿತ್, ಸೊ ಕ್ಲೋಸ್ ಬ್ರಾಕೆಟ್ ಬಿ ಟು ಇನ್ಫಿನಿಟಿ ವರೆಗೆ ಬರುತ್ತೆ ನೋಡಿ. ಸೊ ದಿಸ್ ಇಸ್ ವಾಟ್ ದಿ ಸೊಲ್ಯೂಷನ್ ಆಫ್ ಇದು ಇನ್ಇಕ್ವಾಲಿಟಿ. ಅದೇ ತರ ಈ ಇನ್ಇಕ್ವಾಲಿಟಿ ಸೊಲ್ಯೂಷನ್ ಏನ್ ಬರುತ್ತೆ ಕನ್ನಡ, ಈ ಇನ್ಇಕ್ವಾಲಿಟಿ ಸೊಲ್ಯೂಷನ್ ಏನ್ ಬರುತ್ತೆ, ಇದನ್ನ ನಂಬರ್ ಲೈನ್ ಮೇಲೆ ಹಾಕೊಳ್ಳಿ. ಏನು x minus 2 ದಟ್ ಈಸ್ ಈಕ್ವಲ್ ಟು 0 ಮಾಡ್ಕೊಂಡ್ರೆ x minus 2 ದಟ್ ಈಸ್ ಈಕ್ವಲ್ ಟು 0 ಮಾಡಿದ್ರೆ x ವ್ಯಾಲ್ಯೂ ಏನ್ ಬರುತ್ತೆ? x minus 2 ದಟ್ ಈಸ್ ಈಕ್ವಲ್ ಟು 0, x ವ್ಯಾಲ್ಯೂ 2 ಬರುತ್ತೆ. 2 ವ್ಯಾಲ್ಯೂ ಇಲ್ಲಿ ಹಾಕೊಳ್ಳಿ. ಇದು ಯಾವತ್ತಿದ್ರೆ ಏನ್ ಬರುತ್ತೆ? ಪಾಸಿಟಿವ್ ಬರುತ್ತೆ. ಇದು ಬೇಕಾದ್ರೆ ನೆಗೆಟಿವ್. ಬೇಕಾದ್ರೆ ನೋಡಿ,
ಸೊ 2ಕ್ಕಿಂತ ಜಾಸ್ತಿ ವ್ಯಾಲ್ಯೂ ಯಾವ್ದು ಹಾಕಿ 3 ಹಾಕಿ 3 ಇದ್ರಾಗ ಸಬ್ಸ್ಟಿಟ್ಯೂಟ್ 3 - 2 ಅಂದ್ರೆ ಏನು ಬರುತ್ತೆ ಪಾಸಿಟಿವ್ ಬಂತು. ಓಕೆ ಪಾಸಿಟಿವ್ ಬಂದ್ರೆ ನಮ್ಗೆ ಏನು ಪಾಸಿಟಿವ್ನೇ ಬರಬೇಕು. ಓಕೆ ಸೊ ನಮಗೆ ಪಾಸಿಟಿವ್ನೇ ಬರಬೇಕು. ಓಕೆ ಸೊ ನಾವು ಜಸ್ಟ್ ಇದೇನು ಬರಬೇಕು ಇದು ಪಾಸಿಟಿವ್ ಬರಬೇಕು. ಇದು ಪಾಸಿಟಿವ್ ಯಾವಾಗ ಬರ್ತಂದ್ರೆ ಓಕೆ ಸೊ ನಮ್ಗೆ ಇಲ್ಲಿ ಬೇಕಾದ್ರೆ ನೋಡಿ ಇದು ಪಾಸಿಟಿವ್ ಬರುತ್ತೆ ವೈ ಬಿಕಾಸ್ 2ಕ್ಕಿಂತ ದೊಡ್ಡದು ಯಾವ್ದ್ರ ವ್ಯಾಲ್ಯೂ ಹಾಕಿ 2ಕ್ಕಿಂತ ದೊಡ್ಡದು ಯಾವ್ದ್ರ ವ್ಯಾಲ್ಯೂ ಹಾಕಿದ್ರೆ 3 ಹಾಕೋಣ. 3 - 2 ಅಂದ್ರೆ ಬೇಕಾದ್ರೆ 3 - 2 ಅಂದ್ರೆ ನಮಗೆ 1 ಬರುತ್ತೆ. 1 ಅನ್ನೋದು ಪಾಸಿಟಿವ್ ಬರ್ತದೆ. ಬೇಕಾದ್ರೆ 2ಕ್ಕಿಂತ ಜಾಸ್ತಿ ಇಲ್ಲಿ ನೋಡಿ ಇಲ್ಲಿ ಗ್ರೇಟರ್ ದನ್ ಅಂತ ಇದೆ ಅಂದ್ರೆ ಪಾಸಿಟಿವ್ ವ್ಯಾಲ್ಯೂಸ್ ತಗೋಬೇಕು. ನಾವು ಪಾಸಿಟಿವ್ ಇಂಟರ್ವಲ್ ತಗೋಬೇಕು. ಪಾಸಿಟಿವ್ ಇಂಟರ್ವಲ್ ಯಾವುದು ನಮಗೆ ಎಕ್ಸ್ ಬಿಲಾಂಗ್ಸ್ ಟು ಓಕೆ ಕ್ಲೋಸ್ ಬ್ರಾಕೆಟ್ ಇಲ್ಲಿಂದ ಇನ್ಫಿನಿಟಿ ವರೆಗೆ ಬರುತ್ತೆ ಸೊಲ್ಯೂಷನ್ ಬಿಕಾಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಅಂತಿದೆ. ಎಕ್ಸ್ ಬಿಲಾಂಗ್ಸ್ ಟು ಕ್ಲೋಸ್ ಬ್ರಾಕೆಟ್ 2 to ಇನ್ಫಿನಿಟಿ ಇಷ್ಟು. ಇದು ನೋಡಿ ಇದು ಸ್ವಲ್ಪ ಫಸ್ಟ್ ಸ್ಟಾರ್ಟಿಂಗ್ ಸ್ವಲ್ಪ ಟಫ್ ಕ್ವಶನ್ ತಗೊಂಡಿದ್ದೀನಿ. ಓಕೆ ಇದು ಗೊತ್ತಿರಲಿ ನಮಗೆ ಕ್ಲೋಸ್ ಬ್ರಾಕೆಟ್ 2 to ಇನ್ಫಿನಿಟಿ ಯಾವ ಆಪ್ಷನ್ ಆಗುತ್ತೆ ನಮಗೆ ಆಪ್ಷನ್ ಎ ನೋಡಿ. ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ಯಾವ ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ ಜಸ್ಟ್ ವಿಡಿಯೋನ ಪಾಸ್. ಇದು ಕಾನ್ಸೆಪ್ಟ್ ಗೊತ್ತಿರಬೇಕು ನಿಮಗೆ ಸ್ಟಾರ್ಟಿಂಗ್ ಅಲ್ಲೇ ನಿಮಗೆ ಬೇಸಿಕ್ ಹೇಳುವಾಗ ಇವೆಲ್ಲ ಹೇಳ್ತಾರೆ. ನಿಮಗೆ ಲೀನಿಯರ್ ಈಕ್ವಾಲಿಟಿ ಸಾಲ್ವ್ ಮಾಡುವಾಗ ಕಾಂಪಿಟೇಟ್ ಮಾಡುವಾಗ ಇವೆಲ್ಲ ಹೇಳ್ತಾರೆ. ಬಟ್ ನಿಮ್ಗೆ ಹೇಳಾರ ಇಲ್ಲ ಗೊತ್ತಿಲ್ಲ. ಬಟ್ ನಾನು ಅದೇ ಮಾಡಿದ್ದೀನಿ ನೋಡಿ. ಓಕೆ ಸೊ ನಮಗೆ 2ಕ್ಕಿಂತ ಜಾಸ್ತಿ ಯಾವ್ದ್ರ ವ್ಯಾಲ್ಯೂ ತಗೊಂಡ್ರೆ ನಮಗೆ ಇದು ಪಾಸಿಟಿವ್ ಬರುತ್ತೆ. ಸೊ ಪಾಸಿಟಿವ್ ಅಂದ್ರೆ ಇಲ್ಲಿ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಅಂದ್ರೆ ನಮ್ಗೆ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಅಂತಂದ್ರೆ ನಮಗೆ ಪಾಸಿಟಿವ್ ವ್ಯಾಲ್ಯೂ ಬರ್ಬೇಕಂದ್ರೆ ಇಲ್ಲಿ ಈ 0ಕ್ಕಿಂತ ದೊಡ್ಡ 2ಕ್ಕಿಂತ ದೊಡ್ಡ ವ್ಯಾಲ್ಯೂ ತಗೊಂಡ್ರೆ ಮಾತ್ರ ಇದು ಪಾಸಿಟಿವ್ ಬರುತ್ತೆ. ಓಕೆ ಸೊ ದಟ್ ಈಸ್ ವೈ ನಮಗೆ ಏನು ಸೊಲ್ಯೂಷನ್ ಬರುತ್ತೆ ನಮಗೆ 2 ಇಂದ ಇನ್ಫಿನಿಟಿ. ಓಕೆ ಸೊ ದಿಸ್ ಇಸ್ ವಾಟ್ ದಿ ಆನ್ಸರ್. ಓಕೆ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ ಈ ತರ ನೆಕ್ಸ್ಟ್ ಕ್ವಶನ್ಸ್ ಇರ್ತಾವೆ ಅಲ್ಲಿ ಬೇಕಾದ್ರೆ ಸಾಲ್ವ್ ಮಾಡೋಣಂತೆ. ಈಗ ಅರ್ಥ ಆಗಿಲ್ಲ ಅಂದ್ರೆ ಬಿಟ್ಬಿಡಿ ನೆಕ್ಸ್ಟ್ ಕ್ವಶನ್ ಬರ್ತವೆ ಅಲ್ಲಿ ಸಾಲ್ವ್ ಮಾಡೋಣಂತೆ. ಜಾಸ್ತಿ ಟೆನ್ಷನ್ ತಗೋಬೇಡಿ. ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಓಕೆ ನೆಕ್ಸ್ಟ್ ನೋಡಿ ಈಗ ನಾವು ಯು ಜಸ್ಟ್ ಸಿ ಹಿಯರ್ ಲೆಂತ್ ಆಫ್ ದಿ ರೆಕ್ಟಾಂಗಲ್. ಓಕೆ ಸೊ ರೆಕ್ಟಾಂಗಲ್ ಇದೆ ಅನ್ಕೊಳ್ಳಿ. ಓಕೆ ರೆಕ್ಟಾಂಗಲ್. ಓಕೆ ಸೊ ದಟ್ ಈಸ್ ಲೆಂತ್ ಈಸ್ ಎಕ್ಸ್. ಓಕೆ ಬ್ರೆಡ್ತ್ ಈಸ್ ವೈ ಇದೆ ಅಂತ ಅನ್ಕೊಳ್ಳೋಣ. ಓಕೆ ಲೆಂತ್ ಆಫ್ ದಿ ರೆಕ್ಟಾಂಗಲ್ ಓಕೆ ಈಸ್ 3 times ದಿ ಬ್ರೆಡ್ತ್. ಓಕೆ ಎಕ್ಸ್ ದಟ್ ಈಸ್ ಈಕ್ವಲ್ ಟು 3 ಇದು ಬ್ರೆಡ್ತ್ಗೆ 3 times ಇದೆ and x that is equal to 3y ಇದೆ ಅಂತ ಅರ್ಥ. ಓಕೆ and the minimum perimeter of the rectangle. perimeter ಏನು perimeter of the rectangle is 2 times of L ಅಥವಾ x plus y. x plus y ಹೌದಾ x plus y ಇದು x ಇದು y ತಗೊಂಡ್ರೆ x plus y ಬರುತ್ತೆ. perimeter ಇದು perimeter of the rectangle. ಓಕೆ ನಾವು ಈ ಪೆರಿಮೀಟರ್ ಮಿನಿಮಮ್ ವ್ಯಾಲ್ಯೂ ಎಷ್ಟಿರುತ್ತೆ ಮಿನಿಮಮ್ ವ್ಯಾಲ್ಯೂ ಎಷ್ಟಿರುತ್ತೆ ಅಂತ ಮಿನಿಮಮ್ ವ್ಯಾಲ್ಯೂ ಅಂದ್ರೆ 160 ಸೆಂಟಿಮೀಟರ್. 160 ಸೆಂಟಿಮೀಟರ್ ಇದ್ದಾಗ ಸೊ ದೆನ್ ವಾಟ್ ಈಸ್ ಬ್ರೆಡ್ತ್ ಏನಾಗುತ್ತೆ ಅಥವಾ ಅಲ್ಲ ಇದು ಯಾವ್ದು ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ ಅಂತ ಹೇಳ್ತಾರೆ. ಸೊ ಪೆರಿಮೀಟರ್ ಮಿನಿಮಮ್ ಲೆಂತ್ ಎಷ್ಟಿದೆ ನಮಗೆ ದಟ್ ಈಸ್ ಮಿನಿಮಮ್ ಲೆಂತ್ ನಮಗೆ ಸೊ ಎಷ್ಟಿದೆ ನಮಗೆ ಗ್ರೇಟರ್ ದನ್ ಮಿನಿಮಮ್ ಲೆಂತ್ 160 ಅಂದ್ರೆ ಪಿ ವ್ಯಾಲ್ಯೂದು ಮಿನಿಮಮ್ ಲೆಂತ್ 160 ಇರುತ್ತೆ. ಅಂದ್ರೆ ಇಲ್ಲಿ ಪಿ ಅಂದ್ರೆ ಏನು ದಟ್ ಈಸ್ 2 times of x plus y. ಹೌದಾ ದಟ್ ಈಸ್ ಗ್ರೇಟರ್ ದನ್ ಈಕ್ವಲ್ ಟು 160 ಅಂತ. ಓಕೆ ನೌ ಸೊ ದಿಸ್ ಇಸ್ ಲೆಂತ್ ಅಂಡ್ ದಿಸ್ ಇಸ್ ಬ್ರೆಡ್ತ್. ಹೌದಾ ಓಕೆ ನೌ ಯು ಜಸ್ಟ್ ಸಿ x is nothing but 3y. ಹೌದಾ 3y ಬರ್ಕೊಳ್ಳಿ ಪ್ಲಸ್ y ದಟ್ ಈಸ್ ಗ್ರೇಟರ್ ದನ್ ಈಕ್ವಲ್ ಟು ಇಲ್ಲಿ 2 ನ ಇಲ್ಲಿ ಡಿವೈಡ್ ಮಾಡ್ಕೊಳ್ಳಿ. ಇದು 2 ನ ಇಲ್ಲಿ ಡಿವೈಡ್ ಮಾಡ್ಬಿಡ್ತಾಡ್ರಿ. ಓಕೆ 2 ನ ಡಿವೈಡ್ ಮಾಡಿ ಅವಾಗ ಏನ್ ಬರುತ್ತೆ 160 divided by 2. 2 1 ಜಾ 280. ಓಕೆ ಅಂದ್ರೆ 3y plus y ಅಂದ್ರೆ 4y ಬರುತ್ತೆ. 4y ಓಕೆ ದಟ್ ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 80. ನೆಕ್ಸ್ಟ್ 4 1 ಜಾ 4 how much 80 4 1 ಜಾ 4 20 ಜಾ 80. ಓಕೆ ಸೊ y ವ್ಯಾಲ್ಯೂ ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 20. y ಅಂದ್ರೆ ಏನು y ಇಸ್ ನಥಿಂಗ್ ಬ್ರೆಡ್ತ್. ಹೌದಾ ಬ್ರೆಡ್ತ್ ಈಸ್ ಓಕೆ ಸೊ ಬ್ರೆಡ್ತ್ ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಓಕೆ ಸೊ ಬ್ರೆಡ್ತ್ ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 20. ಓಕೆ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ನಮಗೆ ಸೊ ದ ಬ್ರೆಡ್ತ್ ಆಪ್ಷನ್ ಸಿ ನೋಡಿ ಬ್ರೆಡ್ತ್ ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 20 ಸೆಂಟಿಮೀಟರ್. ಓಕೆ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ ಜಸ್ಟ್ ವಿಡಿಯೋನ ಇದು ನೋಡಿ ಈ ತರ ಕ್ವಶನ್ ನಿಮಗೆ ಪ್ರೀವಿಯಸ್ ಇಯರ್ ಕೇಳಿದ್ದಾರೆ 2024 ಅಲ್ಲಿ ಕೇಳಿದ್ರೆ ಇದೇ ಕ್ವಶನ್ 2024 ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಅದಕ್ಕೋಸ್ಕರ ಇದು ಗೊತ್ತಿರಬೇಕು. ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ ನೆಕ್ಸ್ಟ್ ಇದ್ರ ಆದ್ಮೇಲೆ ಬಹಳ ಈಸಿ ಕ್ವಶನ್ ಬಹಳ ಈಸಿ ಅಂದ್ರೆ ಬಹಳ ಈಸಿ ಕ್ವಶನ್. ಓಕೆ ನೆಕ್ಸ್ಟ್ ಇಲ್ಲಿ ನೋಡಿ ಇದೊಂದು ಕ್ವಶನ್ ಇದೆ ಇದೊಂದು ನೋಡಿ ಇದೊಂದಾದ್ಮೇಲೆ ಈಸಿ ಕ್ವಶನ್ಸ್ ಇರ್ತವೆ. ಓಕೆ ನೆಕ್ಸ್ಟ್ ಕ್ವಶನ್ ನಂಬರ್ 4 ಸಾಲ್ವ್ ಮಾಡಿ ನೋಡಿ. ನಾನು ನಂಬರ್ಸ್ ಹಾಕಿದ್ದಿಲ್ಲ ಈಗ ನಂಬರ್ ವಿಡಿಯೋನ ಪಾಸ್ ಮಾಡ್ಕೊಂಡು ಹಾಕಿದ್ದೀನಿ. ಇದು ಕ್ವಶನ್ ನಂಬರ್ 1 ಓಕೆ ಈ ಕ್ವಶನ್ ನಂಬರ್ 2 ಓಕೆ ಈ ಕ್ವಶನ್ ನಂಬರ್ 3 ಓಕೆ ಕ್ವಶನ್ ನಂಬರ್ 4 ಸಾಲ್ವ್ ಮಾಡೋಣ. ಸೊ ವೆನ್ ಎವರ್ ಯು ಹ್ಯಾವ್ ಇಲ್ಲಿ ನೋಡಿ ಕ್ವಶನ್ ನಂಬರ್ 4 ಮಾಡ್ಯುಲಸ್ ಇದೆ. ಸೊ ಮಾಡ್ಯುಲಸ್ ಅಂತ ಬಂದಾಗ ವೆನ್ ಎವರ್ ಯು ಹ್ಯಾವ್ ಮಾಡ್ಯುಲಸ್ ಆಫ್ ಎಕ್ಸ್ ಇದೆ ಅಂದ್ಕೊಳ್ಳಿ. ಸೊ ಮಾಡ್ಯುಲಸ್ ಆಫ್ ಎಕ್ಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಅಥವಾ ಬರೇ ಗ್ರೇಟರ್ ದನ್ ಈಕ್ವಲ್ ಟು ಎ ಇದೆ. ಸೊ ದಿಸ್ ಇಸ್ ನಥಿಂಗ್ ಬಟ್ ವಾಟ್ ಎಕ್ಸ್ ವ್ಯಾಲ್ಯೂ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಎ ಆರ್ ಎಕ್ಸ್ ವ್ಯಾಲ್ಯೂ ಇಸ್ ಲೆಸರ್ ದನ್ ಈಕ್ವಲ್ ಟು ಮೈನಸ್ ಎ ಅಂತ. ಮೀನಿಂಗ್ ಅಂದ್ರೆ ಇದ್ರ ನೋಡಿ ನಂಬರ್ ಲೈನ್ ಮೇಲೆ ಹಾಕ್ತೀನಿ ಇದನ್ನ. ಮೀನಿಂಗ್ ಏನಂದ್ರೆ ಸೊ
ಸಪೋಸ್ ಮೈನಸ್ ಎ ಅಂದ್ರೆ ಇಲ್ಲಿ ಬರುತ್ತೆ ಅನ್ಕೊಳ್ಳಿ, ಎ ಅಂದ್ರೆ ಇಲ್ಲಿ ಬರುತ್ತೆ ಅನ್ಕೊಳ್ಳಿ. ಓಕೆ, ಸೊ ದಿಸ್ ಎಕ್ಸ್ ವ್ಯಾಲ್ಯೂ ಗ್ರೇಟರ್ ದನ್ ಈಕ್ವಲ್ ಟು ಮಾಡ್ಯುಲಸ್ ಎಕ್ಸ್ ವ್ಯಾಲ್ಯೂ ಗ್ರೇಟರ್ ದನ್ ಈಕ್ವಲ್ ಟು ಎ ಅಂತಂದ್ರೆ ಎಕ್ಸ್ ವ್ಯಾಲ್ಯೂ ಮೈನಸ್ ಇನ್ಫಿನಿಟಿ ಇಂದ ಇಲ್ಲಿ ಕ್ಲೋಸ್ ಬ್ರಾಕೆಟ್ ಬರುತ್ತೆ. ಓಕೆ, ಸೊ ಮೈನಸ್ ಇನ್ಫಿನಿಟಿ ಇಂದ ನಮಗೆ ಎ ವರೆಗೆ ಬರುತ್ತೆ, ಮೈನಸ್ ಎ ಬರುತ್ತೆ. ನೆಕ್ಸ್ಟ್ ಎ ಇಂದ ಇನ್ಫಿನಿಟಿ ವರೆಗೆ. ದಿಸ್ ಇಸ್ ವಾಟ್ ದಿಸ್ ಆನ್ಸರ್ ಮಾಡ್ಯುಲಸ್ ಆಫ್ ಎಕ್ಸ್ ವ್ಯಾಲ್ಯೂ ನಮಗೆ. ಅಂದ್ರೆ ಮೀನಿಂಗ್ ಏನಂದ್ರೆ ದಟ್ ಈಸ್ ಇಲ್ಲಿ ನೋಡಿ, ಇದನ್ನ ಹೆಂಗ್ ಬರೀತೀನಿ, ಇದನ್ನ ಹೆಂಗ್ ಬರೀಬೋದು ಅಂದ್ರೆ ಸೊ ಮೈನಸ್ ಇನ್ ಓಪನ್ ಬ್ರಾಕೆಟ್ ಮೈನಸ್ ಇನ್ಫಿನಿಟಿ ಇಂದ ಮೈನಸ್ ಎ ಇಲ್ಲಿ ಕ್ಲೋಸ್ ಬ್ರಾಕೆಟ್, ಇಲ್ಲಿ ಈಕ್ವಲ್ ಟು ಇದ್ರೆ ಕ್ಲೋಸ್ ಬ್ರಾಕೆಟ್, ಇಲ್ಲಿ ನಮಗೆ ಬರೇ ಗ್ರೇಟರ್ ದನ್ ಇದ್ರೆ ಓಪನ್ ಬ್ರಾಕೆಟ್ ಆಗುತ್ತೆ. ದಟ್ ಈಸ್ ಯೂನಿಯನ್ ವಿತ್ ನಮ್ಗೆ ಏನಾಗುತ್ತೆ ಇಲ್ಲಿ ಕ್ಲೋಸ್ ಬ್ರಾಕೆಟ್ ಎ ಟು ಇನ್ಫಿನಿಟಿ ಬರುತ್ತೆ. ಸೊ ದಿಸ್ ಇಸ್ ವಾಟ್ ಆನ್ಸರ್ ನೆವರ್ ಮಾಡ್ಯುಲಸ್ ಆಫ್ ಎಕ್ಸ್ ವ್ಯಾಲ್ಯೂ ಗ್ರೇಟರ್ ದನ್ ಈಕ್ವಲ್ ಟು ಎ ಇದ್ದಾಗ. ಸೊ ನಾವು ಜಸ್ಟ್ ಇಲ್ಲಿ ಏನ್ ಕೊಡಿದ್ರೆ ಸೊ ಮಾಡ್ಯುಲಸ್ ಆಫ್ ಎಕ್ಸ್ ಪ್ಲಸ್ 3 ಈಸ್ ಗ್ರೇಟರ್ ದನ್ ಈಕ್ವಲ್ ಟು 10 ಅಂತ ಕೊಟ್ಟಿದೆ. ಓಕೆ, ವಿಚ್ ಮೀನ್ಸ್ ಸೊ ಮಾಡ್ಯುಲಸ್ ಆಫ್ ಎಕ್ಸ್ ಮಾಡ್ಯುಲಸ್ ನ ತೆಗೆದ್ರೆ ಈ ತರ ಬರುತ್ತೆ, ಹೌದಾ? ಓಕೆ, ಈ ತರ ಬರುತ್ತೆ ಅಂತಂದ್ರೆ ಇಲ್ಲಿ ಸಾಲ್ವ್ ಮಾಡ್ತೇನೆ ಅಂದ್ರೆ ಎಕ್ಸ್ ಪ್ಲಸ್ 3 ಈಸ್ ಗ್ರೇಟರ್ ದನ್ ಈಕ್ವಲ್ ಟು 10 ಆರ್. ನೆಕ್ಸ್ಟ್ ಎಕ್ಸ್ ಪ್ಲಸ್ 3 ಲೆಸ್ಸರ್ ದನ್ ಆರ್ ಈಕ್ವಲ್ ಟು -10 ಅಂತ ಅರ್ಥ. ಇಲ್ಲಿ ನೋಡಿ, ಇಲ್ಲಿ ಎ ಇದ್ರೆ ಎ ತಗೊಂಡಿನ, ಇಲ್ಲಿ ಎ ಇದ್ರೆ ಇಲ್ಲಿ -1, ಇಲ್ಲಿ 10 ಇದ್ರೆ ತಗೊಂಡಿನಿ, ಇಲ್ಲಿ 10 ಇದ್ರೆ -10 ತಗೊಂಡಿನ, ಹೌದಾ? ಇದನ್ನ ಸಾಲ್ವ್ ಮಾಡಿ. ಈ +3 ನ ಈ ಕಡೆ ಕಳಿಸಿ, ಯಾವಾಗ ಏನಾಗುತ್ತೆ ದಟ್ ಈಸ್ ಎಕ್ಸ್ ದಟ್ ಈಸ್ ಗ್ರೇಟರ್ ದನ್ ಈಕ್ವಲ್ ಟು 10 - 3 ಅಂದ್ರೆ ಎಕ್ಸ್ ವ್ಯಾಲ್ಯೂ ಇಸ್ ಗ್ರೇಟರ್ ದನ್ ಏನ್ ಬರುತ್ತೆ, ಎಕ್ಸ್ ವ್ಯಾಲ್ಯೂ ಇಸ್ ಗ್ರೇಟರ್ ದನ್ ಈಕ್ವಲ್ ಟು 7 ಅಂತ ಅರ್ಥ. ಅದೇ ತರ ಇಲ್ಲಿ +3 ನ ಈ ಕಡೆ ಕಳಿಸಿ, ಅವಾಗ ಏನಾಗುತ್ತೆ ಎಕ್ಸ್ ದಟ್ ಈಸ್ ಲೆಸರ್ ದನ್ ಈಕ್ವಲ್ ಟು -10 - 3 ಆಗುತ್ತೆ. ಅಂದ್ರೆ ಎಕ್ಸ್ ವ್ಯಾಲ್ಯೂ ಇಸ್ ಲೆಸರ್ ದನ್ ಈಕ್ವಲ್ ಟು -13 ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಆರ್ ಇಸ್ ನಥಿಂಗ್ ಬಟ್ ಇಲ್ಲಿ ನೋಡಿ, ಇದು ನಂಬರ್ ಲೈನ್ ಮೇಲೆ ಹಾಕೊಳ್ತೀನಿ ನೋಡಿ. ಫಸ್ಟ್ ಆಫ್ ಆಲ್ -13 ಎಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ -13. ನೆಕ್ಸ್ಟ್ 7 ಎಲ್ಲಿ ಬರುತ್ತೆ, 7 ಇಲ್ಲಿ ಬರುತ್ತೆ. ಓಕೆ, ವೆನ್ ಎವರ್ ಜೆಸಿ ಆರ್ ಅಂತ ಬಂದ್ರೆ ಯೂನಿಯನ್ ಮಾಡಬೇಕು. ವೆನ್ ಎವರ್ ಯು ಹ್ಯಾವ್ ಆರ್ ಅಂತ ಬಂದ್ರೆ ನಾವೇನ್ ಮಾಡಬೇಕು, ಯೂನಿಯನ್ ಮಾಡಬೇಕು. ಆಂಡ್ ಅಂತ ಬಂದಾಗ ಇಂಟರ್ಸೆಕ್ಷನ್ ಮಾಡಬೇಕು. ಇವೆಲ್ಲ ಗೊತ್ತಿರಲಿ. ಆರ್ ಅಂತ ಬಂದ್ರೆ ಯೂನಿಯನ್ ಮಾಡಬೇಕು, ಆಂಡ್ ಅಂತ ಬಂದ್ರೆ ಆರ್ ಇದೆ ಅಂತ ಬಿಟ್ಟು ಯೂನಿಯನ್ ಮಾಡ್ಬೇಕು. ಯೂನಿಯನ್ ಅಂದ್ರೆ ದಟ್ ಈಸ್ ಎಕ್ಸ್ ವ್ಯಾಲ್ಯೂ ಗ್ರೇಟರ್ ದನ್ ಈಕ್ವಲ್ ಟು 7, ಗ್ರೇಟರ್ ದನ್ ಈಕ್ವಲ್ ಇಲ್ಲಿಂದ ಇನ್ಫಿನಿಟಿ ವರೆಗೆ, ಹೌದಾ? ಎಕ್ಸ್ ವ್ಯಾಲ್ಯೂ ಲೆಸರ್ ದನ್ ಈಕ್ವಲ್ ಟು -17 -13 ಗಿಂತ ಕಡಿಮೆ, ಇದು ಹೌದು. ಅಂದ್ರೆ ವಿಚ್ ಮೀನ್ಸ್ ಎಕ್ಸ್ ಬಿಲಾಂಗ್ಸ್ ಟು ಏನ್ ಬರುತ್ತೆ, ಎಕ್ಸ್ ಬಿಲಾಂಗ್ಸ್ ಟು ಓಪನ್ ಬ್ರಾಕೆಟ್ -ಇನ್ಫಿನಿಟಿ ಟು -13. ಇಲ್ಲಿ ಕ್ಲೋಸ್ ಬ್ರಾಕೆಟ್ ಇದೆ ನೋಡಿ, ಕ್ಲೋಸ್ ಬ್ರಾಕೆಟ್. ನೆಕ್ಸ್ಟ್ ಯೂನಿಯನ್ ವಿತ್ ಸೊ ಕ್ಲೋಸ್ ಬ್ರಾಕೆಟ್, ಇಲ್ಲಿ ಕ್ಲೋಸ್ ಬ್ರಾಕೆಟ್ ವೈ ಬಿಕಾಸ್ ಇಲ್ಲಿ ಈಕ್ವಲ್ ಟು ಅಂತ ಕೊಟ್ಟಿದ್ದಾರೆ 7 ಟು ಇನ್ಫಿನಿಟಿ. ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ನೋಡಿ, ಯಾವ ಆಪ್ಷನ್ ದಟ್ ಈಸ್ ನಮಗೆ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ನೋಡಿ. -ಇನ್ಫಿನಿಟಿ ಇಂದ -13, ಓಕೆ, 7 ಟು ಇನ್ಫಿನಿಟಿ. ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್ ನೋಡಿ. ಓಕೆ, ಸೊ ನಮಗೆ ಇನ್ನೊಂದು ನಮಗೆ ಇನ್ಫಿನಿಟಿ ಇದ್ದಾಗ ಓಪನ್ ಬ್ರಾಕೆಟ್ ಬರುತ್ತೆ ಯಾವತ್ತಿದ್ರು. ಓಕೆ, ಸೊ ಇದೊಂದು ನೋಡ್ಕೊಳ್ಳಿ. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ ನೋಡಿ. ಈಗಿಂದ ಕ್ವಶನ್ಸ್ ಬಹಳ ಈಸಿ ಇರ್ತವೆ, ಎಲ್ಲ ಕ್ವಶನ್ಸ್ ಈಸಿ ಇರ್ತವೆ. ಬೇಕಾದ್ರೆ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಈಗ ಸಾಲ್ವ್ ಕ್ವಶನ್ಸ್ ಬಹಳ ಈಸಿ ಇರ್ತವೆ. ವೈ ಬಿಕಾಸ್ ನಾನು ಇವೆಲ್ಲ ಕ್ವಶನ್ಸ್ ನಾನು ಸ್ವಲ್ಪ ಫಸ್ಟ್ ಸ್ಟಾರ್ಟಿಂಗ್ ಟಫ್ ಇರಲಿ ಅಂತ ತಗೊಂಡಿದ್ದೆ. ಓಕೆ, ಈಗ ಮಾಡೋ ಕ್ವಶನ್ಸ್ ಬಹಳ ಈಸಿ, ಸ್ವಲ್ಪ ಹೊತ್ತರಲ್ಲಿ ಎಲ್ಲ ಕ್ವಶನ್ ಸಾಲ್ವ್ ಮಾಡ್ಬಿಡ್ತೀರಿ ನೀವು. ಓಕೆ, ಈಗ ನೋಡಿ. ಓಕೆ, ಸ್ಟೇಟ್ ದ ವೆದರ್ ಇದು ಟ್ರೂ ಆರ್ ಫಾಲ್ಸ್ ಅಂತ ಚೆಕ್ ಮಾಡಿ. ಫಸ್ಟ್ ಏನು ಕೊಟ್ಟಿದ್ದಾರೆ ಅಂದ್ರೆ ಎಕ್ಸ್ ವ್ಯಾಲ್ಯೂ ಇಸ್ ಗ್ರೇಟರ್ ದನ್ ವೈ ಅಂತ ಕೊಟ್ಟರು. ಬಿ ಏನಾದ್ರೂ ನೆಗೆಟಿವ್ ವ್ಯಾಲ್ಯೂ, ಹೌದಾ? ಓಕೆ, ಯಾವ್ದ್ರ ನೆಗೆಟಿವ್ ವ್ಯಾಲ್ಯೂ ಇಂದ ಈಗ ಮಲ್ಟಿಪ್ಲೈ ಮಾಡಿ ಬಿ ಇಂದ ಮಲ್ಟಿಪ್ಲೈ ಮಾಡಿದಾಗ ನೆಗೆಟಿವ್ ವ್ಯಾಲ್ಯೂ ಅಂದ್ರೆ ನೆಗೆಟಿವ್ ವ್ಯಾಲ್ಯೂ ಇಂದ ಮಲ್ಟಿಪ್ಲೈ ಮಾಡಿದಾಗ ಬಿ ಎಕ್ಸ್ ಇದು ಬಿ ವೈ ಬರುತ್ತೆ. ವೆನ್ ಎವರ್ ಯು ಆರ್ ಮಲ್ಟಿಪ್ಲೈಂಗ್ ವಿತ್ ನೆಗೆಟಿವ್ ವ್ಯಾಲ್ಯೂ ಇನ್ಇಕ್ವಾಲಿಟಿ ಏನಾಗುತ್ತೆ, ಚೇಂಜ್ ಆಗುತ್ತೆ. ಗ್ರೇಟರ್ ದನ್ ಇದ್ದು ಲೆಸ್ಸರ್ ದನ್ ಆಗುತ್ತೆ. ವಿಚ್ ಮೀನ್ಸ್ ಇವ್ರು ಏನ್ ಕೊಟ್ಟಿದ್ರೆ ಇದು ಟ್ರೂ ಆಗುತ್ತೆ ನೋಡಿ. ದಿಸ್ ಇಸ್ ಟ್ರೂ. ಓಕೆ, ಕೊಟ್ಟಿದ್ರೆ ಬಿ ಎಕ್ಸ್ ಇಸ್ ಲೆಸ್ಸರ್ ದನ್ ಬಿ ವೈ. ಓಕೆ, ಯಾವಾಗಂದ್ರೆ ವೆನ್ ಎವರ್ ಯು ಆರ್ ಮಲ್ಟಿಪ್ಲೈಂಗ್ ವಿತ್ ದ ನೆಗೆಟಿವ್ ವ್ಯಾಲ್ಯೂಸ್ ಇನ್ಇಕ್ವಾಲಿಟಿ ಏನಾಗುತ್ತೆ, ಚೇಂಜ್ ಆಗುತ್ತೆ. ಅದಕ್ಕೋಸ್ಕರ ಚೇಂಜ್ ಮಾಡಿದ್ದೀನಿ. ಓಕೆ, ನೆಕ್ಸ್ಟ್ ಅದೇ ತರ ಇಲ್ಲಿ ನೋಡಿ. ಸೊ ದಿಸ್ ಈಸ್ ನಮ್ಗೆ ಎಕ್ಸ್ ಇಂಟು ವೈ ಲೆಸರ್ ದನ್ 0. ಈಗ ನೋಡಿ, ಎಕ್ಸ್ ವ್ಯಾಲ್ಯೂ ಅನ್ನೋದು ಗ್ರೇಟರ್ ದನ್ 0, ಇದು ಪಾಸಿಟಿವ್ ವ್ಯಾಲ್ಯೂ, ಹೌದಾ? ಸೊ ವೈ ಅನ್ನೋದು ಗ್ರೇಟರ್ ದನ್ 0, ಇದನ್ನು ಪಾಸಿಟಿವ್ ಇಂಟು ಪಾಸಿಟಿವ್ ಮಾಡಿದ್ರೆ ಪಾಸಿಟಿವ್ ಬರ್ತಾ, ಹೌದಾ? ಪಾಸಿಟಿವ್ ಬಂದ್ರೆ ಇದು ಲೆಸರ್ ದನ್ 0 ಬರ್ತದೆ. ಪಾಸಿಟಿವ್ ವ್ಯಾಲ್ಯೂ ಲೆಸರ್ ದನ್ 0 ಪಾಸಿಟಿವ್ ಲೆಸರ್ ದನ್ 0 ಬರಕ್ ಬರ್ತದೆ, ಇಲ್ಲಲ್ಲ. ಸೊ ದಿಸ್ ಇಸ್ ರಾಂಗ್, ಇದು ರಾಂಗ್ ಆಗುತ್ತೆ, ಹೌದಾ? ಸೊ ಪಾಸಿಟಿವ್ ಇಂಟು ಪಾಸಿಟಿವ್ ಮಾಡಿದ್ರೆ ಪಾಸಿಟಿವ್ ಬರುತ್ತೆ. ಪಾಸಿಟಿವ್ ನೆವರ್ ಬಿ ನೆಗೆಟಿವ್ ವ್ಯಾಲ್ಯೂ, ಪಾಸಿಟಿವ್ ನೆವರ್ ಬಿ ಲೆಸರ್ ದನ್ 0 ಬರಲ್ಲ. ದಟ್ ಈಸ್ ವೈ ಇದೇನಾಗುತ್ತೆ, ಇದು ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ ನೋಡಿ. ಇವೆಲ್ಲ ಯಾಕೆ ಮಾಡಿಸಿದೆ ಅಂದ್ರೆ ಇವು ಸೆಂಟೆನ್ಸ್ ವೈಸ್ ಕೇಳ್ತಾರೆ ನಿಮ್ಗೆ. MCQs ಅಲ್ಲ ಸರ್ ಅಂತ ಕೇಳ್ಬೋದು ನೀವು, ಬಟ್ ಇವು ಸೆಂಟೆನ್ಸ್ ವೈಸ್ ಕ್ವಶನ್ಸ್ ಕೇಳ್ತಾರೆ ನಿಮ್ಗೆ. ಓಕೆ, ಅದಕ್ಕೋಸ್ಕರ ಗೊತ್ತಿರಲಿ. ಅದೇ ತರ ಇಲ್ಲಿ ನೋಡಿ, ಇದು ಸೊ ನಾವು ಎಕ್ಸ್ ಇಂಟು ವೈ ಇಸ್ ಗ್ರೇಟರ್ ದನ್ 0. ನಾವು ಎಕ್ಸ್ ಅನ್ನೋದು ಪಾಸಿಟಿವ್ ಹೋದ ಗ್ರೇಟರ್ ದನ್ 0 ಅಂತ ಇದು ಪಾಸಿಟಿವ್ ಬರುತ್ತೆ. ನೆಕ್ಸ್ಟ್ ವೈ ಅನ್ನೋದು ಲೆಸ್ಸರ್ ದನ್ 0 ಅಂದ್ರೆ ಇದು ನೆಗೆಟಿವ್ ಆಗುತ್ತೆ, ಇದು ನೆಗೆಟಿವ್ ಆಗುತ್ತೆ. ದಿಸ್ ಇಸ್ ಗ್ರೇಟರ್ ದನ್ 0. + ಇಂಟು ಮೈನಸ್ ಅಂದ್ರೆ ಮೈನಸ್ ಬರುತ್ತೆ. ಸೊ ಮೈನಸ್ ವ್ಯಾಲ್ಯೂಸ್ ಆರ್ ಗ್ರೇಟರ್ ದನ್ 0 ಬರ್ತಾವ.
ಓಕೆ, ಇದು ಗ್ರೇಟರ್ ದನ್ 0 ಇದಾಗಲ್ಲ. ಸೊ ದಿಸ್ ಇಸ್ ಆಲ್ಸೋ ರಾಂಗ್. ಓಕೆ, ನೆಗೆಟಿವ್ ವ್ಯಾಲ್ಯೂಸ್ ನಮಗೆ 0ಕ್ಕಿಂತ ದೊಡ್ಡದು ಬರಲ್ಲ, 0ಕ್ಕಿಂತ ಕಡಿಮೆ ಬರ್ತಾವೆ. ಸೊ ದಿಸ್ ಇಸ್ ಆಲ್ಸೋ ರಾಂಗ್. ಈ ಸ್ಟೇಟ್ಮೆಂಟ್ ಏನಾಗುತ್ತೆ ರಾಂಗ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್, ಇಫ್ ಎಕ್ಸ್ ವೆಲ್ ಇದೇನು ಬರುತ್ತೆ ನೋಡಿ, ಎಕ್ಸ್ ಇದು ನಂಬರ್ ಲೈನ್ ಮೇಲೆ ಹಾಕ್ಕೊಳ್ತೀನಿ. ಬೇಕಿದೆ ನಂಬರ್ ಲೈನ್ ಮೇಲೆ ಹಾಕೊಂಡು ಸಾಲ್ವ್ ಮಾಡಿದ್ರೆ ಈಸಿಯಾಗಿ ಬರುತ್ತೆ. ಇಲ್ಲಿ ಫಸ್ಟ್ ಸಣ್ಣದಿರೋದು ಯಾವುದು 2 ಹೌದಾ, 2 ಇಲ್ಲಿ ಬರ್ಕೊಳ್ಳಿ. ಓಕೆ, ಅಂಡ್ ನೆಕ್ಸ್ಟ್ ಇದು ದೊಡ್ಡದಿರೋದು ಯಾವುದು 5 ಬರ್ಕೊಳ್ಳಿ. ಇದು ಇಂಟರ್ವಲ್ ಹಾಕ್ಕೊಳ್ಳಿ, ನಮ್ಗೆ ಹೆಂಗೆ ಬರುತ್ತೆ ಫಿಗರ್. ಓಕೆ, 2ಕ್ಕಿಂತ ಜಾಸ್ತಿ, 2ಕ್ಕಿಂತ ಜಾಸ್ತಿ. ಓಪನ್ ಬ್ರಾಕೆಟ್ 2ಕ್ಕಿಂತ ಇಲ್ಲಿ ತಡ್ರಿ ಒಂದು ಸೆಕೆಂಡ್. 2 ಓಕೆ ಕರೆಕ್ಟ್ ಇದೆ. 2ಕ್ಕಿಂತ ಜಾಸ್ತಿ ಹೌದಾ, 2ಕ್ಕಿಂತ ಜಾಸ್ತಿ. ನೆಕ್ಸ್ಟ್ ಸೊ ಓಪನ್ ಬ್ರಾಕೆಟ್ 5ಕ್ಕಿಂತ ಜಾಸ್ತಿ, 5ಕ್ಕಿಂತ ಜಾಸ್ತಿ, ಇಲ್ಲಿ 5ಕ್ಕಿಂತ ಜಾಸ್ತಿ ಇಲ್ಲಿ ಬರ್ತಾ ಹೌದಾ. ಆ್ಯಂಡ್ ಅಂತ ಬಂದಾಗ ಇಂಟರ್ಸೆಕ್ಷನ್, ಐ ಹ್ಯಾವ್ ಟೋಲ್ಡ್ ಯು ಪ್ರೀವಿಯಸ್ಲಿ, ಆ್ಯಂಡ್ ಅಂತ ಬಂದಾಗ ಇಂಟರ್ಸೆಕ್ಷನ್ ಅಂತ ಅರ್ಥ. ಇವಾಗ ಇಂಟರ್ಸೆಕ್ಷನ್ ಎಲ್ಲ ಆಗ್ತದೆ, ಇಂಟರ್ಸೆಕ್ಟ್ ಇಲ್ಲ ಆಗ್ತಿದೆ ಹೌದಾ, ಇವಾಗ ಇಂಟರ್ಸೆಕ್ಟ್ ಇಲ್ಲ ಆಗ್ತಿದೆ. ಸೊ ಇದೆಲ್ಲ ಇನ್ಫಿನಿಟಿವರೆಗೆ ಹೋಗುತ್ತೆ, ವಿಚ್ ಮೀನ್ಸ್ ಎಕ್ಸ್ ಬಿಲಾಂಗ್ಸ್ ಟು ಏನು ಬರುತ್ತೆ, ಎಕ್ಸ್ ಬಿಲಾಂಗ್ಸ್ ಟು ಇಲ್ಲಿ ನೋಡಿ, ಇಲ್ಲಿ ಇನ್ಕ್ಲೂಡ್ ಐತಿ, ಇಲ್ಲಿ ಇನ್ಕ್ಲೂಡ್ ಇಲ್ಲ. ಓಕೆ, ಇಂಟರ್ಸೆಕ್ಷನ್ ಅಂತ ಬಂದಾಗ ಎರಡು ಬರಬೇಕು, ಎರಡು ಬಂದಾಗ ಮಾತ್ರ ನಮಗೆ ವ್ಯಾಲ್ಯೂ ತಗೋಬೇಕು. ಬಟ್ ಇಲ್ಲಿ ಇನ್ಕ್ಲೂಡ್ ಇಲ್ಲ, ದಟ್ ಈಸ್ ವೈ ಇದನ್ನ ಬಿಡ್ಬೇಕು ನಾನು, ಎಕ್ಸ್ ಇಸ್ ಈಕ್ವಲ್ ಟು 5 ಬಿಡ್ಬೇಕು. ಅಂದ್ರೆ ಓಪನ್ ಬ್ರಾಕೆಟ್ 5 to ಇನ್ಫಿನಿಟಿ. ಕರೆಕ್ಟ್ ಇದೆ ಇದು, ಈ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ ನೋಡಿ. ಓಕೆ, ಸೊ ಇಷ್ಟು. ಸೊ ನೆಕ್ಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ಇದೇನಾಗುತ್ತೆ, ಓಕೆ ನೆಕ್ಸ್ಟ್ ಇದೇನಾಗುತ್ತೆ ನೋಡೋಣ, ಚೆಕ್ ಮಾಡೋಣಂತೆ. ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ, ನೆಕ್ಸ್ಟ್ ಹೇಳ್ತೀನಿ. ಓಕೆ, ನೆಕ್ಸ್ಟ್ ನೋಡಿ. ಸೊ ವೆನ್ ಎವರ್ ಯು ಹ್ಯಾವ್ ಮಾಡ್ಯುಲಸ್ ಆಫ್ ಎಕ್ಸ್ ಈಸ್ ಲೆಸ್ಸರ್ ದನ್ ಆರ್ ಈಕ್ವಲ್ ಟು ಎ ಇದನ್ನು ಕೊಟ್ಟಿದ್ದು, ವಿಚ್ ಮೀನ್ಸ್ ಎಕ್ಸ್ ವ್ಯಾಲ್ಯೂ ಈಸ್ ಬಿಟ್ವೀನ್ ಮೈನಸ್ ಎ ಇಂದ ಎ ಅವರೆಗೆ ಅಂತ ಅರ್ಥ. ಓಕೆ, ವಿಚ್ ಮೀನ್ಸ್ ಎಕ್ಸ್ ಬಿಲಾಂಗ್ಸ್ ಟು ಎಕ್ಸ್ ಟು ಕ್ಲೋಸ್ ಬ್ರಾಕೆಟ್ ಮೈನಸ್ ಎ ಇಂದ ಎ ಅಂತ ಅರ್ಥ, ಇದು ಗೊತ್ತಿರಬೇಕು. ಅದೇ ತರ ಸಪೋಸ್ ಇಫ್ ಯು ಹ್ಯಾವ್ ಮಾಡ್ಯುಲಸ್ ಎಕ್ಸ್ ವ್ಯಾಲ್ಯೂ ಇಸ್ ಓನ್ಲಿ ಲೆಸ್ಸರ್ ದನ್ ಎ ಅಂತ, ವಿಚ್ ಮೀನ್ಸ್ ಎಕ್ಸ್ ವ್ಯಾಲ್ಯೂ ಇಸ್ ಬಿಟ್ವೀನ್ ಮೈನಸ್ ಎ ಇಂದ ಎ ಅಂತ ಅರ್ಥ, ವಿಚ್ ಮೀನ್ಸ್ ಎಕ್ಸ್ ವ್ಯಾಲ್ಯೂ ಇಸ್ ಬಿಟ್ವೀನ್ ಓಪನ್ ಬ್ರಾಕೆಟ್ ಮೈನಸ್ ಎ ಇಂದ ಎ ಅರ್ಥ, ಇದು ಗೊತ್ತಿರಬೇಕು ನಿಮಗೆ. ಓಕೆ, ಅದೇ ತರ ಮಾಡ್ಯುಲಸ್ ಆಫ್ ಎಕ್ಸ್ ವ್ಯಾಲ್ಯೂ ಈಸ್ ಲೆಸ್ಸರ್ ದನ್ 5. ಓಕೆ, ಮಾಡ್ಯುಲಸ್ ಆಫ್ ಎಕ್ಸ್ ವ್ಯಾಲ್ಯೂ ಲೆಸ್ಸರ್ ದನ್ 5 ಅಂತ ಬಂದ್ರೆ, ಓಕೆ ಸೊ ದಿಸ್ ಇಸ್ ನಥಿಂಗ್ ಬಟ್ ಎಕ್ಸ್ ವ್ಯಾಲ್ಯೂ ಇಸ್ ಬಿಟ್ವೀನ್, ಸೊ -5 ಇಂದ 5 ಅಂತ ಅರ್ಥ. ಎಕ್ಸ್ ವ್ಯಾಲ್ಯೂ ಇಸ್ ಬಿಟ್ವೀನ್ -5 ಇಂದ 5 ಅಂದ್ರೆ ಎಕ್ಸ್ ಬಿಲಾಂಗ್ಸ್ ಟು ಓಪನ್ ಬ್ರಾಕೆಟ್ -5 ಇಂದ 5 ಅಂತ. ಸೊ ದಿಸ್ ಇಸ್ ವಾಟ್, ಇದನ್ನು ಕರೆಕ್ಟ್ ಇದೆ ಸ್ಟೇಟ್ಮೆಂಟ್, ಇದನ್ನು ಕರೆಕ್ಟ್ ಇದೆ ಅಂತ ಅರ್ಥ ಆಗುತ್ತಾ. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ವಶನ್ ನಾವು ಸಾಲ್ವ್ ಮಾಡೋಣ ಅಂತ. ಓಕೆ ನೋಡಿ, ನಾನು ಈ ಕ್ವಶನ್ಸ್ ಮಾಡ್ತಿರಲ್ಲ ಭಾಳ ಇಂಪಾರ್ಟೆಂಟ್ ಆಗಿ, ಇದ್ರ ಮೇಲೆ ಅಟ್ಲೀಸ್ಟ್ 1 or 2 ಕ್ವಶನ್ಸ್ ಬರ್ತಾ ನೋಡಿ, ಲೀನಿಯರ್ ಇನ್ಕ್ವಾಲಿಟೀಸ್, ಅದಕ್ಕೋಸ್ಕರ ಮಾಡಿಸ್ತಿದ್ದೀನಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಸೊ ಎಕ್ಸ್ ವ್ಯಾಲ್ಯೂ ಗ್ರೇಟರ್ ದನ್ ಆರ್ ಈಕ್ವಲ್ ಟು -2, ಇದು ಕರೆಕ್ಟ್ ಆಗಿದೆ ನೋಡಿ. ಗ್ರೇಟರ್ ದನ್ ಈಕ್ವಲ್ ಟು -2, -2ಕ್ಕಿಂತ ದೊಡ್ಡದು ಹೌದಾ, -2ಕ್ಕಿಂತ ದೊಡ್ಡದಂದ್ರೆ ಈ ಕಡೆ ಹೌದಾ, -2ಕ್ಕಿಂತ ದೊಡ್ಡದು ಈ ಕಡೆ. ಇಲ್ಲಿ ನೋಡಿ, ಇದು ಒರಿಜಿನ್ ಅಂದ್ರೆ 0 ಇಲ್ಲಿ ಬರುತ್ತೆ, ಇದು -1, -2ಕ್ಕಿಂತ ದೊಡ್ಡದು ಈ ಕಡೆ, ಹೌದು ಕರೆಕ್ಟ್ ಇದೆ. -2ಕ್ಕಿಂತ ದೊಡ್ಡದು ಸೊಲ್ಯೂಷನ್ ಈ ಕಡೆ ಬರ್ತಾ ಹೌದಾ, ಬೇಕಾದ್ರೆ ನೋಡಿ ಇಲ್ಲಿ -1 ಐತೆ ಹೌದಾ. ಓಕೆ, -1 ಇಲ್ಲಿ 0, ಇಲ್ಲಿ 1, ಓಕೆ ಇಲ್ಲಿ 2, ಇಲ್ಲಿ 3, ಇವೆಲ್ಲ -2ಕ್ಕಿಂತ ದೊಡ್ಡದು ಬರ್ತಾ ಹೌದಾ, -2ಕ್ಕಿಂತ ದೊಡ್ಡದು ಬರ್ತಾ ಈ ವ್ಯಾಲ್ಯೂಸು. ಸೊ ದಟ್ ಈಸ್ ವೈ ನಮ್ಗೆ ಏನಾಗುತ್ತೆ, ಸೊ ದಟ್ ಈಸ್ ಇದೇನಾಗುತ್ತೆ. ಬಟ್ ಅವ್ರು ಏನು ಕೊಟ್ಟಿದ್ರೆ, ಇದು ಡಾಟೆಡ್ ಲೈನ್ ತಗೋಬೇಕಿತ್ತು ಇದು. ಓಕೆ, ಈ ಡಾಟೆಡ್ ಲೈನ್ ತಗೊಂಡ್ರೆ ಗ್ರೇಟರ್ ದನ್ -2 ಆಗ್ತಿತ್ತು. ಬಟ್ ಅವ್ರು ಏನು ಕೊಟ್ಟಿದ್ರೆ, ಸೊ ನಮಗೆ ಅವ್ರೇನು ಕೊಟ್ಟರೆ ಕಂಪ್ಲೀಟ್ ಲೈನ್ ಕೊಟ್ಟಿದ್ದಾರೆ, ಡಾಟೆಡ್ ಲೈನ್ ತಗೋಬೇಕಿತ್ತು ಇದು. ಓಕೆ, ಇದಕ್ಕೆ ಸೊಲ್ಯೂಷನ್ ಏನು ಬರುತ್ತೆ, ಇದು ಎದ್ರ ಸೊಲ್ಯೂಷನ್ ಅಂದ್ರೆ ಎಕ್ಸ್ ವ್ಯಾಲ್ಯೂ ಇಸ್ ಗ್ರೇಟರ್ ದನ್ ಈಕ್ವಲ್ ಟು -2 ಅಂತ. ಬಟ್ ಇದಕ್ಕಲ್ಲ, ಸೊ ದಟ್ ಈಸ್ ಡಾಟೆಡ್ ಲೈನ್ ತಗೊಂಡ್ರೆ ಇದಕ್ಕೆ ಬರ್ತಿತ್ತು. ಓಕೆ, ಸೊ ವಿಚ್ ಮೀನ್ಸ್ ನಮ್ಗೆ ಏನಾಗುತ್ತೆ, ಎಕ್ಸ್ ವ್ಯಾಲ್ಯೂ ಇಸ್ ಗ್ರೇಟರ್ ದನ್ ಈಕ್ವಲ್ ಟು -2. ಸೊ ಇದು ಕರೆಕ್ಟ್ ಆಗುತ್ತೆ, ಇದು ರಾಂಗ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಂತ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಏನ್ ಸರ್ MCQs ಮಾಡ್ಸೋದ್ಬಿಟ್ಟು ನೀವು ಫಿಲ್ ಇನ್ ದ ಬ್ಲಾಂಕ್ಸ್ ಟ್ರೂ ಆರ್ ಫಾಲ್ಸ್, ಇಲ್ಲಿ ನೋಡಿ, ಇಲ್ಲಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ ನೀವು. ಕಾನ್ಸೆಪ್ಟ್ ಕ್ವಶನ್ಸ್ ಯಾವ ತರ ಕೊಡಿ, ಇವು MCQs ಅವ್ರು ಕನ್ವರ್ಟ್ ಮಾಡಿ ಕೊಡ್ತಾರೆ, ನಿಮ್ಗೆ ಬರ್ಲಿಲ್ಲ ಅಂದ್ರು ಈಗ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ಇದಕ್ಕೆ ಏನ್ ಬರುತ್ತೆ ನಮಗೆ ಫಿಲ್ ಇನ್ ದ ಬ್ಲಾಂಕ್ಸ್ ನೋಡಿ. ಸೊ ಫಸ್ಟ್ ಕ್ವಶನ್ ನೋಡಿ, ಫಸ್ಟ್ ಕ್ವಶನ್ಗೆ ಏನ್ ಬರುತ್ತೆ ಅಂದ್ರೆ, ಓಕೆ ಫಸ್ಟ್ ಕ್ವಶನ್ ನಮ್ಗೆ ಏನ್ ಕೊಟ್ಟಿದ್ರೆ, ಎಕ್ಸ್ ವ್ಯಾಲ್ಯೂ ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು -3. ಅಲ್ಲಿ ಏನ್ ಕೊಟ್ಟಿದ್ರೆ, ಇಲ್ಲಿ ಎಕ್ಸ್ಗೆ 5 ಆಡ್ ಮಾಡಬೇಕು ಅಂತ. ಓಕೆ, ಎಕ್ಸ್ಗೆ 5 ಮಾಡಿದ್ರೆ ಎಕ್ಸ್ ಪ್ಲಸ್ 5, ಓಕೆ ಇಲ್ಲಿ -3 + 5 ಮಾಡಿ. ಓಕೆ, ಯಾವತ್ತಿದ್ರು ಆಡ್ ಮಾಡಿದಾಗ ಏನಾಗುತ್ತೆ, ಆಡ್ ಮಾಡಿದ್ರೆ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಗ್ರೇಟರ್ ದನ್ ಆರ್ ಈಕ್ವಲ್ ಟುನೇ ಆಗುತ್ತೆ. ದಟ್ ಈಸ್ ಎಕ್ಸ್ ಪ್ಲಸ್ 5 ಗ್ರೇಟರ್ ದನ್ ಆರ್ ಈಕ್ವಲ್ ಟು, ಇದು -3 + 5 ಅಂದ್ರೆ +2 ಆಗುತ್ತೆ ಹೌದು. ಬೇಕಾದ್ರೆ ಇದನ್ನ ಕಂಪೇರ್ ಮಾಡಿ, ಆದ್ರೆ ಇದೇನು ಬರುತ್ತೆ ನಮಗೆ, ಗ್ರೇಟರ್ ದನ್ ಆರ್ ಈಕ್ವಲ್ ಟು ಬರುತ್ತೆ. ಓಕೆ, ಇದೇನು ಬರುತ್ತೆ ನಮಗೆ, ಬೇಕಾದ್ರೆ ಬ್ಲೂ ಪೆನ್ ಇಂದ ತಗೊಂಡು ಮಾಡೋದು, ಗ್ರೇಟರ್ ದನ್ ಈಕ್ವಲ್, ದಿಸ್ ಈಸ್ ವಾಟ್ ನಮಗೆ ಗ್ರೇಟರ್ ದನ್ ಈಕ್ವಲ್ ಟು ಬರುತ್ತೆ ಹೌದು. ಸೊ ನೆಕ್ಸ್ಟ್ ಅದೇ ತರ ನೆಕ್ಸ್ಟ್ ಕ್ವಶನ್ ನೋಡಿ, ನೆಕ್ಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ. ಓಕೆ, ಸೊ ದಟ್ ಈಸ್ ಎಕ್ಸ್ ವ್ಯಾಲ್ಯೂ ಇಸ್ ಲೆಸ್ಸರ್ ದನ್ ಆರ್ ಈಕ್ವಲ್ ಟು -4, ಗ್ರೇಟರ್ ದನ್ ಆರ್ ಈಕ್ವಲ್ ಟು ಇಲ್ಲ. ಓಕೆ, x value is less value is -x value is lesser than or equal to -4 ಅಂತ ಕೊಟ್ಟಿದ್ದಾರೆ.
ಸೊ ದೆನ್ ವಾಟ್ ಈಸ್ 2x, ಓಕೆ ಇದೇನು ಇಲ್ಲಿ ಏನು ಬರುತ್ತೆ ನೋಡಿ. ಓಕೆ ನಾವೇನ್ ಮಾಡೋಣ, ಇದಕ್ಕೆ ಈ ಫಾರ್ಮೆಟ್ ಅಲ್ಲಿ ಕನ್ವರ್ಟ್ ಮಾಡ್ಬೇಕಂದ್ರೆ ಇದಕ್ಕೆ -2 ಇಂದ ಮಲ್ಟಿಪ್ಲೈ ಮಾಡ್ಬಿಡಿ. ಓಕೆ ಸೊ ಇದಕ್ಕೆ -2 ಇಂದ ಮಲ್ಟಿಪ್ಲೈ ಮಾಡಿದ್ರೆ -2 ಇಂಟು -x ಮಾಡಿದ್ರೆ ಏನ್ ಬರುತ್ತೆ, -2 ಇಂಟು -x ಬೇಕಾದ್ರೆ ಮಾಡಿ. ಅದೇ ತರ ಇಲ್ಲಿ ಏನಿದೆ -4 ಇಂಟು -2 ಮಾಡಿ. whenever you are multiplying with the negative values ನಮಗೆ ಲೆಸ್ಸರ್ ದನ್ ಈಕ್ವಲ್ ಟು ಇದೆ ಏನಾಗುತ್ತೆ, ಗ್ರೇಟರ್ ದನ್ ಈಕ್ವಲ್ ಟು. ಅವಾಗ ಏನ್ ಬರುತ್ತೆ, ಮೈನಸ್ ಇಂಟು ಮೈನಸ್ ಮಾಡಿದ್ರೆ ನಮಗೆ +2x ಆಗುತ್ತೆ. ಈಗ -4 ಇಂಟು -2 ಮಾಡಿದ್ರೆ +8 ಬರುತ್ತೆ ನೋಡಿ. ದಟ್ ಈಸ್ ಗ್ರೇಟರ್ ದನ್ ಇದು ಬರುತ್ತೆ. ಅಂದ್ರೆ ವಿಚ್ ಮೀನ್ಸ್ ಇಲ್ಲಿ ಏನ್ ಬರುತ್ತೆ ನಮಗೆ, ಗ್ರೇಟರ್ ದನ್ ಆರ್ ಈಕ್ವಲ್ ಟು ಬರ್ತಿದೆ. ಓಕೆ ನೆಕ್ಸ್ಟ್ ಅದೇ ತರ ಇಲ್ಲಿ ನೋಡಿ, ಇದು ಅವಾಗಲೇ ಮಾಡಿ ನಾವು 1 ಡಿವೈಡೆಡ್ ಬೈ x - 2 ಲೆಸ್ಸರ್ ದನ್ 2. ಓಕೆ ಬಟ್ ಈಗ ಮಾಡೋಣ ನೋಡಿ. ಸೊ 1 ಡಿವೈಡೆಡ್ ಬೈ x - 2 ಲೆಸ್ಸರ್ ದನ್ 2 ಅಂತ ಬಂದ್ರೆ, ಓಕೆ ಸೊ ಇದನ್ನ 1 ಡಿವೈಡೆಡ್ ಬೈ x - 2 ಲೆಸ್ಸರ್, ಇದನ್ನ ಈಕ್ವಲ್ ಟು ಲೆಸ್ಸರ್ ದನ್ ಅಂತ ಹೌದಾ. ಓಕೆ ಇಲ್ಲಿ ಮಾಡಿ ನೋಡಿ, ಬೇಕಾದ್ರೆ ಇಲ್ಲಿ ಮಾಡಿ ನೋಡಿ. ಓಕೆ ಇದನ್ನ ಕಡೆ ಕಳಿಸ್ಬಿಟ್ಟಿದ್ದು 1 ಡಿವೈಡೆಡ್ ಬೈ x - ಇಲ್ಲಿ ಗ್ರೇಟರ್ ದನ್ ಈಕ್ವಲ್ ಟು 0 ಇತ್ತು ಹೌದಾ. ಗ್ರೇಟರ್ ದನ್ ಈಕ್ವಲ್ ಟು 0 ಬಂದ್ರೆ ನಮ್ಗೇನು ಪಾಸಿಟಿವ್ ವ್ಯಾಲ್ಯೂಸ್ ತಗೋಬೇಕು. ಪಾಸಿಟಿವ್ ನಮಗೆ ಲೆಸ್ಸರ್ ದನ್ ಅಂತಾರೆ ನೆಗೆಟಿವ್ ವ್ಯಾಲ್ಯೂಸ್ ಅಂದ್ರೆ ಇದು ಹೌದಾ. ಸೊ ಬೇಕಾದ್ರೆ ಇನ್ನೊಂದ್ಸಲ ಇಲ್ಲಿ ಸಾಲ್ವ್ ಮಾಡ್ಬಿಡ್ತೀನಿ. ಓಕೆ ಸೊ ನಾವು ಜಸ್ಟ್ ಸಿ ಹಿಯರ್, ಸೊ ಇದನ್ನ ಈಕ್ವಲ್ ಟು 0 ಮಾಡ್ಕೊಳ್ಳಿ. ಅವಾಗ ಏನಾಗುತ್ತೆ, x ಈಸ್ ಈಕ್ವಲ್ ಟು 2 ಆಗುತ್ತೆ. x - 2 ದಟ್ ಈಸ್ ಈಕ್ವಲ್ ಟು x ಈಸ್ ಈಕ್ವಲ್ ಟು 2 ಆಗುತ್ತೆ. ಇದು ನಂಬರ್ ಲೈನ್ ಹಾಕು ಅಂದ್ರೆ ಓಕೆ ಇದು 2 ಅಂದ್ರೆ ಇದು ಇಲ್ಲಿ ಬರುತ್ತೆ. ನೆಗೆಟಿವ್ ವ್ಯಾಲ್ಯೂಸ್ ಬರುತ್ತೆ, ಇಲ್ಲಿ ಪ್ಲಸ್ ಬರುತ್ತೆ ಇವತ್ತಿದ್ರೆ ನೆಗೆಟಿವ್ ಬರುತ್ತೆ ಹೌದಾ. ಬೇಕಾದ್ರೆ ಇಲ್ಲಿ ಯಾವ್ದಾದ್ರು 2ಕ್ಕಿಂತ ಯಾವ್ದಾದ್ರು ಕಡಿಮೆ ವ್ಯಾಲ್ಯೂ ತಗೊಳ್ಳಿ. ಎಂತ 2ಕ್ಕಿಂತ ಕಡಿಮೆ 0 ತಗೊಳ್ಳೋಣ. 0 - 2 ಅಂದ್ರೆ ಏನು ಬರುತ್ತೆ ನಮಗೆ, -2 ಬರುತ್ತೆ. ನೆಗೆಟಿವ್ ವ್ಯಾಲ್ಯೂಸೇ ಬರ್ಬೇಕು ನಮಗೆ. ನೆಗೆಟಿವ್ ವ್ಯಾಲ್ಯೂಸ್ ಬರುತ್ತೆ. ಯಾವ ಇಂಟರ್ವಲ್ ನೆಗೆಟಿವ್ ವ್ಯಾಲ್ಯೂಸ್ ಬರ್ತವೆ, ಸೊ ನಮಗೆ -∞ ಇಂದ 0, -∞ ಇಂದ 2 ವರೆಗೆ ನೋಡಿ. x belongs to ಓಪನ್ ಬ್ರಾಕೆಟ್ -∞ ಇಂದ ನಮಗೆ 2 ನೋಡಿ. -∞ ಇಂದ 2 ಬರುತ್ತೆ. ಬಟ್ 2 ಇಲ್ಲಿ ನೋಡಿ, ಇಲ್ಲಿ ಓಪನ್ ಇದೆ, ದಟ್ ಈಸ್ ವೈ ಓಪನ್ ಬ್ರಾಕೆಟ್. ಸೊ ವಿಚ್ ಮೀನ್ಸ್ ಏನ್ ಬರುತ್ತೆ ನಮಗೆ, x ಈಸ್ ಬಿಟ್ವೀನ್ ಅಂದ್ರೆ ಏನ್ ಬರ್ತದೆ, ದಿಸ್ x ಈಸ್ ಲೆಸ್ಸರ್ ದನ್ 2 ಅಂತಾರೆ. x ವ್ಯಾಲ್ಯೂ ಈಸ್ ಲೆಸ್ಸರ್ ದನ್ 2 ಅಂತ. ಇದು ಏನಾಗುತ್ತೆ, ಅದಕ್ಕೆ ಲೆಸ್ಸರ್ ದನ್ ಆಗುತ್ತೆ ನೋಡಿ. ದಿಸ್ ಈಸ್ ಲೆಸ್ಸರ್ ದನ್ 2. ಓಕೆ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಬೇಕಾದ್ರೆ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ, 4th ಕ್ವಶನ್ ಏನು ಕೊಟ್ಟಿದ್ರೆ. ಓಕೆ ಇಲ್ಲಿ ಮಾಡ್ತೀನಿ ನೋಡಿ. 4th ಕ್ವಶನ್ ಏನು ಕೊಟ್ಟಿದ್ರೆ, ಸೊ ನಾವು ಇದು ಆವಾಗಲೇ ಮಾಡಿದ್ದೀವಿ. ಓಕೆ ಸೊ ನಾವು ಇದು ಪ್ರೀವಿಯಸ್ ಇಯರ್ ಕೇಳಿದ್ರು ಕೂಡ. ಓಕೆ ಬೇಕಾದ್ರೆ ನಾವು ತೋರಿಸ್ತೀನಿ. ನೆಕ್ಸ್ಟ್ a ಈಸ್ ಲೆಸ್ಸರ್ ದನ್ ಕೊಡು, b c ಅನ್ನೋದೇನು, ಸೊ c ಅನ್ನೋದು ನೆಗೆಟಿವ್ ವ್ಯಾಲ್ಯೂ. ಓಕೆ ಲೆಸ್ಸರ್ ದನ್ 0 ಅಂದ್ರೆ ನೆಗೆಟಿವ್ ವ್ಯಾಲ್ಯೂ. ನೆಗೆಟಿವ್ ಬೇಕಾದ್ರೆ ಇಲ್ಲಿ ಬರ್ಕೊಡಿ. c ಈಸ್ ಲೆಸ್ಸರ್ ದನ್ 0 ನೆಗೆಟಿವ್ ವ್ಯಾಲ್ಯೂ. ಇಟ್ ಈಸ್ ನೆಗೆಟಿವ್ ವ್ಯಾಲ್ಯೂ ಇಂದ ಇಲ್ಲಿ ಡಿವೈಡ್ ಮಾಡಿ ನಾವು. ಓಕೆ ಇದಕ್ಕೆ ನೆಗೆಟಿವ್ ವ್ಯಾಲ್ಯೂ ಇಂದ ಡಿವೈಡ್ a ಡಿವೈಡೆಡ್ ಬೈ -c. ಓಕೆ -c ಅಲ್ಲ, ನೆಗೆಟಿವ್ ವ್ಯಾಲ್ಯೂ ಅನ್ನೋದು. ಅದೇ ತರ b ವ್ಯಾಲ್ಯೂ ದಿಸ್ ನೆಗೆಟಿವ್ ವ್ಯಾಲ್ಯೂ ಇಂದ ಡಿವೈಡ್ ಮಾಡಿದ್ವಿ. ಓಕೆ ವೆನ್ ಯು ಆರ್ ಡಿವೈಡಿಂಗ್ ವಿತ್ ಡಿವೈಡ್ ಅಥವಾ ಮಲ್ಟಿಪ್ಲೈ ಬೈ ನೆಗೆಟಿವ್ ವ್ಯಾಲ್ಯೂಸ್ ಅಂತ ಬಂದಾಗ ಈ ಲೆಸ್ಸರ್ ದನ್ ಇದೇನಾಗುತ್ತೆ, ಗ್ರೇಟರ್ ದನ್ ಆಗುತ್ತೆ ಅಂತ. ವಿಚ್ ಮೀನ್ಸ್ ಇಲ್ಲಿ ಏನು ಬರುತ್ತೆ ನಮಗೆ, ಗ್ರೇಟರ್ ದನ್ ಬರುತ್ತೆ. ಓಕೆ ಸೊ ದಿಸ್ ಇಸ್ ಗ್ರೇಟರ್ ದನ್ ವರ್ಡ್. ಓಕೆ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡಿ ನೋಡಿ. ಇದು ಬರ್ಕೊಳ್ಬೇಕಾದ್ರೆ ನೆಕ್ಸ್ಟ್ ಕ್ವಶನ್ ನಂಬರ್ 5. ಕ್ವಶನ್ ನಂಬರ್ 5 ಏನು ಕೊಟ್ಟಿದ್ರೆ, ದಟ್ ಈಸ್ ಮಾಡ್ಯುಲಸ್ ಆಫ್ x - 1 ಓಕೆ ಆಲ್ವೇಸ್ ಲೆಸ್ಸರ್ ದನ್ ಈಕ್ವಲ್ ಟು 2 ಅಂದ್ರೆ ದೆನ್ ಇದು ಏನು ಬರುತ್ತೆ ಅಂತ ಕೇಳಿದ್ರು. ಓಕೆ ನಾವು ಇದನ್ನ ಸಿಂಪ್ಲಿಫೈ ಮಾಡೋಣ. ಸೊ ಐ ಹ್ಯಾವ್ ಟೋಲ್ಡ್ ಯು ವೆನ್ ಎವರ್ ಯು ಹ್ಯಾವ್ ಮಾಡ್ಯುಲಸ್ ಆಫ್ x ಅಂತ ಬಂದಾಗ, ಸೊ ಐ ಹ್ಯಾವ್ ಟೋಲ್ಡ್ ಇಲ್ಲಿ ಮಾಡ್ಯುಲಸ್ ಆಫ್ x ಅಂತ ಬಂದಾಗ ಇಲ್ಲಿ ಬೇಕಾದ್ರೆ ಬೇರೆ ಪೆನ್ನಿಂದ ಬರೀತೀನಿ ನೋಡಿ. ಇದು ಕಾಣುತ್ತಾ ಇಲ್ಲ, ಇಲ್ಲಿ ಈ ಪೆನ್ನಿಂದ ಬರೀತೀನಿ. ಸೊ ನಮಗೆ ಸೊ ಮಾಡ್ಯುಲಸ್ ಆಫ್ x ಅಂತ ಬಂದಾಗ ಲೆಸ್ಸರ್ ದನ್ ಆರ್ ಈಕ್ವಲ್ ಟು a ಇದೆ ಅಂತಂದ್ರೆ, ಸೊ x ವ್ಯಾಲ್ಯೂ ಇಸ್ ಬಿಟ್ವೀನ್ -a ಇಂದ a ಅಂತ ಅರ್ಥ ಇದು. ಓಕೆ ಇದು ಗೊತ್ತಿರಲಿ. ಓಕೆ ಅದೇ ತರ ಇದು ನೋಡಿ, ಇದೇನು ಬರುತ್ತೆ ನಮಗೆ, ಸೊ ದಟ್ ಈಸ್ ನಮಗೆ, ಸೊ ಹಿಯರ್ ಇಟ್ ಈಸ್ ನಮ್ಗೆ ಏನು ಬರುತ್ತೆ ಅಂದ್ರೆ, ದಟ್ ಈಸ್ x - 1 ಈಸ್ ಲೆಸ್ಸರ್ ದನ್ ಆರ್ ಈಕ್ವಲ್ ಟು 2 ಗ್ರೇಟರ್ ದನ್ ಆರ್ ಈಕ್ವಲ್ ಟು -2 ಅಂತ. ಇಲ್ಲಿ ಬರೀ ಏನ್ ಬರಬೇಕು, x ಬರಬೇಕು. ಬಿಕಾಸ್ ಇಲ್ಲಿ ನೋಡಿ x ಐತೆ ಹೌದಾ, ಬರೀ ಇಲ್ಲಿ x ಬರ್ಬೇಕು. x ಬರ್ಬೇಕಂದ್ರೆ ಎರಡು ಕಡೆ ಏನ್ ಮಾಡೋಣ, +1 ಆ್ಯಡ್, ಎಲ್ಲ ಕಡೆ +1 ಆ್ಯಡ್ ಮಾಡಿದ್ರೆ ಇಲ್ಲಿ -1 ಹೋಗ್ಬಿಡುತ್ತೆ ಹೌದಾ. ಸೊ ದಟ್ ಈಸ್ -2 + 1 ಈಸ್ ಲೆಸ್ಸರ್ ದನ್ x - 1 +1 ಲೆಸ್ಸರ್ ದನ್ +2 +1. ಓಕೆ ಸೊ ದಿಸ್ ಇಲ್ಲಿ +1 -1 ಕ್ಯಾನ್ಸಲ್ ಮಾಡಿದ್ರೆ ಇಲ್ಲಿ x ಅಷ್ಟು ಉಳಿತೆ. x ಈಸ್ ಲೆಸ್ಸರ್ ದನ್ ಈಕ್ವಲ್ ಟು 2 + 1 ಮಾಡಿದ್ರೆ 3 ಬರುತ್ತೆ. ಸೊ ಗ್ರೇಟರ್ ದನ್ ಈಕ್ವಲ್ ಟು -2 + 1 ಮಾಡಿದ್ರೆ -1. ಅಂದ್ರೆ -1 ಮತ್ತೆ 3 ನಡುವೆ ಇದೇನಾಗುತ್ತೆ, ಲೆಸ್ಸರ್ ದನ್ ಆರ್ ಈಕ್ವಲ್ ಆಗುತ್ತೆ. ಇದನ್ನು ಏನಾಗುತ್ತೆ, ಲೆಸ್ಸರ್ ದನ್. ಇಷ್ಟು ಗೊತ್ತಿರ್ಬೇಕು ನೋಡಿ. ಓಕೆ ಸೊ ನಾವು ಇದನ್ನ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ ನೋಡಿ. ಸೊ ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ 6 ಅಂತ ಬಂದ್ರೆ, ಕ್ವಶನ್ ನಂಬರ್ 6 ಬಂದ್ರೆ, ಸೊ ಮಾಡ್ಯುಲಸ್ ಆಫ್ 3x - 7 ಓಕೆ ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 2. ಓಕೆ ನಾನು ಅವಾಗಲೇ ಹೇಳಿದ್ದೀನಿ, whenever you have modulus of x greater than
ಎ ಅಂತ ಇದ್ರೆ ಸೊ ವಿಚ್ ಮೀನ್ಸ್ ಎಕ್ಸ್ ವ್ಯಾಲ್ಯೂ ಇಸ್ ಗ್ರೇಟರ್ ದನ್ ಎ ಅಂತ ಅರ್ಥ, ಆರ್ ಎಕ್ಸ್ ವ್ಯಾಲ್ಯೂ ಇಸ್ ಲೆಸ್ಸರ್ ದನ್ ಮೈನಸ್ ಎ ಅಂತ ಅರ್ಥ. ಇದನ್ನೇ ಅದೇ ತರ ಇಲ್ಲೇನಿದೆ ನಮಗೆ, ದಟ್ ಈಸ್ 3x ಮೈನಸ್ 7 ಈಸ್ ಗ್ರೇಟರ್ ದನ್ 2 ಅಂತ ಅರ್ಥ, ಆರ್ 3x ಮೈನಸ್ 7 ಈಸ್ ಲೆಸ್ಸರ್ ದನ್ ಮೈನಸ್ 2 ಅಂತ ಅರ್ಥ. ಇದು ಮೀನಿಂಗ್. ಓಕೆ, ಬೇಕಾದ್ರೆ ಇಲ್ಲಿ ತಗೊಂಡಿರೋದು ಯೂಸಲಿ ಇದು ಮೀನಿಂಗ್ ಇದ್ರದ್ದು. ಓಕೆ, ನಾವು ಇದನ್ನ ಬೇಕಾದ್ರೆ ಸಾಲ್ವ್ ಮಾಡ್ತೀನಿ ನೋಡಿ. ಇದೇನು ಬರುತ್ತೆ, ಇದನ್ನ ಸಿಂಪ್ಲಿಫೈ ಮಾಡೋಣ. ಈ -2 ನ ಎಕ್ಕಡ್ ತಗೊಂಡು -2 ತೊಗೊಂಡ್ರೆ ಏನಾಗುತ್ತೆ, ಸೊ 3x ದಟ್ ಈಸ್ ಗ್ರೇಟರ್ ದನ್ -2 +2 ಆಗುತ್ತೆ, +7 ಸಾರಿ -7 ಎಕ್ಕಡಿದ್ರೆ +7 ಆಗುತ್ತೆ. ಅಂದ್ರೆ 3x ಈಸ್ ಗ್ರೇಟರ್ ದನ್, ಓಕೆ 9 ಆಗುತ್ತೆ. 3 1 ಜಾ 3 3 ಜಾ ಆಗುತ್ತೆ. ಅಂದ್ರೆ x ವ್ಯಾಲ್ಯೂ ಇಸ್ ಗ್ರೇಟರ್ ದನ್ 3 ಅಂತ ಅರ್ಥ. ನೆಕ್ಸ್ಟ್ ಇದನ್ನ ಸ್ವಲ್ಪ -7 ಎಕ್ಕಡ್ತಾನೆ, ಅವಾಗ ಏನಾಗುತ್ತೆ 3x ಈಸ್ ಲೆಸ್ಸರ್ ದನ್ -2, ಓಕೆ +7 ಆಗುತ್ತೆ ನೋಡಿ. ಓಕೆ, ನಾವು 3x ಸೊ 7 ಅಲ್ಲಿ 2 ಹೋದ್ರೆ ಎಷ್ಟಾಗುತ್ತೆ, 7 ಅಲ್ಲಿ 2 ಹೋದ್ರೆ 5 ಬರುತ್ತೆ, 5 ಬರ್ಕೊಳ್ಳಿ. 3 ಇಂದ ಡಿವೈಡ್ ಮಾಡಿ, 3 ಇಂದ ಡಿವೈಡ್ ಅಂದ್ರೆ x ವ್ಯಾಲ್ಯೂ ಇಸ್ ಲೆಸ್ಸರ್ ದನ್ 5 ಡಿವೈಡೆಡ್ ಬೈ 3. ಓಕೆ, ಸೊ ವಿಚ್ ಮೀನ್ಸ್ ಇಲ್ಲಿ ಆರ್ ಹೌದಾ, ಸೊ x ವ್ಯಾಲ್ಯೂ ಇಸ್ ಬಿಟ್ವೀನ್, x ವ್ಯಾಲ್ಯೂ ಗ್ರೇಟರ್ ದನ್ 3. ಓಕೆ, ಇಲ್ಲಿ ಬೇಕಾದ್ರೆ ನೋಡಿ x ವ್ಯಾಲ್ಯೂಸ್ ಇಲ್ಲಿದೆನಾ, x ವ್ಯಾಲ್ಯೂ ಇಸ್ ಗ್ರೇಟರ್ ದನ್ 3, ಆರ್ x ವ್ಯಾಲ್ಯೂ ಇಸ್ ಲೆಸ್ಸರ್ ದನ್, ಓಕೆ ಲೆಸ್ಸರ್ ದನ್ 5/3 ಅಂತ. ಅದನ್ನೇ ಇಲ್ಲಿ ಇಲ್ಲಿ ಬಂದಿರೋದು ಇಲ್ಲಿ ಬರ್ಕೊಳ್ಳಿ. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೋಡಿ ಇದು ಸಿಂಪಲ್ ಅನ್ಸ್ತಾವೆ ನಿಮಗೆ, ನೀವು ಎಕ್ಸಾಮಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ತೀರಾ. ಆ್ಯಂಡ್ ಇಲ್ಲೊಬ್ಬರು ನೋಡಿ ನಿಮಗೆ ಈಸಿ ಅನ್ಸಿದ್ರೆ ನೀವು ಕ್ವಶನ್ ಸ್ಕಿಪ್ ಮಾಡ್ಕೊಂಡು ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡ್ಕೊಳ್ಳಿ. ಟೈಮ್ ವೇಸ್ಟ್ ಮಾಡಬೇಡಿ, ನಿಮಗೆ ಬರುತ್ತೆ ಅಂತೇಳಿ ಸೊ ನೀವು ಟೈಮ್ ವೇಸ್ಟ್ ಮಾಡಬೇಡಿ, ಬೇರೆ ಕ್ವಶನ್ಸ್ ಸಾಲ್ವ್ ಮಾಡಿ. ಓಕೆ, ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ ನೋಡಿ. ನೆಕ್ಸ್ಟ್ ಲಾಸ್ಟ್ ಕ್ವಶನು. ಓಕೆ, ನಾವು ಇಲ್ಲಿ ಇಟ್ಕೊಟ್ಟಿದ್ರೆ ದಟ್ ಈಸ್ 6th ಒನ್. ಓಕೆ, ನಾವು ಪಿ ವ್ಯಾಲ್ಯೂ ಈಸ್ ಗ್ರೇಟರ್ ದನ್ 0 ಅಂತ ಕೊಟ್ಟರೆ ಅಂಡ್ ಕ್ಯೂ ವ್ಯಾಲ್ಯೂ ಇಸ್ ಲೆಸ್ಸರ್ ದನ್ 0 ಅಂತ. ಇಲ್ಲಿ ನೋಡ್ರಿ ಇಲ್ಲಿ ಪಿ ಪ್ಲಸ್ ಕ್ಯೂ ಇದೆ ಹೌದಾ. ಓಕೆ, ಇಲ್ಲಿನೂ ಏನಿದೆ ಪಿ ಇದೆ. ಅದಕ್ಕೆ ಅಂದ್ರೆ ನೋಡೋಣ ಇದಕ್ಕೆ ಈ ಇಕ್ವೇಶನ್ಗೆ ಏನ್ ಮಾಡೋಣ, ಪಿ ಆಡ್ ಮಾಡೋಣ ಎರಡು ಕಡೆ. ಸೊ ಪಿ ಆಡ್ ಮಾಡಿದ್ರೆ ಏನಾಗುತ್ತೆ, ಸೊ ಪಿ ಪ್ಲಸ್ ಕ್ಯೂ, ಓಕೆ ಇಲ್ಲಿ 0 ಪ್ಲಸ್ ಪಿ, ಇಲ್ಲಿ ಲೆಸ್ಸರ್ ದನ್ ಇದು ಲೆಸ್ಸರ್ ದನ್ ಆಗುತ್ತೆ. ಅಂದ್ರೆ ಪಿ ಪ್ಲಸ್ ಕ್ಯೂ ಇಸ್ ಲೆಸ್ಸರ್ ದನ್ ಪಿ, 0 ಪ್ಲಸ್ ಪಿ ಅಂದ್ರೆ ಪಿನೇ ಬರ್ತದೆ. ವಿಚ್ ಮೀನ್ಸ್ ಇಲ್ಲಿ ಏನ್ ಬರುತ್ತೆ ನಮಗೆ, ಪಿ ಪ್ಲಸ್ ಕ್ಯೂ ಈಸ್ ಲೆಸ್ಸರ್ ದನ್ ಪಿ ಅಂತ ಅರ್ಥ. ಪಿ ಪ್ಲಸ್ ಕ್ಯೂ ಇಸ್ ಲೆಸ್ಸರ್ ದನ್ ಪಿ. ಇಷ್ಟೇ ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಓಕೆ, ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್. ಓಕೆ, ಈ ಮಾಡ್ಯುಲಸ್ ಕ್ವಶನ್ ಸ್ವಲ್ಪ ನಿಮ್ಗೆ ಕನ್ಫ್ಯೂಸ್ ಆಗ್ತವೆ, ನೀವು ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ ನೋಡಿ. ನೆಕ್ಸ್ಟ್ ಕ್ವಶನ್. ಓಕೆ, ಈಗ ನೋಡಿ ಈಗ ಬಹಳ ಈಸಿ ಕ್ವಶನ್ ಇವೆಲ್ಲ, MCQs ಇವೆಲ್ಲ. ಓಕೆ, ನಾವು ಎಕ್ಸ್ ವ್ಯಾಲ್ಯೂ ಇಸ್ ಲೆಸ್ಸರ್ ದನ್ ಲೆಸ್ಸರ್ ದನ್ 5 ಅಂದ್ರೆ ಯಾವ್ದು ಕರೆಕ್ಟ್ ಆಗುತ್ತೆ. ಓಕೆ, ಇಲ್ಲಿ ನೋಡಿ ಇದು ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಎಕ್ಸ್ -5 ಬರುತ್ತೆ. ಲೆಸ್ಸರ್ ದನ್ ಏನಾಗುತ್ತೆ ನಮಗೆ ಗ್ರೇಟರ್ ದನ್, ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿ ಹೌದಾ. ಈ ತರದ್ ಐತೆ ನೋಡಿ ಎಲ್ಲಾದ್ರು. ಓಕೆ, ಈ ತರದ್ -x ಈಸ್ ಗ್ರೇಟರ್ ದನ್ -5, ಯಾವ್ದು ಆಪ್ಷನ್ ಸಿ ನೋಡಿ, ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ, ಆಪ್ಷನ್ ಸಿ. ಆಪ್ಷನ್ ಕರೆಕ್ಟ್, ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ಜಲೆಲ್ ಬರ್ಕೊಳ್ಳಿ, ಈಗೆಲ್ಲ ಜಲೆಲ್ ಆಗ್ತಾವೆ ಕ್ವಶನ್, ಭಾಳ ಈಸಿ ಇರ್ತವೆ. ಓಕೆ, ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ ನೋಡಿ. ನೆಕ್ಸ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ ನೋಡಿ ಅವ್ರು ಏನ್ ಕೊಟ್ಟಿದ್ರೆ ಎಕ್ಸ್ ವೈ ಅನ್ನೋದು, ಎಕ್ಸ್ ವೈ ಮತ್ತೆ ಬಿ ಅನ್ನೋದು ರಿಯಲ್ ನಂಬರ್ಸ್. ಓಕೆ, ಅಂದ್ರೆ ಸೊ ಎಕ್ಸ್ ಇದು ನೋಡಿ ಇಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್, ಅಥವಾ ಅಲ್ಲಿ ನಾವು ಸಾಲ್ವ್ ಮಾಡಿದೀವಿ ಕ್ವಶನ್ ಆಲ್ರೆಡಿ. ಇಲ್ಲಿ MCQs ಕೊಡಿದ್ರೆ ಎಕ್ಸ್ ಈಸ್ ಲೆಸ್ಸರ್ ದನ್ ವೈ ಅಂದ್ರು, ಅಂದ್ರೆ ಬಿ ಈಸ್ ಲೆಸ್ಸರ್ ದನ್ 0 ಅಂದ್ರೆ ಬಿ ಅನ್ನೋದ್ರೆ ನೆಗೆಟಿವ್ ವ್ಯಾಲ್ಯೂ ಇದು. ಓಕೆ, ಬಿ ಅನ್ನೋದು ನೆಗೆಟಿವ್ ವ್ಯಾಲ್ಯೂ ಇಂದ ಡಿವೈಡ್ ಮಾಡಿ. ಓಕೆ, ನೆಗೆಟಿವ್ ವ್ಯಾಲ್ಯೂ ಇಂದ ಡಿವೈಡ್ ಅಂದ್ರೆ ಇದು ಎಕ್ಸ್ ಡಿವೈಡೆಡ್ ಬೈ ಬಿ, ಇಲ್ಲಿ ವೈ ಡಿವೈಡ್ ಬೈ ಬಿ. ಸೊ ವೆನ್ ಎವರ್ ಯು ಆರ್ ನೆಗೆಟಿವ್ ವ್ಯಾಲ್ಯೂ ಇಂದ ಡಿವೈಡ್ ಮಾಡಿದ್ರೆ ಲೆಸ್ಸರ್ ದನ್ ಇದ್ದಿದ್ದು ಏನಾಗುತ್ತೆ, ಗ್ರೇಟರ್ ದನ್ ಆಗುತ್ತೆ. ಹೌದು, ಸೊ ಯಾವ ಆಪ್ಷನ್ ಕರೆಕ್ಟ್ ಇದೆ ನೋಡಿ, ಆಪ್ಷನ್ ಎಕ್ಸ್ ಡಿವೈಡೆಡ್ ಬೈ ಬಿ ಗ್ರೇಟರ್, ಇಲ್ಲಿ ನೋಡಿ ವೈ ಡಿವೈಡ್ ಬೈ, ಆಪ್ಷನ್ ಸಿ. ಓಕೆ, ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್ ನೋಡಿ. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಸೊ ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಓಕೆ, ನೆಕ್ಸ್ಟ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ಅಂದ್ರೆ ನಾವು ಹಿಯರ್. ಓಕೆ, ಸೊ ನೆಕ್ಸ್ಟ್ ಈ ಕ್ವಶನ್ ಇದನ್ನ ಸೊಲ್ಯೂಷನ್ ಸಾಲ್ವ್ ಅಂತ ಕಳಿತೀವಿ. ಇದು ಏನ್ ಬರುತ್ತೆ, ಯಾವ್ದು ಕ್ವಶನ್ ಯಾವ್ದು ಆನ್ಸರ್ ಬರುತ್ತೆ ಕನ್ನಡ. ಇಲ್ಲಿ ನೋಡಿ +17 ಹಾಕಿ ತೋರಿಸಿ, ಯಾವಾಗ ಏನಾಗುತ್ತೆ -3x ಪ್ಲಸ್ 17. ಓಕೆ, ಸೊ ದಟ್ ಈಸ್ ಲೆಸ್ಸರ್ ದನ್ -13 ಇದೆ ಅನ್ಕೊಳ್ಳಿ. ಓಕೆ, ಈ +17 ಹಾಕಿ ತಗೊಂಡೋಗಿ, +17 ಹಾಕಿ ತಗೊಂಡ್ರೆ -17 -3x. ಓಕೆ, ಲೆಸ್ಸರ್ ದನ್ -17 -13 ಆಗುತ್ತೆ. ಓಕೆ, -3x ಯು ರೈಟ್ ಆಸ್ ಇಟ್ ಈಸ್, ಲೆಸ್ಸರ್ ದನ್ -17 -13 -30 ಆಗುತ್ತೆ. ಎರಡು ಕಡೆ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿ. ಓಕೆ, ಇಲ್ಲಿ ಮೈನಸ್ ಇದ್ರೆ -3x ಇದ್ದಿದ್ದು +3x ಆಗುತ್ತೆ, ಇಲ್ಲಿ -30 ಇದ್ದಿದ್ದು +330 ಆಗುತ್ತೆ. ಓಕೆ, ಅಂಡ್ ನೋಡಿ ಜಲ್ದಿ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಲೆಸ್ಸರ್ ದನ್ ಇದ್ದಿದ್ದು ಏನಾಗುತ್ತೆ, ಗ್ರೇಟರ್ ದನ್. ನೆಕ್ಸ್ಟ್ 3 1 ಜಾ, ಓಕೆ 3 10 ಹೌದಾ. ಸೊ ವಿಚ್ ಮೀನ್ಸ್ ಎಕ್ಸ್ ವ್ಯಾಲ್ಯೂ ಈಸ್ ಗ್ರೇಟರ್ ದನ್ 10.
ಎಕ್ಸ್ ವ್ಯಾಲ್ಯೂ ಇಸ್ ಗ್ರೇಟರ್ ದನ್ 10 ಅಂತಂದ್ರೆ ವಿಚ್ ಮೀನ್ಸ್ ಎಕ್ಸ್ ಬಿಲಾಂಗ್ಸ್ ಟು ಓಕೆ 10 ಟು ಇನ್ಫಿನಿಟಿ. ಇಲ್ಲಿ ಏನಿದೆ ಓಪನ್ ಬ್ರಾಕೆಟ್ ಇದೆ ಅಂದ್ರೆ ಬರೀ ಗ್ರೇಟರ್ ದನ್ ಅಷ್ಟೇ ಇದೆ, ಅದಕ್ಕೋಸ್ಕರ ನಮಗೆ ಓಪನ್ ಬ್ರಾಕೆಟ್ 10 ಟು ಇನ್ಫಿನಿಟಿ. ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ನೋಡಿ. ಸೊ ದಟ್ ಈಸ್ ಆಪ್ಷನ್ ಎ. ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಸೊ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಓಕೆ, ಅದೇ ತರ ಇಲ್ಲಿ ನೋಡಿ ಮಾಡ್ಯುಲಸ್ ಕ್ವಶನ್ ಅವಾಗಲೇ ಹೇಳಿದ್ವಿ. ವೆನೆವರ್ ಯು ಹ್ಯಾವ್ ಮಾಡ್ಯುಲಸ್ ಆಫ್ ಎಕ್ಸ್ ಈಸ್ ಲೆಸರ್ ದನ್ ಎ ಅಂತಂದ್ರೆ ಮಾಡ್ಯುಲಸ್ ಆಫ್ ಎಕ್ಸ್ ಈಸ್ ಲೆಸರ್ ದನ್ ಎ ಅಂದ್ರೆ ಎಕ್ಸ್ ವ್ಯಾಲ್ಯೂ ಇಸ್ ಲೆಸರ್ ದನ್ ಎ ಗ್ರೇಟರ್ ದನ್ ಮೈನಸ್ ಎ ಅಂತ. ಅದೇ ತರ ಇದು. ಸೊ ಇಟ್ ಈಸ್ ಮಾಡ್ಯುಲಸ್ ಆಫ್ ಎಕ್ಸ್ ಈಸ್ ಲೆಸರ್ ದನ್ 3 ಅಂದ್ರೆ ಎಕ್ಸ್ ವ್ಯಾಲ್ಯೂ ಇಸ್ ಲೆಸರ್ ದನ್ 3 ಗ್ರೇಟರ್ ದನ್ -3 ಅಂತ. ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಆಪ್ಷನ್ ಬಿ ನೋಡಿ. ಆಪ್ಷನ್ ಬಿ ಇಸ್ ಕರೆಕ್ಟ್. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇದನ್ನೊಂದು ಸಾಲ್ವ್ ಮಾಡೋಣ ನೋಡಿ. ಓಕೆ, ಸೊ ನಾವು ಇದು ಹಂಗೆ ನೋಡಿ. ಸೊ ದಟ್ ಈಸ್ ಮಾಡ್ಯುಲಸ್, ಇದು ಪಾಸಿಟಿವ್ ಇದೆ ಅಂತ ನೋಡಿ, ಬಿ ಅನ್ನೋದು ಪಾಸಿಟಿವ್. ಸೊ ನಮಗೆ ವೆನ್ ಎವರ್ ಯು ಹ್ಯಾವ್ ಸೊ ದಟ್ ಈಸ್ ಮಾಡ್ಯುಲಸ್ ಆಫ್ ಎಕ್ಸ್, ಐ ಹ್ಯಾವ್ ಟೋಲ್ಡ್ ಯಾವಾಗಲೇ ಮಾಡ್ಯುಲಸ್ ಆಫ್ ಎಕ್ಸ್ ಈಸ್ ಗ್ರೇಟರ್ ದನ್ ಬಿ ಅಂತಂದ್ರೆ ಸೊ ವಿಚ್ ಮೀನ್ಸ್ ಎಕ್ಸ್ ವ್ಯಾಲ್ಯೂ ಇಸ್ ಗ್ರೇಟರ್ ದನ್ ಬಿ. ಓಕೆ, ಆರ್ ಎಕ್ಸ್ ವ್ಯಾಲ್ಯೂ ಇಸ್ ಲೆಸ್ಸರ್ ದನ್ ಮೈನಸ್ ಬಿ ಅಂತ. ಇದು ಮೀನಿಂಗ್ ಇದು. ವಿಚ್ ಮೀನ್ಸ್ ಎಕ್ಸ್ ವ್ಯಾಲ್ಯೂ ಇಸ್ ಗ್ರೇಟರ್ ದನ್ ಬಿ, ಎಕ್ಸ್ ವ್ಯಾಲ್ಯೂ ಇಸ್ ಲೆಸ್ಸರ್ ದನ್ ಮೈನಸ್ ಬಿ ಅಂದ್ರೆ ಇದು ನೋಡಿ, ಇದು ಇಸ್ ಗ್ರೇಟರ್ ದನ್ ಬಿ ಅಂತಂದ್ರೆ ನಮ್ಗೆ ಏನ್ ಬರ್ತಿದ್ದು ಗ್ರೇಟರ್ ದನ್ ಬಿ ಅಂತಂದ್ರೆ ಸೊ ಬಿ ಇಂದ ಇನ್ಫಿನಿಟಿ ವರೆಗೆ. ಓಕೆ, ಓಪನ್ ಬ್ರಾಕೆಟ್ ಬಿ ಇಂದ ಇನ್ಫಿನಿಟಿ ಯೂನಿಯನ್ ವಿತ್ ನೆಕ್ಸ್ಟ್ ಇದು ಮೈನಸ್ ಬಿ ಗಿಂತ ಕಡಿಮೆ, ಮೈನಸ್ ಇನ್ಫಿನಿಟಿ ಇಂದ ಮೈನಸ್ ಬಿ, ಇದನ್ನ ಓಪನ್ ಬ್ರಾಕೆಟ್. ವಿಚ್ ಮೀನ್ಸ್ ಇದನ್ನ ಈ ಕಡೆ ತಗೊಂಡು ಇದನ್ನ ಈ ಕಡೆ ತಗೊಂಡ್ರೆ ಸೊ ವಿಚ್ ಮೀನ್ಸ್ ಮೈನಸ್ ಇನ್ಫಿನಿಟಿ ಟು ಮೈನಸ್ ಬಿ ಯೂನಿಯನ್ ವಿತ್ ಬಿ ಟು ಇನ್ಫಿನಿಟಿ ಇದು. ಓಕೆ, ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ನೋಡಿ. ಯಾವ ಆಪ್ಷನ್ ಮೈನಸ್ ಇನ್ಫಿನಿಟಿ ಇಂದ ಮೈನಸ್ ಬಿ ಯೂನಿಯನ್ ವಿತ್ ಬಿ ಟು ಇನ್ಫಿನಿಟಿ. ಸೊ ವಿಚ್ ಮೀನ್ಸ್ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಓಕೆ, ನೆಕ್ಸ್ಟ್ ನೋಡಿ ಅದೇ ತರ ಇಲ್ಲಿ ನೋಡಿ. ಸೊ ದಟ್ ಈಸ್ ಮಾಡ್ಯುಲಸ್ ಆಫ್ ಜಸ್ಟ್ ನಾವು ಹೇಳಿದೀನಿ ಗ್ರೇಟರ್ ದನ್ ಅಂತ ಬಂದ್ರೆ. ಓಕೆ, ಸೊ ದಟ್ ಈಸ್ ಮಾಡ್ಯುಲಸ್ ಆಫ್ ಎಕ್ಸ್ ವ್ಯಾಲ್ಯೂ ಗ್ರೇಟರ್ ದನ್ ಅಂತ ಬಂದ್ರೆ ಸೊ ಗ್ರೇಟರ್ ದನ್ ಎ ಅಂತ ಬಂದ್ರೆ ಸೊ ದಟ್ ಈಸ್ ಎಕ್ಸ್ ವ್ಯಾಲ್ಯೂ ಇಸ್ ಗ್ರೇಟರ್ ದನ್ ಎ ಆರ್ ಎಕ್ಸ್ ವ್ಯಾಲ್ಯೂ ಇಸ್ ಲೆಸ್ಸರ್ ದನ್ ಮೈನಸ್ ಎ ಅಂತ. ಅದೇ ತರ ಇದು ಬರೀತೀವಿ ನೋಡಿ. ನಮಗೆ ಸೊ ದಟ್ ಈಸ್ ಮಾಡ್ಯುಲಸ್ ಆಫ್ ಎಕ್ಸ್ ಮೈನಸ್ 1 ಇಸ್ ಗ್ರೇಟರ್ ದನ್ 5 ಅಂತಂದ್ರೆ ದಟ್ ಈಸ್ ಎಕ್ಸ್ ಮೈನಸ್ 1 ಇಸ್ ಗ್ರೇಟರ್ ದನ್ 5 ಆರ್ ಎಕ್ಸ್. ಓಕೆ, ಸೊ ದಟ್ ಈಸ್ ಆರ್ ಎಕ್ಸ್ ಮೈನಸ್ 1 ಇಸ್ ಲೆಸ್ಸರ್ ದನ್ ಮೈನಸ್ 5 ಅಂತ. ಓಕೆ, ಈ ಮೈನಸ್ 1 ಇಕ್ಕಿರ್ತಾನೆ ಅವಾಗ ಏನ್ ಬರುತ್ತೆ ಎಕ್ಸ್ ವ್ಯಾಲ್ಯೂ ಇಸ್ ಗ್ರೇಟರ್ ದನ್ 5 ಪ್ಲಸ್ 1. ಓಕೆ, ಎಕ್ಸ್ ವ್ಯಾಲ್ಯೂ ಇಸ್ ಗ್ರೇಟರ್ ದನ್ 6. ಹೌದಾ, ಆರ್ ಇದನ್ನು 6. ಓಕೆ, ಇದು ಆರ್ ಅಂದ್ರೆ ಯೂನಿಯನ್ ಅಂತ ಅರ್ಥ. ಅದೇ ತರ ಈ ಮೈನಸ್ 1 ಇಂದ ಇಕ್ಕಳ್ ತಗೊಂಡ್ರೆ ಅವಾಗ ಏನಾಗುತ್ತೆ ಎಕ್ಸ್ ವ್ಯಾಲ್ಯೂ ಇಸ್ ಲೆಸ್ಸರ್ ದನ್ ಮೈನಸ್ 5 ಪ್ಲಸ್ 1. ಓಕೆ, ನಾವು ಎಕ್ಸ್ ವ್ಯಾಲ್ಯೂ ಇಸ್ ಲೆಸ್ಸರ್ ದನ್ ಮೈನಸ್ 4 ಅಂತ. ಓಕೆ, ಇದನ್ನ ನೋಡಿ ಇದೇನ್ ಬರೀಬಹುದು ದಟ್ ಎಕ್ಸ್ ವ್ಯಾಲ್ಯೂ ಗ್ರೇಟರ್ ದನ್ ಅಂದ್ರೆ 6 ಗಿಂತ ದೊಡ್ಡದು ಅಂತ ಅರ್ಥ. ಓಪನ್ ಬ್ರಾಕೆಟ್ 6 ಟು ಇನ್ಫಿನಿಟಿ ಯೂನಿಯನ್ ವಿತ್ ಆರ್ ಅಂದ್ರೆ ಯೂನಿಯನ್ ಅಂತ ಅರ್ಥ. -4 ಗಿಂತ ಕಡಿಮೆ, -4 ಗಿಂತ ಕಡಿಮೆ ಮೈನಸ್ ಇನ್ಫಿನಿಟಿ ಇಂದ -4 ಅಂತ. ಇಲ್ಲಿ ಓಪನ್ ಬ್ರಾಕೆಟ್ ಅಂದ್ರೆ ಅದ್ರ ಓಪನ್ ಅಂತ ಅಂದ್ರೆ ವಿಚ್ ಮೀನ್ಸ್ ಮೈನಸ್ ಇನ್ಫಿನಿಟಿ ಇಂದ -4 ಇದು ಯೂನಿಯನ್ ವಿತ್ 6 ಟು ಇನ್ಫಿನಿಟಿ. ದಿಸ್ ಇಸ್ ವಾಟ್ ಆನ್ಸರ್. ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ನೋಡಿ. ಯಾವ ಆಪ್ಷನ್ ನಮಗೆ ಮೈನಸ್ ಇನ್ಫಿನಿಟಿ ಇಂದ -4 6 ಟು ಇನ್ಫಿನಿಟಿ, ಮೈನಸ್ ಇನ್ಫಿನಿಟಿ ಇಂದ -4. ಓ, ಇದು ಯಾವ್ದು ಎರಡು ಆಪ್ಷನ್ ಸೇಮ್ ಇದೆ ನೋಡಿ ಎರಡು. ಓಕೆ, ಇದು ಬರ್ಬೇಕು ಆಕ್ಚುಲ್ ಆಗಿ, ಇದು ಓಪನ್ ಬ್ರಾಕೆಟ್ ಬರ್ಬೇಕಿತ್ತು. ವೈ ಬಿಕಾಸ್ ಮೈನಸ್ ಇನ್ಫಿನಿಟಿ ಯಾವತ್ತಿದ್ರೆ ಏನ್ ಬರುತ್ತೆ ಮೈನಸ್ ಇನ್ಫಿನಿಟಿ ಯಾವತ್ತಿದ್ರೆ ಓಪನ್ ಇಂದ ಸ್ಟಾರ್ಟ್ ಆಗುತ್ತೆ. ಇದು ಮೈನಸ್ ಇನ್ಫಿನಿಟಿ ಇಂದ -4 ಯೂನಿಯನ್ ವಿತ್ 6 ಟು ಇನ್ಫಿನಿಟಿ. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಓಕೆ, ಬಹಳ ಜಲ್ದಿ ಆಗುತ್ತೆ. ಓಕೆ, ಇಲ್ಲಿ ನೋಡಿ ಏನ್ ಇದು ಮೋರ್ ದನ್ ಹಬ್ಬ ಅಂದ್ರೆ 1 hour 10 minutes 1 hour 20 minutes ಆಗುತ್ತೆ. ಇದು ವರ್ತ್ ನಿಮಗೆ. ಓಕೆ, 1 ಮಾರ್ಕ್ಸ್ಗೆ 1 ಅಥವಾ 2 ಮಾರ್ಕ್ಸ್ ಕೇಳ್ತಾರೆ, ಅದರಿಂದ ವರ್ತ್ ಆಗುತ್ತೆ. ಓಕೆ, ನೆಕ್ಸ್ಟ್ ನೀಟಾಗಿ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ. ಓಕೆ, ನೀವು ಸ್ವಲ್ಪ ಶೇರ್ ಮಾಡಿದ್ರೆ ಸೊ ವ್ಯೂಸ್ ಜಾಸ್ತಿ ಬಂದ್ರೆ ಓಕೆ, ಸ್ವಲ್ಪ ನೀವು ಲೈಕ್ ಗೀಕ್ ಮಾಡಿದ್ರೆ ಸೊ ವ್ಯೂಸ್ ಜಾಸ್ತಿ ಬರ್ತವೆ, ಜಾಸ್ತಿ ಜನದ ರೀಚ್ ಆಗುತ್ತೆ. ಜಾಸ್ತಿ ಜನ ರೀಚ್ ಆದ್ರೆ ಸ್ವಲ್ಪ ನಂಗೆ ಮೋಟಿವೇಶನ್ ಬರುತ್ತೆ. ಸೊ ಜಾಸ್ತಿ ಮಾಡಬೇಕು, ಇನ್ನೂ ಜಾಸ್ತಿ ಚಾಪ್ಟರ್ಸ್ ಮಾಡ್ಬೇಕಂತೇಳಿ. ಅದಕ್ಕೋಸ್ಕರ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ. ಓಕೆ, ಸೊ ಜಸ್ಟ್ ಇಯರ್ ನಮಗೆ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಸೊ ವೆನೆವರ್ ಯು ಹ್ಯಾವ್ ನಾನು ಹೇಳಿದ್ದೀನಿ ಅವಾಗಲೇ. ಸೊ ದಟ್ ಈಸ್ ಮಾಡ್ಯುಲಸ್ ಆಫ್ ಎಕ್ಸ್ ಪ್ಲಸ್ 2. ಬಟ್ ಐ ಹ್ಯಾವ್ ಟೋಲ್ಡ್ ಯು ಮಾಡ್ಯುಲಸ್ ಆಫ್ ಎಕ್ಸ್ ಈಸ್ ಲೆಸ್ಸರ್ ದನ್ ಆರ್ ಈಕ್ವಲ್ ಟು ಎ ಅಂತ ಬಂದ್ರೆ ಎಕ್ಸ್ ವ್ಯಾಲ್ಯೂ ಇಸ್ ಲೆಸ್ಸರ್ ದನ್ ಆರ್ ಈಕ್ವಲ್ ಟು ಎ ಗ್ರೇಟರ್ ದನ್ ಈಕ್ವಲ್ ಟು ಮೈನಸ್ ಎ ಅಂತ. ಅದೇ ತರ ಇಲ್ಲಿ ಇದನ್ನ ಹೆಂಗ್ ಬರೋದಂದ್ರೆ ಎಕ್ಸ್ ಪ್ಲಸ್ 2 ಈಸ್ ಲೆಸ್ಸರ್ ದನ್ ಈಕ್ವಲ್ ಟು 9 ಗ್ರೇಟರ್ ದನ್ ಈಕ್ವಲ್ ಟು -9 ಅಂತ. ಓಕೆ, ಇಲ್ಲಿ ಎರಡು ಕಡೆ ಇಲ್ಲಿ ನೋಡಿ ಇಲ್ಲಿ +2 ಇರಬಾರ್ದು, ಅದಕ್ಕೋಸ್ಕರ ಎರಡು ಕಡೆ -2 ನ ಆ್ಯಡ್ ಮಾಡ್ಕೊಡ್ತೀನಿ. ಸೊ ಮೂರು ಕಡೆ ಇಲ್ಲಿ 9 - 2 ಓಕೆ -9 - 2 ಇಲ್ಲಿ
ಓಕೆ ಇಲ್ಲಿ ಲೆಸರ್ ದನ್ ಇಕ್ವಲ್ ಟು ಎಕ್ಸ್ ಪ್ಲಸ್ 2 ಮೈನಸ್ 2 ಲೆಸರ್ ದನ್ ಇಕ್ವಲ್ ಟು 9 ಮೈನಸ್ 2. ಇದನ್ನು ಕ್ಯಾನ್ಸಲ್ ಮಾಡಿ. ಯಾವಾಗ ಏನಾಗುತ್ತೆ ಎಕ್ಸ್ ವ್ಯಾಲ್ಯೂ ಇಸ್ ಬಿಟ್ವೀನ್ 9 ಮೈನಸ್ 2 ಅಂದರೆ 7 ಬರ್ತದೆ. 7 ಗ್ರೇಟರ್ ದನ್ ಆರ್ ಇಕ್ವಲ್ ಟು -11 -11. ಎಕ್ಸ್ ವ್ಯಾಲ್ಯೂ ಇಸ್ ಬಿಟ್ವೀನ್ -11 ಇಂದ 7 ಬರ್ತದೆ. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ನೋಡಿ, ಆ ಆಪ್ಷನ್ ಇಲ್ಲಿ ನೋಡಿ, ಇಲ್ಲಿ ಕ್ಲೋಸ್ ಇದೆ. ಸೊ ವಿಚ್ ಮೀನ್ಸ್ ಎಕ್ಸ್ ಬಿಲಾಂಗ್ಸ್ ಟು -11 to 7. ಇದು ಕ್ಲೋಸ್ ಬ್ರಾಕೆಟ್ 2. ಓಕೆ, ವಿಚ್ ಮೀನ್ಸ್ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಸೊ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಓಕೆ ಓಕೆ, ವಿಡಿಯೋ ರೆಕಾರ್ಡ್ ಆಗ್ತಿದ್ದಿಲ್ಲ, ಚೆಕ್ ಮಾಡಿ ಅಂತ ಹೇಳ್ರಿ. ಮತ್ತೆ ಆಮೇಲೆ ರೆಕಾರ್ಡ್ ಆಗ್ತಿಲ್ಲ ಅಂದರೆ ಓಕೆ ಆಗ್ತಿದೆ, 50 ಮಿನಿಟ್ಸ್ ಆಯ್ತು ಆಲ್ರೆಡಿ. ಓಕೆ, ಇನ್ನು ಪ್ರೀವಿಯಸ್ ಇಯರ್ ಕ್ವಶನ್ಸೇ ಬಂದಿಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಓಕೆ, ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ನೆಕ್ಸ್ಟು ಓಕೆ ನೋಡಿ, ಸೊ ನಾವು ಜೆಸ್ಸಿ ಇದು ಕ್ವಶನ್ಗೆ ಬೇರೆನೇ ಕ್ವಶನ್. ಓಕೆ, ಇದು ಬೇರೆನೇ ಕ್ವಶನ್. ಓಕೆ, ಸೊ ಇಲ್ಲಿ ನೋಡಿ ಅವ್ರು ಏನು ಕೊಟ್ಟಿದ್ದಾರೆ, ಇನ್ಇಕ್ವಾಲಿಟಿ ರೆಪ್ರೆಸೆಂಟ್. ಈ ಇನ್ಇಕ್ವಾಲಿಟಿ ರೆಪ್ರೆಸೆಂಟ್ -5 ಇಂದ 5 ಹೌದಾ? ಓಕೆ, -5 ಇಂದ 5. ಓಕೆ, ಇದು ಓಪನ್ -5 ಇಂದ 5. ಓಕೆ, ಸೊ ವಿಚ್ ಮೀನ್ಸ್ ಎಕ್ಸ್ ಬಿಲಾಂಗ್ಸ್ ಟು ಓಪನ್ ಬ್ರಾಕೆಟ್ -5 ಇಂದ 5. -5 ಇಂದ 5. ಓಕೆ, ಓಪನ್ ಬ್ರಾಕೆಟ್ -5 ಇಂದ 5 ಇದ್ರೆ, ಸೊ ವಿಚ್ ಮೀನ್ಸ್ ನಮ್ಗೆ ಏನಿದು ಅಂದರೆ ಎಕ್ಸ್ ವ್ಯಾಲ್ಯೂಸ್ ಬಿಟ್ವೀನ್ -5 ಇಂದ 5 ಅಂತ ಅರ್ಥ. ಓಕೆ, ಎಕ್ಸ್ ವ್ಯಾಲ್ಯೂಸ್ ಬಿಟ್ವೀನ್ -5 ಇಂದ 5 ಅಂತಂದ್ರೆ ದಟ್ ಈಸ್ ಎಕ್ಸ್ ವ್ಯಾಲ್ಯೂ. ಓಕೆ, ಮಾಡ್ಯುಲಸ್ ಆಫ್ ಎಕ್ಸ್ ವ್ಯಾಲ್ಯೂ ಇಸ್ ಲೆಸ್ಸರ್ ದನ್ 5 ಅಂತ ಅರ್ಥ. ಇದು ಮಾಡ್ಯುಲಸ್ ಆಫ್ ಎಕ್ಸ್ ವ್ಯಾಲ್ಯೂ ಲೆಸ್ಸರ್ ದನ್ 5 ಅಂತ ಅರ್ಥ. ಯಾವ ಆಪ್ಷನ್ ಕರೆಕ್ಟ್ ಅದ? ಆಪ್ಷನ್ ಎ. ಆಪ್ಷನ್ ಎ ಇಸ್ ಕರೆಕ್ಟ್ ಆನ್ಸರ್. ರೆಡಿ. ಸೊ ಆಪ್ಷನ್ ಎ ಇಸ್ ಕರೆಕ್ಟ್ ಆನ್ಸರ್. ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಓಕೆ, ನೆಕ್ಸ್ಟ್ ನೋಡಿ, ಇದು ಒಂದು ಕ್ವಶನ್. ಓಕೆ, ಇಲ್ಲಿ ಬರ್ದಿಲ್ಲ. ಇಲ್ಲಿ ನೋಡಿ 5 ಇಂದ ಇನ್ಫಿನಿಟಿ. 5 ಇಂದ ಇಲ್ಲಿ ಓಪನ್ ಇದೆ. 5 ಇಂದ ಇನ್ಫಿನಿಟಿ ಅಂದ್ರೆ ಯಾವ್ದಾಗುತ್ತೆ? ಸೊ 5 ಇಂದ ಇನ್ಫಿನಿಟಿ ಓಪನ್ 5 ಇಂದ ಆಪ್ಷನ್ ಡಿ ಆಗುತ್ತೆ ನೋಡಿ. ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಅದೇ ತರ ಇಲ್ಲಿ ಓಕೆ, ಇಲ್ಲಿ 9/2 ಇಂದ ಇನ್ಫಿನಿಟಿ. ಇಲ್ಲಿ ಕ್ಲೋಸ್ಡ್ ಇದೆ, ಕ್ಲೋಸ್ ಬ್ರಾಕೆಟ್ 9/2 ಇಂದ ಇನ್ಫಿನಿಟಿ ಅಂದ್ರೆ ಯಾವ್ದಾಗುತ್ತೆ? ಎಕ್ಸ್ ಬಿಲಾಂಗ್ಸ್ ಟು ಆಪ್ಷನ್ ಬಿ ನೋಡಿ. ಕ್ಲೋಸ್ ಬ್ರಾಕೆಟ್ 9/2 ಇಂದ ಇನ್ಫಿನಿಟಿ, ಆಪ್ಷನ್ ಬಿ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡಿ. ನೆಕ್ಸ್ಟ್ ಓಕೆ, ಇದು ನಿಮಗೆ ಕಾಣಿಸ್ತಿಲ್ಲ. ಓಕೆ, ಇದು ಈ ತರ ಈ ಡೈರೆಕ್ಷನ್ ಇದೆ. ಇದು ನಮ್ಗೆ ಡಿಫ್ರೆನ್ಶಿಯೇಟ್ ಮಾಡಕ್ ಬರ್ತಿಲ್ಲ, ಬಟ್ ಇದನ್ನ ಡಿಫ್ರೆನ್ಶಿಯೇಟ್ ಮಾಡ್ಬೇಕು ಸ್ವಲ್ಪ. ಇದನ್ನ ಈ ಕಡೆ ಇದೆ ಅಂತ ಅರ್ಥ. ಓಕೆ, ಇದನ್ನು ಈ ಕಡೆ ಇದೆ, ಇದನ್ನು ಈ ಕಡೆ ಇದೆ. ಇದನ್ನ ಡಿಫ್ರೆನ್ಶಿಯೇಟ್ ಮಾಡಬಹುದು ಸ್ವಲ್ಪ. ಓಕೆ, ನಾವು 7/2 ಇಂದ -∞ ಇಂದ 7/2. ಓಕೆ, ಇಲ್ಲಿ ಏನ್ ಬರುತ್ತೆ? -∞ ಇಂದ 7/2 ಹೌದಾ? -∞ ಇಂದ 7/2 ಅಂದ್ರೆ ಇಲ್ಲಿ ಓಪನ್ ಇದೆ, ಅದಕ್ಕೋಸ್ಕರ ಓಪನ್ ಬ್ರಾಕೆಟ್ ಮೈನಸ್. ಆಪ್ಷನ್ ಎ ಇಸ್ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ. ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ನೆಕ್ಸ್ಟ್ ಕ್ವಶನ್ ಏನಿದೆ ನಮಗೆ? ಓಕೆ, ನೆಕ್ಸ್ಟ್ ಅದೇ ತರ ಇದು ಈ ಕಡೆ ಇದೆ ನೋಡಿ. ಓಕೆ, ಇಲ್ಲಿ ಕ್ಲೋಸ್ ಬ್ರಾಕೆಟ್ ಇದೆ. ಇಲ್ಲಿ -∞ ಇಂದ -2 ಇಲ್ಲಿ ಕ್ಲೋಸ್ ಇದೆ, ಅದಕ್ಕೋಸ್ಕರ ಕ್ಲೋಸ್ ಬಿಟ್ಟು ಆಪ್ಷನ್ ಬಿ ಇಸ್ ಕರೆಕ್ಟ್ ಆನ್ಸರ್. ಓಕೆ, ಆಪ್ಷನ್ ಬಿ ಇಸ್ ಕರೆಕ್ಟ್ ಆನ್ಸರ್. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಓಕೆ, ಇಲ್ಲಿ ನೋಡಿ, ಸ್ಟೇಟ್ ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ಟ್ರೂ ಆರ್ ಫಾಲ್ಸ್ ಕಂಡುಹಿಡಿ ನೋಡಿ. ಸೊ ಯಾವ್ದು ಟ್ರೂ ಇದೆ, ಯಾವ್ದು ಫಾಲ್ಸ್ ಇದೆ. ಓಕೆ, ನಾವು ಜಸ್ಟ್ ಇದು ನೋಡಿ, ಇವೆಲ್ಲ ಮಾಡಿದೀವಿ ಆಲ್ರೆಡಿ ಕ್ವಶನ್ಸ್. ಆಪ್ಷನ್ ಫಸ್ಟ್ ನೋಡಿ ಟ್ರೂ ಆಗುತ್ತಾ ಅಂದ್ರೆ ಫಸ್ಟ್ ಒನ್. ಸೊ ಜಸ್ಟ್ ಈ ಎಕ್ಸ್ ವ್ಯಾಲ್ಯೂ ಇಸ್ ಲೆಸ್ಸರ್ ದನ್ ವೈ ಅಂತ ಹೇಳಿ. ಬಿ ವ್ಯಾಲ್ಯೂ ಇಸ್ ಲೆಸ್ಸರ್ ದನ್ 0 ಅಂದ್ರೆ ಬಿ ವ್ಯಾಲ್ಯೂ ಅಂದ್ರೆ ನೆಗೆಟಿವ್ ವ್ಯಾಲ್ಯೂ ಹೌದಾ? ನೆಗೆಟಿವ್ ಇಂದ ಡಿವೈಡ್ ಮಾಡೋಣ ಅಂದ್ರೆ ಎಕ್ಸ್ ಡಿವೈಡೆಡ್ ಬೈ ಬಿ, ಇಲ್ಲಿ ವೈ ಡಿವೈಡೆಡ್ ಬೈ ಬಿ. ಈ ಲೆಸ್ಸರ್ ದನ್ ಏನಾಗುತ್ತೆ? ಗ್ರೇಟರ್ ದನ್ ಆಗುತ್ತೆ. ಬಟ್ ಅವ್ರು ಏನು ಕೊಟ್ಟಿದ್ದಾರೆ? ಲೆಸ್ಸರ್ ದನ್ ಇದೆ. ವೆನ್ ಎವರ್ ಯು ಆರ್ ಮಲ್ಟಿಪ್ಲೈಂಗ್ ವಿತ್ ದ ನೆಗೆಟಿವ್ ವ್ಯಾಲ್ಯೂ ಅಥವಾ ಡಿವೈಡಿಂಗ್ ವಿತ್ ದ ನೆಗೆಟಿವ್ ವ್ಯಾಲ್ಯೂ, ಲೆಸ್ಸರ್ ದನ್ ಇದೆ ಗ್ರೇಟರ್. ಬಟ್ ಅವ್ರು ಏನು ಕೊಟ್ಟಿದ್ದಾರೆ ನಮಗೆ? ಲೆಸ್ಸರ್ ದನ್ ಇದ್ರೆ ವಿಚ್ ಮೀನ್ಸ್ ಇದು ರಾಂಗ್ ಆಗುತ್ತೆ. ಸೊ ನೆಕ್ಸ್ಟ್ ನೋಡಿ, ಅದೇ ತರ ಇದು ನೋಡಿ, ಇದು ಏನು ಬರುತ್ತೆ ಅಂದ್ರೆ, ಸೊ ದಟ್ ಈಸ್ ಸೆಕೆಂಡ್ ಆಪ್ಷನ್. ಸೆಕೆಂಡ್ ಕ್ವಶನ್, ಎಕ್ಸ್ ಇಂಟು ವೈ ಇಸ್ ಗ್ರೇಟರ್ ದನ್ 0 ಅಂತ ಕೊಟ್ಟಿದ್ದಾರೆ. ಅಂದ್ರೆ ಎಕ್ಸ್ ವ್ಯಾಲ್ಯೂ ಎಕ್ಸ್ ಈಸ್ ಆಲ್ಸೋ ಗ್ರೇಟರ್ ದನ್ 0, ವೈ ಇಸ್ ಲೆಸ್ಸರ್ ದನ್ 0 ಅಂತ ಕೊಟ್ಟಿದ್ದಾರೆ. ಸೊ ಈಗ ನೋಡಿ, ಓಕೆ, ಇದನ್ನ ಏನಾಗುತ್ತೆ ಅಂದ್ರೆ ಎಕ್ಸ್ ವ್ಯಾಲ್ಯೂ ಇಸ್ ಗ್ರೇಟರ್ ದನ್ 0 ಅಂದ್ರೆ ಇದು ಪಾಸಿಟಿವ್ ವ್ಯಾಲ್ಯೂ ಹೌದಾ? ಪಾಸಿಟಿವ್. ವೈ ಇಸ್ ಲೆಸ್ಸರ್ ದನ್ ಇದು ನೆಗೆಟಿವ್ ವ್ಯಾಲ್ಯೂ. ಓಕೆ, ನಾವು ಪಾಸಿಟಿವ್ ವ್ಯಾಲ್ಯೂ ಇಂಟು ನೆಗೆಟಿವ್ ವ್ಯಾಲ್ಯೂ ಮಾಡಿದ್ರಾಗೆ, ಸಾರಿ ನೆಗೆಟಿವ್ ಬರಬೇಕಿತ್ತು ಹೌದಾ? ಇದು ನೆಗೆಟಿವ್. ಸೊ ನೆಗೆಟಿವ್ ಇಂಟು ಪಾಸಿಟಿವ್ ಮಾಡಿದ್ರೆ ನೆಗೆಟಿವ್ ಬರ್ತಾ ಹೌದಾ? ನೆಗೆಟಿವ್ ಇಸ್ ಗ್ರೇಟರ್ ದನ್ 0 ನಾ? ನೆಗೆಟಿವ್ ಇಸ್ ಗ್ರೇಟರ್ ದನ್ 0 ಆಗುತ್ತಾ? ನೆಗೆಟಿವ್ ವ್ಯಾಲ್ಯೂ ಕೆನಾಟ್ ಬಿ ಗ್ರೇಟರ್ ದನ್ 0 ಹೌದಾ? ನೆಗೆಟಿವ್ ವ್ಯಾಲ್ಯೂ 0ಕ್ಕಿಂತ ಕಡಿಮೆ ಆಗಕ್ಕೆ ಆಗದೇ ಇಲ್ಲ, ಚಾನ್ಸೇ ಇಲ್ಲ. ಓಕೆ, ಅದಕ್ಕೋಸ್ಕರ ಸಾರಿ 0ಕ್ಕಿಂತ ಜಾಸ್ತಿ ಆಗಕ್ಕೆ ಚಾನ್ಸ್ ಇಲ್ಲ. 0ಕ್ಕಿಂತ ಕಡಿಮೆ ಆಗ್ಬೋದು ಬಟ್ ನೆಗೆಟಿವ್. ಸೊ ವಿಚ್ ಮೀನ್ಸ್ ಇದು ರಾಂಗ್ ಆಗುತ್ತೆ. ಸೊ ಸೆಕೆಂಡ್ ಸ್ಟೇಟ್ಮೆಂಟು ರಾಂಗ್ ಆಗುತ್ತೆ. ನೆಕ್ಸ್ಟ್ ಥರ್ಡ್ ಸ್ಟೇಟ್ಮೆಂಟ್ ನೋಡಿ. ಥರ್ಡ್ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ರೆ ಎಕ್ಸಾಕ್ಟ್ಲಿ ಸೇಮ್ ಇಟ್ ಈಸ್, ಬಟ್ 2 ಲೆಸ್ಸರ್ ದನ್. ಓಕೆ, ಸೊ ದಟ್ ಈಸ್ ಎಕ್ಸ್ ಮತ್ತೆ ವೈ ಗ್ರೇಟರ್ ದನ್ ಅಂತಿದೆನಾ?
ಓಕೆ ಇಲ್ಲಿ ಏನು ಕೊಡಿದ್ರೆ ಎಕ್ಸ್ ವ್ಯಾಲ್ಯೂ ಇಸ್ ಲೆಸ್ಸರ್ ದನ್ ವೈ, ಓಕೆ ಸಾರಿ ಎಕ್ಸ್ ವ್ಯಾಲ್ಯೂ ಇಸ್ ಲೆಸ್ಸರ್ ದನ್ 0, ವೈ ವ್ಯಾಲ್ಯೂ ಇಸ್ ಲೆಸ್ಸರ್ ದನ್ 0. ಅಂದ್ರೆ ಲೆಸ್ಸರ್ ದನ್ ಇದನ್ನು ನೆಗೆಟಿವ್ ವ್ಯಾಲ್ಯೂ, ಇದನ್ನು ನೆಗೆಟಿವ್ ವ್ಯಾಲ್ಯೂ, ಲೆಸ್ಸರ್ ದನ್ 0 ಅಂದ್ರೆ ನೆಗೆಟಿವ್ ವ್ಯಾಲ್ಯೂ, ಸೊ ದಿಸ್ ಇಸ್ ನೆಗೆಟಿವ್, ಸೊ ದಿಸ್ ಇಸ್ ವೈ ಇಸ್ ಆಲ್ಸೋ ನೆಗೆಟಿವ್. ನೆಗೆಟಿವ್ ಇಂಟು ನೆಗೆಟಿವ್ ಮಾಡಿದ್ರೆ ಏನು ಬರ್ತದೆ ನಮಗೆ ಪಾಸಿಟಿವ್. ಅಂದ್ರೆ 0ಕ್ಕಿಂತ ದೊಡ್ಡದು ವ್ಯಾಲ್ಯೂ ಪಾಸಿಟಿವ್ ವ್ಯಾಲ್ಯೂ ಬರ್ತದ, 0ಕ್ಕಿಂತ ದೊಡ್ಡದ್ರೆ ಪಾಸಿಟಿವ್ ಇರ್ತದೆ, ವಿಚ್ ಮೀನ್ಸ್ ಇದು ಕರೆಕ್ಟ್ ಇದೆ, ವಿಚ್ ಮೀನ್ಸ್ ದಿಸ್ ಇಸ್ ಕರೆಕ್ಟ್ ಇದೆ. ನೆಕ್ಸ್ಟ್ ಅದೇ ಥರ ಇದು, ಓಕೆ ಸೊ ದಟ್ ಈಸ್ ಮತ್ತೇನು ಬಂತು ನಮ್ಗೆ ಇಲ್ಲಿ ನೋಡಿ, ಎಕ್ಸ್ ಇಂಟು ವೈ ಮಾಡಿದ್ರೆ, ಓಕೆ ಎಕ್ಸ್ ಇಂಟು ವೈ ಲೆಸ್ಸರ್ ದನ್ 0 ಅಂದರೆ ಇದು ನೆಗೆಟಿವ್ ಬರುತ್ತೆ, ಓಕೆ ಇದನ್ನು ನೆಗೆಟಿವ್ ಬರುತ್ತೆ. ಯಾವುದು ಕ್ವಶನ್ ನಂಬರ್ 4, ಇದು ಲೆಸ್ಸರ್ ದನ್ 0 ಅಂದರೆ ನೆಗೆಟಿವ್ ಬರುತ್ತೆ, ಇದು ನೆಗೆಟಿವ್, ನೆಗೆಟಿವ್ ಇಂಟು ನೆಗೆಟಿವ್ ಮಾಡಿದ್ರೆ ಪ್ಲಸ್ ಬರುತ್ತೆ. ಸೊ ಪ್ಲಸ್ ಈಸ್ ಲೆಸ್ಸರ್ ದನ್ 0ನಾ, ಪ್ಲಸ್ ಲೆಸ್ಸರ್ ದನ್ 0 ಆಗಲ್ಲ, ಸೊ ದಟ್ ಈಸ್ ಆಗಲ್ಲ. 0ಕ್ಕಿಂತ ಕಡಿಮೆ ನೆಗೆಟಿವ್ ವ್ಯಾಲ್ಯೂಸ್ ಬರ್ತಾವೆ, ಪ್ಲಸ್ ಬರಲ್ಲ, ಪಾಸಿಟಿವ್ ವ್ಯಾಲ್ಯೂಸ್ ಬರಲ್ಲ, ವಿಚ್ ಮೀನ್ಸ್ ಇದು ಆಗಲ್ಲ, ದಟ್ ಈಸ್ ವೈ ಇದನ್ನು ರಾಂಗ್ ಆಗುತ್ತೆ. ಓಕೆ ನೆಕ್ಸ್ಟ್ ಅದೇ ಥರ ನೋಡಿ, ಇಲ್ಲಿ ಇದನ್ನ ನೋಡಿ, ಇದನ್ನ ಆ್ಯಂಡ್ ಅಂತ ಇದೆ 5th ಕ್ವಶನ್, ಆ್ಯಂಡ್ ಇದನ್ನ ನಂಬರ್ ಲೈನ್ ಮೇಲೆ ಹಾಕೊಂಡು ಇಂಟರ್ಸೆಕ್ಷನ್ ಮಾಡೋಣ. ನಂಬರ್ ಲೈನ್ ಮೇಲೆ ಹಾಕೊಳ್ಳಿ ಫಸ್ಟ್, ಇದನ್ನ ಸ್ವಲ್ಪ ಕ್ರಾಸ್ ಬಂತು. ಓಕೆ ನೆಕ್ಸ್ಟ್ ಫಸ್ಟ್ ಏನು ಹೇಳಿದ್ರೆ ಎಕ್ಸ್ ವ್ಯಾಲ್ಯೂ ಈಸ್ ಲೆಸ್ಸರ್, ಫಸ್ಟ್ ಏನು ಎಕ್ಸ್ ವ್ಯಾಲ್ಯೂ ಇಸ್ ಲೆಸ್ಸರ್ ದನ್ -5. ಓಕೆ -5 ಇಲ್ಲಿದೆ ಅನ್ಕೊಳ್ಳಿ, -5ಕ್ಕಿಂತ ಕಡಿಮೆ, -5ಕ್ಕಿಂತ ಕಡಿಮೆ, ಇಲ್ಲಿ ಓಪನ್ ಇದೆ, ಓಪನ್ ಬ್ರಾಕೆಟ್ -5ಕ್ಕಿಂತ ಕಡಿಮೆ. ನೆಕ್ಸ್ಟ್ ಅದೇ ಥರ ಅನ್ಕೊಡಿದ್ರೆ ಸೊ -2ಕ್ಕಿಂತ ಕಡಿಮೆ, ಮತ್ತೆ ಎಕ್ಸ್ ವ್ಯಾಲ್ಯೂ ಇಸ್ -2ಕ್ಕಿಂತ ಕಡಿಮೆ, -2 ಎಲ್ಲಿ ಬರುತ್ತೆ, ಇಲ್ಲಿ ಬರ್ತಾ ಹೌದಾ, ಓಪನ್ ಬ್ರಾಕೆಟ್ -2ಕ್ಕಿಂತ ಕಡಿಮೆ, ಅದನ್ನು ಇಲ್ಲಿ ಬರುತ್ತೆ. ಇವಾಡ ಇಲ್ಲಿ ಇಂಟರ್ಸೆಕ್ಟ್ ಅದು ಇಲ್ಲಿ ಇಂಟರ್ಸೆಕ್ಟ್ ಆಗ್ತದೆ, ಇಂಟರ್ಸೆಕ್ಷನ್ ಅಂತ ಕೇಳಿದೆ, ಇಂಟರ್ಸೆಕ್ಷನ್ ಇವಾಡ ಇಲ್ಲಿ ಇಂಟರ್ಸೆಕ್ಟ್ ಇಲ್ಲಿ ಇಂಟರ್ಸೆಕ್ಟ್, ಇದೇನು ಬರುತ್ತೆ ಇಂಟರ್ವಲ್, ದಿಸ್ ಇಸ್ ಎಕ್ಸ್ ಬಿಲಾಂಗ್ಸ್ ಟು ಓಕೆ -∞ ಇಂದ -5, ಇದು ಓಪನ್ ಬ್ರಾಕೆಟ್, ವೈ ಬಿಕಾಸ್ ಇದು ಇನ್ಕ್ಲೂಡ್ ಆಗಿಲ್ಲ, ಓಕೆ ವಿಚ್ ಮೀನ್ಸ್ ನಮಗೆ ಇರುತ್ತೆ ಎಕ್ಸ್ ಬಿಲಾಂಗ್ಸ್ ಟು -∞ ಇಂದ -5. ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ, ಇದು ಅಂದ್ರೆ ಈ ಸ್ಟೇಟ್ಮೆಂಟು ಕರೆಕ್ಟ್ ಇದೆ ಅಂತ, ಈ ಸ್ಟೇಟ್ಮೆಂಟು ಕರೆಕ್ಟ್ ಇದೆ. ಓಕೆ ಸೊ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ ನೋಡಿ. ನೆಕ್ಸ್ಟ್ 6th ಒನ್ ಏನು ಕೊಡಿದ್ರೆ ಅದೇ ಥರ ಇದೆ, ಎಕ್ಸಾಕ್ಟ್ಲಿ ಅದೇ ಥರ ಮಾಡಿ, ಬಟ್ ಇಲ್ಲಿ ಏನು ಕೊಡಿದ್ರೆ ಆ್ಯಂಡ್ ಅಂತ ಬಟ್ ಇಂಟರ್ಸೆಕ್ಷನ್ ಅಂತ ಅರ್ಥ. ಓಕೆ ಆ್ಯಂಡ್ ಇಸ್ ನಥಿಂಗ್ ಬಟ್ ಇಂಟರ್ಸೆಕ್ಷನ್, ಬೇಕಾದ್ರೆ ಇಲ್ಲಿ ಮಾಡೋಣ ಅದೇ ಅಲ್ಲ, ಬಟ್ ಇಲ್ಲಿ ಗ್ರೇಟರ್ ದನ್ ಇರ್ತದೆ, ಬೇಕಾದ್ರೆ ಇನ್ನೊಂದ್ಸಲ ಹಾಕೊಳ್ತಾರೆ. ಓಕೆ ಫಸ್ಟ್ ಏನಿದೆ -5 ಇದೆ, ನೆಕ್ಸ್ಟು 2 ಇದೆ ನೋಡಿ. ಓಕೆ 6 ಅಲ್ಲ, ಸೊ -5ಕ್ಕಿಂತ ಕಡಿಮೆ, -5ಕ್ಕಿಂತ ಕಡಿಮೆ ಅಂದರೆ ಇಲ್ಲಿಂದ ಇನ್ಫಿನಿಟಿವರೆಗೆ ಹೋದ. ನೆಕ್ಸ್ಟ್ ಅದೇ ಥರ 2ಕ್ಕಿಂತ ಜಾಸ್ತಿ ಈ ವರ್ಡ್ ಇಂಟರ್ಸೆಕ್ಟ್ ಮಾಡಿ, ಇವಾಗ ಇಂಟರ್ಸೆಕ್ಟ್ ಅಂದರೆ ಎಲ್ಲಾದ್ರೂ ಕಾಮನ್ ಎಲಿಮೆಂಟ್ಸ್ ಬರ್ತಾವ, ಓಕೆ ಕಾಮನ್ ಎಲಿಮೆಂಟ್ಸ್ ಬರಲ್ಲ. ಓಕೆ ಸೊ ದಟ್ ಈಸ್ ನಮ್ಗೆ ಏನಾಗುತ್ತೆ, ಕಾಮನ್ ಎಲಿಮೆಂಟ್ಸ್ ಬರಲ್ಲ ನಮಗೆ, ಸೊ ದಟ್ ಈಸ್ ವೈ ಇದೇನಾಗುತ್ತೆ ಎಕ್ಸ್ ಬಿಲಾಂಗ್ಸ್ ಟು ಎಂಪ್ಟಿ ಸೆಟ್, ಬಟ್ ಅವ್ರು ಏನು ಕೊಟ್ಟಿದ್ರೆ -5 to 2 ಅಂತ, ಸೊ ದಿಸ್ ಇಸ್ ಏನಾಗುತ್ತೆ ರಾಂಗ್ ಆಗುತ್ತೆ. ಓಕೆ ಇದು ರಾಂಗ್ ಆಗುತ್ತೆ. ನೆಕ್ಸ್ಟ್ ಅದೇ ಥರ ಇದು ಮಾಡೋಣ ನೋಡಿ. ಓಕೆ ಸೊ ಇದು ರಾಂಗ್ ಆಗುತ್ತೆ, ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ 7 ಎಕ್ಸ್ ವ್ಯಾಲ್ಯೂ ಈಸ್ ಗ್ರೇಟರ್ ದನ್ -2, ಓಕೆ ಇಲ್ಲಿ -2 ಇಲ್ಲಿ ಬರ್ಕೊಳ್ಳೋಣ, 9 ಇಲ್ಲಿ ಬರೆದಿದೆ ಅನ್ಕೊಳ್ಳಿ. ಓಕೆ ಎಕ್ಸ್ ವ್ಯಾಲ್ಯೂ ಇಸ್ ಗ್ರೇಟರ್ ದನ್ -2ಕ್ಕಿಂತ ದೊಡ್ಡದು, ಓಕೆ -2ಕ್ಕಿಂತ ದೊಡ್ಡದಂದ್ರೆ ಈ ಕಡೆ ಹೌದಾ, ಓಪನ್ ಬ್ರಾಕೆಟ್ -2. ನೆಕ್ಸ್ಟ್ ಅದೇ ಥರ ಎಕ್ಸ್ ವ್ಯಾಲ್ಯೂ ಇಸ್ 9ಕ್ಕಿಂತ ಕಡಿಮೆ, ಈ ಥರ. ಸೊ ಇವಾಗ ಇಂಟರ್ಸೆಕ್ಟ್ ಎಲ್ಲ ಆಗ್ತಿದೆ, ಇಂಟರ್ಸೆಕ್ಷನ್ ಅಂತ ಕೇಳಿ, ಇಂಟರ್ಸೆಕ್ಟ್ ಇಲ್ಲಿ ಆಗ್ತಿದೆ, ಹೌದು ಅಂದರೆ ಎಕ್ಸ್ ಬಿಲಾಂಗ್ಸ್ ಟು ಏನು, ಎಕ್ಸ್ ಬಿಲಾಂಗ್ಸ್ ಟು ಇಲ್ಲಿ ಇಲ್ಲ ನಮಗೆ, ಸೊ ದಟ್ ಈಸ್ -2 to 9 ಆಗುತ್ತೆ, ಓಪನ್ ಬ್ರಾಕೆಟ್ -2 to 9, ಓಪನ್ ಬ್ರಾಕೆಟ್ -2, ವಿಚ್ ಮೀನ್ಸ್ ಇದನ್ನು ಕರೆಕ್ಟ್ ಇದೆ. ಓಕೆ ಇದನ್ನು ಕರೆಕ್ಟ್. ಅದೇ ಥರ ನೆಕ್ಸ್ಟ್ ನೋಡಿ, ಸೊ ನೆಕ್ಸ್ಟ್ ಈಸ್ ನಥಿಂಗ್ ಬಟ್ ನಮ್ಗೆ ಇಲ್ಲಿ ಏನು ಬೇಕಾದ್ರೆ ಇಲ್ಲಿ ಮಾಡ್ತೀವಿ ನೋಡಿ, ಇಲ್ಲೇ 8th ಒನ್. ಓಕೆ ಐ ಹ್ಯಾವ್ ಟೋಲ್ಡ್ ಯು ಮಾಡ್ಲಸ್ ಆಫ್ ಎಕ್ಸ್ ಅಂತ ಬಂದರೆ, ಮಾಡ್ಲಸ್ ಆಫ್ ಎಕ್ಸ್ ಈಸ್ ಗ್ರೇಟರ್ ದನ್ 5 ಅಂತ ಬಂದರೆ ಎಕ್ಸ್ ವ್ಯಾಲ್ಯೂ ಇಸ್ ಗ್ರೇಟರ್ ದನ್ 5 ಆರ್ ಎಕ್ಸ್ ವ್ಯಾಲ್ಯೂ ಇಸ್ ಲೆಸ್ಸರ್ ದನ್ -5 ಅಂತ. ಅಂದರೆ ನಮ್ಗೇನು ಬರ್ತಿದೆ, ಲೆಸ್ಸರ್ ದನ್ -5 ಅಂದರೆ -∞ ಇಂದ -5 ಅಂತ ಅರ್ಥ. ಓಕೆ ಯೂನಿಯನ್ ವಿತ್ ಇದು ಏನು ಬರುತ್ತೆ 5 to ∞ ಅಂತ. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ, ಇಲ್ಲಿ ನೋಡಿ ಓಪನ್ ಬ್ರಾಕೆಟ್ ಬರಬೇಕಿತ್ತು, ಬಟ್ ಇಲ್ಲಿ ನಿಂತಿದ್ರೆ ಕ್ಲೋಸ್ ಬ್ರಾಕೆಟ್ ಬಂದಿದೆ, ಇಲ್ಲಿ ನಮ್ಗೆ ಓಪನ್ ಬ್ರಾಕೆಟ್ ಬರಬೇಕಿತ್ತು, ಇಲ್ಲಿ ಕ್ಲೋಸ್ ಬ್ರಾಕೆಟ್, ವಿಚ್ ಮೀನ್ಸ್ ಇದು ರಾಂಗ್ ಆಗುತ್ತೆ. ಓಕೆ ಇದು ರಾಂಗ್ ಆಗುತ್ತೆ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಇಲ್ಲೇ ಮಾಡ್ಬಿಡೋಣ ತಡ್ರಿ. ನೆಕ್ಸ್ಟ್ 9th ಒನ್ ಹೌದಾ, ಸೊ 9th ಒನ್ ನೋಡಿ ಏನು ಕೊಟ್ಟಿದ್ರೆ, ಸೊ ಮಾಡ್ಲಸ್ ಆಫ್ ಎಕ್ಸ್ ವ್ಯಾಲ್ಯೂ ಇಸ್ ಲೆಸ್ಸರ್ ದನ್ ಈಕ್ವಲ್ ಟು 4. ಓಕೆ ಇದ್ರ ಬಗ್ಗೆ ನಾನು ಹೇಳಿದ್ದೀನಿ, ವೆನ್ ಎವರ್ ಯು ಮಾಡ್ಲಸ್ ಆಫ್ ಎಕ್ಸ್ ಲೆಸ್ಸರ್ ದನ್ ಅಂತ ಬಂದರೆ ದಟ್ ಈಸ್ ಎಕ್ಸ್ ವ್ಯಾಲ್ಯೂ ಈಸ್ lesser than or equal to 4, greater than or equal to -4, which means x belongs to close bracket -4 to 4. ಸೊ ಈ ಆಪ್ಷನ್ ಕರೆಕ್ಟ್ ಆಗುತ್ತೆ ನಮಗೆ, ಇದು ಅಂದರೆ ಇದು ಕರೆಕ್ಟ್ ಇದೆ ಅಂತ ಅರ್ಥ, ಇದು ಕರೆಕ್ಟ್ ಇದೆ. ಸೊ ನಿಮ್ಗೆ ಇದು ಕರೆಕ್ಟ್ ಇದೆ. ಇದು ನೋಡಿ ಇದನ್ನು ಗ್ರಾಫ್ ಹಾಕ್ಕೊಂಡಿಲ್ಲ ನಾನು, ಇದನ್ನು ಬಿಟ್ಬಿಟ್ಟು ಕ್ವಶನ್ ನೋಡಿ. ಸೊ ವಿಚ್ ಮೀನ್ಸ್ ಸ್ಟೇಟ್ಮೆಂಟು ಸೊ ಕರೆಕ್ಟ್ ಆಗುತ್ತೆ, ಸೊ ವಿಚ್ ಮೀನ್ಸ್ ಇದನ್ನು ಕರೆಕ್ಟ್ ಆಗುತ್ತೆ.
ಓಕೆ ಸೊ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಓಕೆ ಸೊ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ ನೋಡಿ. ಓಕೆ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ ಇದೆಲ್ಲ ಬೇಕಾದ್ರೆ. ಓಕೆ ಇವಷ್ಟು ಫಿಲ್ ಇನ್ ದ ಬ್ಲಾಂಕ್ಸ್ ಆಗ್ಬಿಟ್ರೆ ಹಿಂಗೆ MCQs ಇದ್ದಾವೆ. ಇಲ್ಲಿ ನೋಡಿ ಇದು ಏನು ಸೊಲ್ಯೂಷನ್ ಬರುತ್ತೆ, ಇದು ಸೊಲ್ಯೂಷನ್ ಏನಂದ್ರೆ ಓಕೆ ಸೊ ದಿಸ್ ಈಸ್ ನಥಿಂಗ್ ಬಟ್ ಎಕ್ಸ್ ವ್ಯಾಲ್ಯೂ ನಮ್ಗೇನಿದೆ ಗ್ರೇಟರ್ ದಾನ್ ಈಕ್ವಲ್ ಟು 0 ಅಂತ ಅರ್ಥ ಇದೆ. ಓಕೆ ಎಕ್ಸ್ ವ್ಯಾಲ್ಯೂ ಇಸ್ ಗ್ರೇಟರ್ ದಾನ್ ಈಕ್ವಲ್ ಟು 0. ಅದೇ ತರ ಇದು ಓಕೆ ದಿಸ್ ಈಸ್ ವೈ ವ್ಯಾಲ್ಯೂ ಗ್ರೇಟರ್ ದಾನ್ ಈಕ್ವಲ್ ಟು 0 ಅಂತ ಅರ್ಥ. ಇದು ಇಸ್ ವೈ ವ್ಯಾಲ್ಯೂ ಇಸ್ ಗ್ರೇಟರ್ ದಾನ್ ಈಕ್ವಲ್ ಟು 0. ಓಕೆ ನಾವು ಅದೇ ತರ ಇಲ್ಲಿ ಏನು ಬರುತ್ತೆ, ಸೊ ಇದೇನು ಬರುತ್ತೆ, ಸೊ ದಿಸ್ ಈಸ್ ವೈ ವ್ಯಾಲ್ಯೂ ಇಸ್ ಗ್ರೇಟರ್ ದಾನ್ ಆರ್ ಈಕ್ವಲ್ ಟು 1 and so x value ಗ್ರೇಟರ್ ದಾನ್ ಆರ್ ಈಕ್ವಲ್ ಟು 0 ಅಂತ, x ವ್ಯಾಲ್ಯೂ ಗ್ರೇಟರ್ ದಾನ್ ಈಕ್ವಲ್ ಟು 0 ಅಂತ ಅರ್ಥ ಇದೆ. ಓಕೆ ನೆಕ್ಸ್ಟ್ ಅದೇ ತರ ಇದೇನಾಗುತ್ತೆ ನೋಡಿ. ಸೊ ನಾವು ಯು ಜಸ್ಟ್ ಸಿ ಇದು ಯಾವ ಇದು ಇಕ್ವೇಶನ್ ಇನ್ ಲೈನ್ ಇಂದ ಅಂದ್ರೆ ದಟ್ ಈಸ್ y ದಟ್ ಈಸ್ ಈಕ್ವಲ್ ಟು x ಇದ್ರೆ ನಮ್ಗೆ ಈ ತರ ಬರುತ್ತೆ ಗ್ರಾಫ್, ಈ ತರ ಬರುತ್ತೆ. ಓಕೆ ಸೊ y ದಟ್ ಈಸ್ ಈಕ್ವಲ್ ಟು ಮೈನಸ್ ಎಕ್ಸ್ ಅಂದ್ರೆ y ದಟ್ ಈಸ್ ಈಕ್ವಲ್ ಟು ಮೈನಸ್ ಎಕ್ಸ್ ಬಂದ್ರೆ ಈ ತರ ಬರುತ್ತೆ ಗ್ರಾಫ್. ಅಂದ್ರೆ ಇದು y ದಟ್ ಈಸ್ ಮೈನಸ್ ಎಕ್ಸ್ ಅಂತ ಅರ್ಥ, ಈಕ್ವಲ್ ಅದು ಬಟ್ ಇನ್ಈಕ್ವಾಲಿಟಿ ಬರುತ್ತೆ. ಇದು ನೋಡಿ ಇಲ್ಲಿ ನಮಗೆ ಲೆಸರ್ ದನ್ ಬರುತ್ತೆ, ನಾವು ಲೆಸರ್ ದನ್ ತೊಗೊಂಡು ಟ್ರೈ ಮಾಡೋಣ. ಓಕೆ ಲೆಸರ್ ದನ್ ತೊಗೊಂಡ್ರೆ ಕರೆಕ್ಟ್ ಬರ್ತಿಲ್ಲ. ಹೆಂಗ್ ಪ್ರೂವ್ ಮಾಡ್ಬೇಕಂದ್ರೆ ಇಲ್ಲಿ ಯಾವ್ದಾರ ಒಂದು ಪಾಯಿಂಟ್ ತೊಗೊಳ್ಳೋಣ, ಇಲ್ಲಿ ಯಾವ್ದಾರ ಒಂದು ಪಾಯಿಂಟ್ ತೊಗೊಳ್ಳಿ. ಏನು ತೊಗೊಳ್ಳೋಣ, ಇಲ್ಲಿ ಪಾಯಿಂಟ್ ಏನಾಗುತ್ತೆ ನಮಗೆ 0,5 ಆಗುತ್ತೆ. ಹೌದಾ 0,5 ಆಗ್ಬೋದು, 0,5 ಇದ್ರಾಗ ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ. ಅಂದ್ರೆ ದಿಸ್ ಈಸ್ ಎಕ್ಸ್ ವ್ಯಾಲ್ಯೂ, ದಿಸ್ ಈಸ್ ವೈ ವ್ಯಾಲ್ಯೂ ಅಂತಾರೆ. ಎಕ್ಸ್ ವ್ಯಾಲ್ಯೂ 0 ಸಬ್ಸ್ಟಿಟ್ಯೂಟ್ ಮಾಡಿ, ಇಲ್ಲಿ ಏನಾಗುತ್ತೆ 0 ಟೈಮ್ಸ್ ಆಫ್ ಎನಿಥಿಂಗ್ ಈಸ್ 0. ಓಕೆ ದೆನ್ ಈಸ್ ಲೆಸರ್ ದನ್, ಇಲ್ಲಿ 5 ವ್ಯಾಲ್ಯೂ 5 ಬರುತ್ತೆ, ಸಬ್ಸ್ಟಿಟ್ಯೂಟ್ ಮಾಡಿ. ಈಗ ನೋಡಿ ಇದು ಕಂಡೀಷನ್ ಸೈಡ್ ಇಸ್ 5 ಇಸ್ ಲೆಸರ್ ದನ್ 0ನ ಸ್ಯಾಟಿಸ್ಫೈ ಆಗ್ತದೆ, ಇಲ್ಲಲ್ಲ ಲೆಸರ್ ದನ್ 5 ಅಲ್ಲ ಅಂತ, ವಿಚ್ ಮೀನ್ಸ್ ನಾವು ಏನು ಇನ್ಈಕ್ವಾಲಿಟಿ ತೊಗೊಂಡಿದ್ರೆ ರಾಂಗ್ ಅಂತ ಅರ್ಥ ಇದು. ಓಕೆ ರಾಂಗ್ ಆಗುತ್ತೆ, ವಿಚ್ ಮೀನ್ಸ್ ಇನ್ಈಕ್ವಾಲಿಟಿ ನಮ್ಗೆ ಲೆಸರ್ ದನ್ ಬರಲ್ಲ, ನಮ್ಗೆ ಏನು ಬರುತ್ತೆ ಲೆಸನ್ ಬರಲ್ಲ, ಏನು ಬರುತ್ತೆ ನಮಗೆ ಎರೇಸ್ ಮಾಡ್ಬಿಡೋಣ. ಲೆಸರ್ ದನ್ ಬರಲ್ಲ, ನಮ್ಗೆ ಏನು ಬರುತ್ತೆ ಗ್ರೇಟರ್ ದನ್ ಬರುತ್ತೆ ಅಂತ ಅರ್ಥ. ಓಕೆ ಸೊ ದಿಸ್ ಈಸ್ ಲೆಸರ್ ದನ್ ಬರಲ್ಲ, ಗ್ರೇಟರ್ ದನ್ ಬರುತ್ತೆ. ಓಕೆ ಸೊ ದಿಸ್ ಈಸ್ ಗ್ರೇಟರ್ ದನ್. ಬೇಕಾದ್ರೆ ಇಲ್ಲಿ ಗ್ರೇಟರ್ ದನ್ ಇದ್ದಾಗ ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ ಅವಾಗ. ಸೊ ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲೇನು ಸಬ್ಸ್ಟಿಟ್ಯೂಟ್ ಮಾಡಿ, ಸೊ 0 ಸಬ್ಸ್ಟಿಟ್ಯೂಟ್ ಮಾಡಿ, 0 ಸಬ್ಸ್ಟಿಟ್ಯೂಟ್ 0 ಇಂಟು ಎಲ್ಲಿ y ಇದೆ ಅಲ್ಲಿ ಸಬ್ಸ್ಟಿಟ್ಯೂಟ್ 5 ಸಬ್ಸ್ಟಿಟ್ಯೂಟ್ 5 ಇಸ್ ಗ್ರೇಟರ್ ದನ್ 0 ಹೌದು, ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಿದೆ. ಸೊ ವಿಚ್ ಮೀನ್ಸ್ ಇದಕ್ಕೆ ಇದು ಬರುತ್ತೆ ನೋಡಿ. ಓಕೆ ಸೊ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಸೊ ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಓಕೆ ಸೊ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ನೆಕ್ಸ್ಟ್ ಕ್ವಶನ್ ಏನಿದೆ ಕ್ವಶನ್ ನಂಬರ್ 20. ಕ್ವಶನ್ ನಂಬರ್ 20 ನೋಡಿ ನಮ್ಗೆ ಏನು ಬರುತ್ತೆ ಅಂದರೆ ಕ್ವಶನ್ ನಂಬರ್ 20 ಬೇಕಾದ್ರೆ ಇದೇ ಪೆನ್ ಯೂಸ್ ಮಾಡೋಣ. ಓಕೆ ಇದೆ ಕ್ವಶನ್ ನಂಬರ್ 20 ಏನಿದೆ ಅಂದರೆ ನೋಡಿ, ಸೊ ಹಿಯರ್ ಇಟ್ ಈಸ್ -4x ಇಸ್ ಗ್ರೇಟರ್ ದನ್ ನಮಗೆ 12 ಇದೆ, ಹೌದಾ. ಸೊ ಎಕ್ಸ್ ಈಸ್ ಏನು ಬರುತ್ತೆ ಅಂತ ಹೇಳಿ, ಸರಿ ನೋಡಿ ಏನು ಮಾಡೋಣ ಅಂದರೆ -4x ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 12 ಇದೆ. ಈಗ ನೋಡಿ ಬರೀ ಇಲ್ಲಿ ಎಕ್ಸ್ ಇರಬೇಕು, ಹೌದಾ. ಓಕೆ ಇಲ್ಲಿ ಬರೀ ಎಕ್ಸ್ ಇರ್ಬೇಕಂದ್ರೆ ಇಲ್ಲಿ ನೋಡಿ ಇಲ್ಲಿ -4 ಇರಬಾರ್ದು, ಅದಕ್ಕೋಸ್ಕರ -4 ಇಂದ ಡಿವೈಡ್ ಮಾಡ್ತೀನಿ ಎರಡು ಕಡೆ. ಓಕೆ -4x ಡಿವೈಡೆಡ್ ಬೈ -4, ಓಕೆ 12 ಡಿವೈಡೆಡ್ ಬೈ -4. ನೋಡಿ ವೆನ್ ಎವರ್ ಯು ಆರ್ ಡಿವೈಡಿಂಗ್ ಆರ್ ಮಲ್ಟಿಪ್ಲೈಯಿಂಗ್ ವಿತ್ ದ ನೆಗೆಟಿವ್ ವ್ಯಾಲ್ಯೂಸ್, ಇನ್ಈಕ್ವಾಲಿಟಿ ಅನ್ನೋದು ಗ್ರೇಟರ್ ದನ್ ಈಕ್ವಲ್ ಟು ಇದೆ, ಲೆಸರ್ ದನ್ ಈಕ್ವಲ್ ಟು. ಓಕೆ ಅವಾಗ ಇದನ್ನ ಕ್ಯಾನ್ಸಲ್ ಮಾಡಿ, ಇದೆ ಎಕ್ಸ್ ವ್ಯಾಲ್ಯೂ ಇಸ್ ಲೆಸರ್ ದನ್ ಆರ್ ಈಕ್ವಲ್ ಟು, ಸೊ 4 1 ಜಾ 4 3 ಜಾ. ಓಕೆ ಇದು ಮೈನಸ್ ಇಂಟು ಬಂದ್ರೆ -3 ಅಂದ್ರೆ ಎಕ್ಸ್ ವ್ಯಾಲ್ಯೂ ಇಸ್ ಲೆಸರ್ ದನ್ ಈಕ್ವಲ್ ಟು -3 ಈಕ್ವಲ್ ಟು ಇದು ಲೆಸರ್ ದನ್ ಈಕ್ವಲ್ ಟು -3. ಸೊ ವಿಚ್ ಇದಕ್ಕೆ ಫಿಲ್ ಇನ್ ದ ಬ್ಲಾಂಕ್ಸ್ ಇದು ಆನ್ಸರ್ ಆಗುತ್ತೆ ನೋಡಿ. ಓಕೆ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ವರ್ಕ್. ನೆಕ್ಸ್ಟ್ ಅದೇ ಥರ ಈ ಕ್ವಶನ್ ನೋಡಿ, ಈ ಕ್ವಶನ್ ಏನಿದೆ ನಮಗೆ, ಸೊ ಹಿಯರ್ ಇಸ್ ಜಸ್ಟ್ ಸಿ, ಸೊ -3 ಡಿವೈಡೆಡ್ ಬೈ 4 ಇಂಟು ಎಕ್ಸ್. ಓಕೆ ಇಲ್ಲಿ ಏನಿದೆ -3 ಇದೆ ನೋಡಿ. ಓಕೆ ನಾವು ಇಲ್ಲಿ ಎಕ್ಸ್ ವ್ಯಾಲ್ಯೂ ಏನು ಬರುತ್ತೆ ಅಂತ. ಓಕೆ ನೋಡಿ ನಾವು ಏನು ಮಾಡಂದ್ರೆ ಫಸ್ಟ್ ಇದು ಕೊಟ್ಟಿರೋದು ಇದನ್ನ ಏನು ಮಾಡೋಣ, ಇಲ್ಲಿ ಬರೀ ಎಕ್ಸ್ ಐತೆ, ಹೌದಾ. ಓಕೆ ಇಲ್ಲಿ ಎಕ್ಸ್ ಬರೋಕಂದ್ರೆ ಫಸ್ಟ್ 4 ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಓಕೆ 4 ಇಂದ ಮಲ್ಟಿಪ್ಲೈ ಮಾಡ್ತೀನಿ ನಾನು. ಓಕೆ 4 ಇಂದ ಮಲ್ಟಿಪ್ಲೈ ಮಾಡ್ತೀನಿ, ಅವಾಗ ಏನಾಗುತ್ತೆ 4 ಇಂಟು -3 ಡಿವೈಡೆಡ್ ಬೈ 4x. ಇಲ್ಲಿ ಏನಾಗುತ್ತೆ ಲೆಸರ್ ದನ್ -3 ಡಿವೈಡೆಡ್ ಬೈ 4 ಮಾಡ್ತೀನಿ ನಾವು. ಈ 4 ಕ್ಯಾನ್ಸಲ್ ಮಾಡಿ. ಓಕೆ 4 ಕ್ಯಾನ್ಸಲ್ ಮಾಡಿ, ನಮ್ಗೆ ಏನು ಬರುತ್ತೆ ನಮಗೆ, ಸೊ ದಟ್ ಈಸ್ ಎಕ್ಸ್ ವ್ಯಾಲ್ಯೂ. ಓಕೆ ಸೊ ಎಕ್ಸ್ ವ್ಯಾಲ್ಯೂ ಇಷ್ಟು ಬಂತು ನಮಗೆ, ಇಷ್ಟು ಬಂತು. ಮಲ್ಟಿಪ್ಲೈ ಮಾಡಿದ್ರಲ್ಲ, ಮಲ್ಟಿಪ್ಲೈ ಮಾಡಿದ್ವಿ, ಒಂದು ಸೆಕೆಂಡ್ ತಡ್ರಿ, ಇದು ಮಲ್ಟಿಪ್ಲೈ ಮಾಡಿ ನಾನು ಡಿವೈಡ್ ಮಾಡಿ ನಾನು ಬರ್ತೀನಿ. ಓಕೆ ನಾವು ಜಸ್ಟ್ ಏನಿದೆ ನಮಗೆ, ಸೊ 4 ಇಂದ ಮಲ್ಟಿಪ್ಲೈ ಮಾಡುತ್ತೆ, ಅವಾಗ ಏನಾಗುತ್ತೆ 4 ಇಂಟು -3 ಬೈ 4 ಇಂಟು ಎಕ್ಸ್.
ಓಕೆ ಸೊ ದಟ್ ಈಸ್ ಲೆಸರ್ ದಾನ್ ಈಕ್ವಲ್ ಟು -3 ಇಂಟು ಇದು 4 ಹೌದಾ. ನಾವು ಈ 4 ಕ್ಯಾನ್ಸಲ್ ಮಾಡಿ ವಾಟ್ ಯು ಲೆಫ್ಟ್ ವಿತ್ ಹಿಯರ್. ಸೊ -3x ಈಸ್ ಲೆಸರ್ ದಾನ್ ಈಕ್ವಲ್ ಟು -12. ಬಟ್ ಇಲ್ಲಿ ಸ್ಟಿಲ್ ಇಟ್ ಈಸ್ ಎಕ್ಸ್ ಇದೆ. ಎಕ್ಸ್ ಇದೆ ಅಂದ್ರೆ ಎರಡು ಕಡೆಯಿಂದ -3 ಇಂದ ಡಿವೈಡ್ ಮಾಡೋಣ. -3x ಡಿವೈಡೆಡ್ ಬೈ -3. ಓಕೆ ಸೊ ದಟ್ ಈಸ್ -12 ಡಿವೈಡೆಡ್ ಬೈ -3. ಓಕೆ ವೆನ್ಎವರ್ ಯು ಆರ್ ಮಲ್ಟಿಪ್ಲೈಯಿಂಗ್ ಆರ್ ಡಿವೈಡಿಂಗ್ ವಿತ್ ದ ಮೈನಸ್ ವ್ಯಾಲ್ಯೂ ಲೆಸರ್ ದನ್ ಈಕ್ವಲ್ ಟು ಇದ್ದಿದ್ದು ಏನಾಗುತ್ತೆ ಗ್ರೇಟರ್ ದನ್ ಈಕ್ವಲ್. ಇದನ್ನು ಕ್ಯಾನ್ಸಲ್ ಮಾಡ್ಬಿಡಿ, ಇದನ್ನು ಕ್ಯಾನ್ಸಲ್ ಮಾಡ್ಬಿಡಿ. ಓಕೆ ನಮ್ಗೆ ಏನು ಬರುತ್ತೆ ಎಕ್ಸ್ ಈಸ್ ಗ್ರೇಟರ್ ದನ್ ಈಕ್ವಲ್ ಟು. ಓಕೆ ನಮ್ಗೆ ಏನು ಬರುತ್ತೆ ಸೊ 3 1 3 4 ಹೌದಾ 3 4. ಸೊ ನಮ್ಗೆ ಏನು ಬರುತ್ತೆ 3 1 3 4 ಎಕ್ಸ್ ವ್ಯಾಲ್ಯೂ ಇಸ್ ಗ್ರೇಟರ್ ದನ್ ಈಕ್ವಲ್ ಟು ಇದೇನು ಬರುತ್ತೆ ಗ್ರೇಟರ್ ದನ್ ಈಕ್ವಲ್ ಟು 4 ಅಂತಾರೆ. ಓಕೆ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿಲ್ ಗೋ ನೆಕ್ಸ್ಟ್ ಕ್ವೆಶ್ಚನ್. ಓಕೆ ಇಲ್ಲೇ ಮಾಡ್ಬಿಡೋಣ ತಡ್ರಿ. ಓಕೆ ನೆಕ್ಸ್ಟ್ ಅದೇ ಥರ ಇದು ಏನು ಬರುತ್ತೆ ನೋಡಿ. ಓಕೆ ಇಲ್ಲಿ ನೋಡಿ ಇದು ಡೈರೆಕ್ಟ್ ಆಗಿ ಹಿಂಗೆ ಮಲ್ಟಿಪ್ಲೈ ಮಾಡಕ್ ಬರಲ್ಲ, ಹಿಂಗೆ ಮಲ್ಟಿಪ್ಲೈ ಮಾಡೋಕೆ ಬರಲ್ಲ ನಮಗೆ. ಅದಕ್ಕೋಸ್ಕರ ಇದನ್ನೇನು ಸಿಂಪ್ಲಿಫೈ ಮಾಡೋದು. ಸಿಂಪ್ಲಿಫೈ ಯಾವ ಥರ ಮಾಡ್ಬೇಕಂದ್ರೆ x+2ನ ನಂಬರ್ ಲೈನ್ ಮೇಲೆ ಹಾಕೊಳ್ಳಿ. x+2 ದಟ್ ಈಸ್ ಈಕ್ವಲ್ ಟು 0 ಮಾಡ್ಕೊಳ್ಳಿ. ಯಾವಾಗ ಏನಾಗುತ್ತೆ x ದಟ್ ಈಸ್ ಈಕ್ವಲ್ ಟು -2 ಬರುತ್ತೆ. ಇದನ್ನ ನಂಬರ್ ಲೈನ್ ಮೇಲೆ ಹಾಕೊಳ್ಳಿ. ನಂಬರ್ ಲೈನ್ ಮೇಲೆ ಹಾಕಿದ್ರೆ -2 ಸಂವೇರ್ ಇಲ್ಲಿ ಬರುತ್ತೆ ಅಂತ. ಓಕೆ ನಾವು ಇಲ್ಲಿ ಏನು ಬರುತ್ತೆ ಗ್ರೇಟರ್ ದನ್ 0. ಇಲ್ಲಿ ನೋಡಿ -2ಕ್ಕಿಂತ ಯಾವ್ದರ ವ್ಯಾಲ್ಯೂ ತಗೊಳ್ಳಿ ಇದೇನು ಬರುತ್ತೆ ಪಾಸಿಟಿವ್ ಬರುತ್ತೆ. ಯಾವುದು x+2. ಅದೇ ಥರ -2ಕ್ಕಿಂತ ಯಾವ್ದ್ರ ವ್ಯಾಲ್ಯೂ ಕಂಡ್ರೆ ಇದು ನೆಗೆಟಿವ್ ಬರುತ್ತೆ. ನಮ್ಗೆ ಏನು ಬರುತ್ತೆ ಪಾಸಿಟಿವ್ ಬರ್ಬೇಕು. ಇದು ಕಂಪ್ಲೀಟ್ ಇದು ಪಾಸಿಟಿವ್ ಬರ್ಬೇಕಂದ್ರೆ ಯಾವ ಇಂಟರ್ವಲ್ ತಗೋಬೇಕು -2 ಇಂದ ಇನ್ಫಿನಿಟಿ ವರೆಗೆ ತಗೋಬೇಕು. -2 ಇಂದ ಇನ್ಫಿನಿಟಿ ಯಾವ್ದ್ರ ವ್ಯಾಲ್ಯೂ ಹಾಕಿ ಇದು ಯಾವತ್ತಿದ್ರೆ ಏನು ಬರುತ್ತೆ ಪಾಸಿಟಿವ್ ಬರುತ್ತೆ. ಓಕೆ ವಿಚ್ ಮೀನ್ಸ್ x is between x belongs to -2 to infinity. ಓಕೆ ವಿಚ್ ಮೀನ್ಸ್ ಅಂದ್ರೆ ನಮಗೇನು x ವ್ಯಾಲ್ಯೂ ನಮಗೆ -2ಕ್ಕಿಂತ ಓಕೆ -2ಕ್ಕಿಂತ ಜಾಸ್ತಿ. ಓಕೆ x ವ್ಯಾಲ್ಯೂ ಇಸ್ ಗ್ರೇಟರ್ ದನ್ ಇದೆ ಕರೆಕ್ಟ್ ಇದು ಬರ್ದಿದ್ದು. x ವ್ಯಾಲ್ಯೂ ಇಸ್ ಫಸ್ಟ್ಗೆ ಕರೆಕ್ಟ್ ಇದು ಬರ್ತಿದ್ದು, ಸುಮ್ಮನೆ ಕ್ಯಾನ್ಸಲ್ ಮಾಡಿ. ಓಕೆ x ವ್ಯಾಲ್ಯೂ ಇಸ್ ಗ್ರೇಟರ್ ದನ್ -2 ಅಂತ ಇದ್ರ ಮೀನಿಂಗ್. ಓಕೆ ಸೊ ವಿಚ್ ಮೀನ್ಸ್ x ವ್ಯಾಲ್ಯೂ ಇಸ್ ಗ್ರೇಟರ್ ದನ್ -2. ಸೊ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಂಡು ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್ ಸಾಲ್ವ್ ಮಾಡೋಣ. ಓಕೆ ನೆಕ್ಸ್ಟ್ ಇಲ್ಲಿ ನೋಡಿ x is greater than -5. ಇಲ್ಲಿ 4x ಈಸ್ ಏನು ಬರುತ್ತೆ ಅಂತ ಇಲ್ಲಿ x is greater than -5 ಇದೆ. ಇಲ್ಲಿ 4x ಆಯ್ತದ 4 ಇಂದ ಮಲ್ಟಿಪ್ಲೈ ಮಾಡಿ. ಯಾವಾಗ ಏನು ಬರುತ್ತೆ 4x ಈಸ್ ಇಲ್ಲಿ ಗ್ರೇಟರ್ ದನ್ ವೈ ಬಿಕಾಸ್ ಇಲ್ಲಿ 4x ಈಸ್ ಇದು ಮತ್ತೆ -5ಗೆ 4 ಇಂದ ಮಲ್ಟಿಪ್ಲೈ ಮಾಡಿ ಏನಾಗುತ್ತೆ -20. ಇದು ನೋಡಿ ಪಾಸಿಟಿವ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಅದು ಗ್ರೇಟರ್ ದನ್ ಇದು ಏನಾಗುತ್ತೆ ಗ್ರೇಟರ್ ದನ್. ಸೊ ವಿಚ್ ಮೀನ್ಸ್ 4x ಈಸ್ ಗ್ರೇಟರ್ ದನ್ -20. ಸೊ 4x ಈಸ್ ಗ್ರೇಟರ್ ದನ್ -20. this is what correct answer. Okay just ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಬೇಕಾದ್ರೆ ನೆಕ್ಸ್ಟ್ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್. ಓಕೆ ಸೊ ನಾವು ಇದು ನೋಡಿ ನಮ್ಗೆ ಏನು ಕೊಡಿದ್ರೆ x ವ್ಯಾಲ್ಯೂ ಇಸ್ ಗ್ರೇಟರ್ ದನ್ y ಅಂತ ಕೊಟ್ಟಿದ್ದಾರೆ. ಓಕೆ x ವ್ಯಾಲ್ಯೂ ಅಂಡ್ y z ವ್ಯಾಲ್ಯೂ ಇಸ್ ಲೆಸರ್ ದನ್ 0 ಅಂತ ಇವೆಲ್ಲ ಕೇಳಿದರೆ ನೋಡಿ. ಇವೆಲ್ಲ ಭಾಳ ಸಲ ಯಾವಾಗಲೇ ಮಾಡಿದ್ವಿ ನಾವು. ಓಕೆ ನಾವು x ವ್ಯಾಲ್ಯೂ ಇಸ್ ಗ್ರೇಟರ್ ದನ್ y. ಓಕೆ z ವ್ಯಾಲ್ಯೂ ಅನ್ನೋದು ಏನು ನೆಗೆಟಿವ್ ವ್ಯಾಲ್ಯೂ ಹೌದಾ. ಓಕೆ ಸೊ z ವ್ಯಾಲ್ಯೂ ಇಸ್ ನಥಿಂಗ್, z ಈಸ್ ನೆಗೆಟಿವ್ ವ್ಯಾಲ್ಯೂ. ನೆಗೆಟಿವ್ ವ್ಯಾಲ್ಯೂಯಿಂದ ಮಲ್ಟಿಪ್ಲೈ ಮಾಡ್ತೀವಿ. ನೆಗೆಟಿವ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಇದೇನಾಗುತ್ತೆ XZ. ಓಕೆ ಇಲ್ಲಿ YZ ಆಗುತ್ತೆ. ನೆಗೆಟಿವ್ ಇಂದ ನಾವು ಮಲ್ಟಿಪ್ಲೈ ಮಾಡಿದಾಗ ಓಕೆ ನಮಗೆ ಗ್ರೇಟರ್ ದನ್ ಇದೇನಾಗುತ್ತೆ ಲೆಸರ್ ದನ್ ಆಗುತ್ತೆ ಹೌದಾ ಲೆಸರ್. ಈಗ ಮತ್ತೆ ಅದಷ್ಟೇ ಇಲ್ಲಲ್ಲ ಇಲ್ಲಿ ನೋಡಿ ಮತ್ತೆ ಮೈನಸ್ ಇದೆ. ಓಕೆ ಎರಡು ಕಡೆ ಮೈನಸ್ ಇಂದ ಮಲ್ಟಿಪ್ಲೈ -XZ ಇಂಟು -YZ ಆಗುತ್ತೆ. ಈಗ ಮತ್ತೆ ಮೈನಸ್ ಇಂದ ಮಲ್ಟಿಪ್ಲೈ ಮತ್ತೆ ಮೈನಸ್ ಬಂದ್ರೆ ಲೆಸರ್ ದನ್ ಇದೇನಾಗುತ್ತೆ ಗ್ರೇಟರ್ ದನ್ ಆಗುತ್ತೆ. ಸೊ ವಿಚ್ ಮೀನ್ಸ್ ನಮ್ಗೆ ಇದು ಇಲ್ಲೇನು ಬರುತ್ತೆ ನಮಗೆ ಗ್ರೇಟರ್ ದನ್, ಇಲ್ಲೇನು ಬರುತ್ತೆ ನಮಗೆ ಗ್ರೇಟರ್ ದನ್ ಬರುತ್ತೆ. ಓಕೆ ಸೊ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್ ಸಾಲ್ವ್ ಮಾಡೋಣ. ಓಕೆ ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. ಓಕೆ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಬೇಕಾದ್ರೆ ಓಕೆ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ ಏನು ಕೊಟ್ಟಿದ್ರೆ ದಟ್ ಈಸ್ P ಈಸ್ ಗ್ರೇಟರ್ ದನ್ Q ಆ್ಯಂಡ್ Q ಈಸ್ ಲೆಸರ್ ದನ್ P. ಇಲ್ಲಿ ನೋಡಿ ಇಲ್ಲಿ P ಇದೆ ಇಲ್ಲಿ P ಇದೆ ಅಂದರೆ Qಗೆ ಏನು ಮಾಡ್ಬೇಕು ನಾನು. ಓಕೆ ಸೊ Q ಈಸ್ ಲೆಸರ್ ದನ್ 0 ಆಯ್ತು ಹೌದಾ. ಇಲ್ಲಿ ನೋಡಿ ನಮ್ಗೆ ಈ ಫಾರ್ಮೆಟಲ್ಲಿ ತರಬೇಕು ನಾನು P - Q ಈ ಫಾರ್ಮೆಟಲ್ಲಿ ತರ P - Q ಫಾರ್ಮೆಟಲ್ಲಿ ತಂದರೆ ಎರಡಕ್ಕೆ ಏನು ಮಾಡಿದ್ರೆ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿ. ಓಕೆ ಇದು ಎರಡಕ್ಕಿಂತ ಮೈನಸ್ ಇಂದ ಮಾಡಿದ್ರೆ -Q. ಓಕೆ ಇದು -0 ಅಂದ್ರೆ 0 ಲೆಸರ್ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಲೆಸರ್ ದನ್ ಇದೇನಾಗುತ್ತೆ ನಮಗೆ ಗ್ರೇಟರ್ ದನ್ ಆಗುತ್ತೆ. -1 ಇಂದ ಮಲ್ಟಿಪ್ಲೈ ಬೇಕಾದ್ರೆ ಬರೀರಿ ಎಲ್ಲ ಬರ್ಕೊಳಕಂದ್ರೆ ಮಲ್ಟಿಪ್ಲೈ ಬೈ -1 ಎಲ್ಲ ಬರ್ಕೊಳಕ್ ಬರಲ್ಲ ಅದಕ್ಕೋಸ್ಕರ. ಬಟ್ ಈಗ ನೋಡಿ ಇಷ್ಟ ಆಯ್ತಾ ನಮಗೆ ಇದೇ ಫಾರ್ಮೆಟಲ್ಲಿ ತರ P ಫಾರ್ಮೆಟ್ ಅಂದರೆ P ನ ಆ್ಯಡ್ ಮಾಡ್ಕೊಳ್ಳಿ ಎರಡು ಕಡೆ. ದಟ್ ಈಸ್ P - Q ಓಕೆ ಗ್ರೇಟರ್ ದನ್ P + 0 ಅಂದರೆ P ಬರುತ್ತೆ. ಅಂದರೆ ಇದೇನು ಬರುತ್ತೆ ನಮಗೆ ಗ್ರೇಟರ್ ದನ್ ಬರುತ್ತೆ ಅಂತ ಗ್ರೇಟರ್ ದನ್. ಓಕೆ ಸೊ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್ ಸಾಲ್ವ್ ಮಾಡೋಣ.
ಓಕೆ, ನೆಕ್ಸ್ಟ್ ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಸೊ ನಾವು ಹಿಯರ್ ಯು ಜಸ್ಟ್ ಸಿ ನಮಗೆ ಮಾಡ್ಲಸ್ ಆಫ್ ಎಕ್ಸ್ ಪ್ಲಸ್ 2 ಇಸ್ ಗ್ರೇಟರ್ ದನ್ 5. ಓಕೆ, ಸೊ ವಿಚ್ ಮೀನ್ಸ್ ಮಾಡ್ಲಸ್ ಆಫ್ ಎಕ್ಸ್ ಪ್ಲಸ್ 2 ಗ್ರೇಟರ್ ದನ್ 5 ಅಂದರೆ ಮಾಡ್ಲಸ್ ಆಫ್ ಎಕ್ಸ್ 5 ಗ್ರೇಟರ್ ದನ್ 5 ಆರ್ ಮಾಡ್ಲಸ್ ಬರಲ್ಲ, ನಾವು ಮಾಡ್ಲಸ್ ತಕೊಂಬಿಟ್ರೆ ಇದನ್ನ ಇಷ್ಟು ಕೊಟ್ರೆ ನಾವು ಇದನ್ನ ಹೆಂಗ್ ಬರಿಬೋದಂದ್ರೆ, ದಟ್ ಈಸ್ ಎಕ್ಸ್ ಪ್ಲಸ್ 2 ಇಸ್ ಗ್ರೇಟರ್ ದನ್ 5 ಆರ್ ಎಕ್ಸ್ ಪ್ಲಸ್ 2 ಆರ್ ಲೆಸ್ಸರ್ ದನ್ -5 ಅಂತ ಅರ್ಥ ಆಯ್ತು. ಓಕೆ, ಮಾಡ್ಲಸ್ ಆಫ್ ಎಕ್ಸ್ ಪ್ಲಸ್ 2 ಗ್ರೇಟರ್ ದನ್ 5 ಅಂದ್ರೆ ಇದು ಮೀನಿಂಗ್. ಓಕೆ, ಈ ಪ್ಲಸ್ 2 ನ ಇಟ್ಕೊಳ್ತಾರೆ, ಅವಾಗ ಏನು ಬರುತ್ತೆ, ದಟ್ ಈಸ್ ಎಕ್ಸ್ ಇಸ್ ಗ್ರೇಟರ್ ದನ್ 5 - 2. ಓಕೆ, ಸೊ ಇದು ಇಲ್ಲಿ ಪ್ಲಸ್ 2 ನ ತಗೊಂಡ್ರೆ ಅವಾಗ ಏನಾಗುತ್ತೆ, ಎಕ್ಸ್ ಇಸ್ ಲೆಸ್ಸರ್ ದನ್ -5 - 2. So which means x value is greater than 3 ಆಗುತ್ತೆ. ಸೊ x value is lesser than -7. ಓಕೆ, ಅಂದ್ರೆ r ಅಂತ ಅರ್ಥ, r ಹೋಯ್ತು ಹೌದಾ, ಅಂದ್ರೆ x value is greater than ಇದೆ, ಇದು ಗ್ರೇಟರ್ ಆಗುತ್ತೆ ಹೌದಾ, ಇದು ಗ್ರೇಟರ್ ದನ್, x is lesser than -7, ಇದು ಲೆಸ್ಸರ್ ದನ್ ಆಗುತ್ತೆ, ಇದು ಲೆಸ್ಸರ್ ಅಂತ. ಇಷ್ಟೇ ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್. ಅದೇ ತರ ಇದು ಸಾಲ್ವ್ ಮಾಡೋ ನೋಡಿ, ಇದು ಇಲ್ಲಿ ಏನು ಕೊಟ್ಟಿದ್ದಾರೆ, ನೆಕ್ಸ್ಟ್ ಕ್ವಶನ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ ಫಸ್ಟ್. ಓಕೆ, ನೆಕ್ಸ್ಟ್ ಇದನ್ನ ಸಾಲ್ವ್ ಮಾಡಿ ನೋಡಿ. ಇದನ್ನ ಎಕ್ಸ್ ಫಾರ್ಮೆಟ್ ಬರ್ಕೋಬೇಕು, ಇದನ್ನ ಈ ಕಡೆ ಕಳಿಸಿ ಯಾವಾಗ ಏನಾಗುತ್ತೆ -2x. ಓಕೆ, +1 ಆ ಕಡೆ ಕಳಿಸಿ ಯಾವಾಗ ಏನು ಬರುತ್ತೆ ನಮಗೆ 9 - 1 ಆಗುತ್ತೆ, ಅಂದ್ರೆ -2x ಇಸ್ ಗ್ರೇಟರ್ ದಾನ್ ಆರ್ ಈಕ್ವಲ್ ಟು 8 ಆಗುತ್ತೆ. ಓಕೆ, ನಾವು ಇಲ್ಲಿ ಸೊ -2 ಇಂದ ಡಿವೈಡ್ ಮಾಡೋದು ಎಲ್ಲ ಕಡೆ, ವೈ ಬಿಕಾಸ್ ಇಲ್ಲಿ ಬರೀ ಎಕ್ಸ್ ಇದೆ, -2 ಇಂದ -2x ಡಿವೈಡೆಡ್ ಬೈ -2. ಓಕೆ, 8 ಡಿವೈಡೆಡ್ ಬೈ -2. ಓಕೆ, ಮೈನಸ್ ಇಂದ ಮಲ್ಟಿಪ್ಲೈ ಅಥವಾ ಡಿವೈಡ್ ಮಾಡಿದಾಗ ಗ್ರೇಟರ್ ದಾನ್ ಈಕ್ವಲ್ ಟು ಇದ್ದಿದ್ದಾಗುತ್ತೆ, ಲೆಸ್ಸರ್ ದಾನ್ ಈಕ್ವಲ್ ಟು ಇದು ಕ್ಯಾನ್ಸಲ್ ಮಾಡಿ 2 1 ಜಾ 2 4 ಜಾ, ಅಂದ್ರೆ ಎಕ್ಸ್ ವ್ಯಾಲ್ಯೂ ಈಸ್ ಲೆಸ್ಸರ್ ದಾನ್ ಆರ್ ಈಕ್ವಲ್ ಟು -4 ಅಂತ. ಅದೇನು ಬರುತ್ತೆ, ಇದು ಲೆಸ್ಸರ್ ದಾನ್ ಆರ್ ಈಕ್ವಲ್ ಟು ಅಂತ. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ ನೋಡಿ. ನೆಕ್ಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ ನಮಗೆ. ಓಕೆ, ಸೊ ದಟ್ ಈಸ್ ಎಕ್ಸ್ -2 ಈ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 2 ಈಸ್ ಗ್ರೇಟರ್ ದನ್ +2. ಓಕೆ, ಈ ಪ್ಲಸ್ 2 ನ ಇಕ್ಕೊಳ್ತಾವ್ರಿ, ಯಾವಾಗ ಏನು ಬರುತ್ತೆ ನಮಗೆ ಎಕ್ಸ್ -2. ಓಕೆ, ಬ್ಲೂ ಪೆನ್ ಯೆಲ್ಲೋ ಪೆನ್ ಇಂದ ಬರಿ, ಎಕ್ಸ್ -2 ನೆಕ್ಸ್ಟ್. ಓಕೆ, ಡಿವೈಡೆಡ್ ಬೈ ಎಕ್ಸ್ -2 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 5. ಈ ಪ್ಲಸ್ 2 ನ ಇಕ್ಕೊಳ್ತಾರೆ -2 ಆಗುತ್ತೆ ಹೌದಾ, ದಟ್ ಈಸ್ ಗ್ರೇಟರ್ ದನ್ 0 ಬಂತು. ಓಕೆ, ಇಲ್ಲಿ ಏನಿಲ್ಲಂದ್ರೆ ಎಲ್ಲಿ ಅಂತ 1 ಇರುತ್ತೆ, ಎಲ್ ಸಿ ಎಮ್ ತಗೊಳ್ರಿ ಇವಾಗ. ಎಲ್ ಸಿ ಎಮ್ ತಗೊಂಡ್ರೆ ಏನಾಗುತ್ತೆ, ನನಗೆ ಎಕ್ಸ್ ಪ್ಲಸ್ 5 ಬರುತ್ತೆ. ನಾವು ಎಕ್ಸ್ ಪ್ಲಸ್ 5 1 ಜಾ ಎಕ್ಸ್ ಪ್ಲಸ್ 5, ನಾವು ಎಕ್ಸ್ ಪ್ಲಸ್ 5 1 ಎಕ್ಸ್ ಪ್ಲಸ್ 5 ಜಾ ಎಕ್ಸ್ ಪ್ಲಸ್ 5. ನಾವು x -2 ಇಂಟು 1 ಮಾಡಿದ್ರೆ x -2 ನೇ ಬರುತ್ತೆ. ನೆಕ್ಸ್ಟ್ -2 ಟೈಮ್ಸ್ ಆಫ್ ಎಕ್ಸ್ ಪ್ಲಸ್ 5 ಬರುತ್ತೆ ನೋಡಿ, ದಟ್ ಈಸ್ ಗ್ರೇಟರ್ ದನ್ 0. ಇದನ್ನ ಸಿಂಪ್ಲಿಫೈ ಮಾಡಿ ಏನು ಬರುತ್ತೆ ನಮಗೆ, x -2 ವಿಲ್ ರೈಟ್ ಆಸ್ ಇಟ್ ಈಸ್, -2 ಇಂದ ಮಲ್ಟಿಪ್ಲೈ ಮಾಡಿ, -2 ಇಂಟು x ಮಾಡಿದ್ರೆ -2x, -2 ಇಂಟು 5 ಮಾಡಿದ್ರೆ -10 ಬರುತ್ತೆ, -10 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 5, ದಟ್ ಈಸ್ ಗ್ರೇಟರ್ ದನ್ 0. ನಾವು ಸೊ ಎಕ್ಸ್ ಅಲ್ಲಿ ನಮಗೆ 2x ಹೋದ್ರೆ ಎಷ್ಟಾಗುತ್ತೆ, ನಮಗೆ -x ಬರುತ್ತೆ, -x -10 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 5, ದಟ್ ಈಸ್ ಗ್ರೇಟರ್ ದನ್ 0. ಇಲ್ಲಿ ನೋಡಿ ನಾನೇನು ಮೈನಸ್ನ ಕಾಮನ್ ತೊಗೊಂಡೆ, ಇಲ್ಲಿ ಮೈನಸ್ನ ಕಾಮನ್ ತೊಗೊಂಡು ಏನಾಗುತ್ತೆ, ಎಕ್ಸ್ ಪ್ಲಸ್ 10 ಆಗುತ್ತೆ, ಇಟ್ ಈಸ್ ಎಕ್ಸ್ ಪ್ಲಸ್ 5 ಆಗುತ್ತೆ, ದಟ್ ಈಸ್ ಗ್ರೇಟರ್. ಎರಡು ಕಡೆ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಬೇಕಾದ್ರೆ, ಎರಡು ಕಡೆ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಏನು ಬರುತ್ತೆ, ಇದು ಪ್ಲಸ್ ಎಕ್ಸ್ ಪ್ಲಸ್ 10 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 5 ಬರುತ್ತೆ. ಇದು ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ ನಮಗೆ, ಓಕೆ, ಇದು ಮೈನಸ್ ಇಂದ ಮಲ್ಟಿಪ್ಲೈ ಪ್ಲಸ್ ಬಂತು, ಇದು ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 0ನೇ ಬರುತ್ತೆ. ಓಕೆ, ಇಲ್ಲಿ ಗ್ರೇಟರ್ ದನ್ ಇದು ಗ್ರೇಟರ್ ದನ್ ಬರುತ್ತೆ. ಓಕೆ, ನಾವು ಯು ಜಸ್ಟ್ ಸಿ ಇಲ್ಲಿಂದ ನೆಕ್ಸ್ಟ್ ಮಾಡೋಣ ನೋಡಿ, ಈ ಕಡೆ ಮಾಡ್ತೀನಿ ನೋಡಿ. ಓಕೆ, ನಾವು ಯು ಜಸ್ಟ್ ಸಿ ಹಿಯರ್, ಇದನ್ನ ನಂಬರ್ ಲೈನ್ ಮಾಡಿ ಹಾಕೋಬೇಕು ಫಸ್ಟ್. ಓಕೆ, ಎಕ್ಸ್ ಪ್ಲಸ್ 10 ದಟ್ ಈಸ್ ಈಕ್ವಲ್ ಟು -0 ಮಾಡ್ಕೊಳ್ಳಿ, ಆಮೇಲೆ ಎಕ್ಸ್ ಪ್ಲಸ್ 5 ದಟ್ ಈಸ್ ಈಕ್ವಲ್ ಟು 0 ಮಾಡ್ಕೊಳ್ಳಿ. ಅಂದ್ರೆ ಎಕ್ಸ್ ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು -10 ಅಂತ ಅರ್ಥ. ಅದೇ ತರ ಎಕ್ಸ್ ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು -5 ಇವನ್ನ ನಂಬರ್ ಲೈನ್ ಮೇಲೆ ಹಾಕೊಳ್ಳಿ ಈ ತರ. ಓಕೆ, ಸೊ ದಟ್ ಈಸ್ ಏನು ಬರುತ್ತೆ ನಮಗೆ, -10 ಫಸ್ಟ್ ಬರುತ್ತೆ, -10 ಬರುತ್ತೆ, ನೆಕ್ಸ್ಟ್ -5 ಬರುತ್ತೆ. ಓಕೆ, ನಾವು ದಿಸ್ ಈಸ್ ಆಲ್ವೇಸ್ ಪಾಸಿಟಿವ್, ದಿಸ್ ಈಸ್ ಮೈನಸ್, ದಿಸ್ ಇಸ್ ಆಲ್ವೇಸ್ ಪಾಸಿಟಿವ್. ಪ್ಲಸ್ ಮೈನಸ್ ಯಾವ್ದಾರ ಇರಲಿ, ಪವರ್ 1 ಇದ್ದಾಗ +-+1. ಅವ್ರನ್ನ ಗ್ರೇಟರ್ ದನ್ ಅಂತ ಕೇಳಿದ್ದಾರೆ. ಗ್ರೇಟರ್ ದನ್ ಅಂತ ಅಂದ್ರೆ ನಮಗೆ ಪಾಸಿಟಿವ್ ವ್ಯಾಲ್ಯೂಸ್ ಎಲ್ಲಿಂದ ಅಂದ್ರೆ ಎಕ್ಸ್ ಬಿಲಾಂಗ್ಸ್ ಟು, ಸೊ -∞ ಇಂದ -10. ಓಕೆ, ಯೂನಿಯನ್ ವಿತ್ -5 to infinity. ದಿಸ್ ಇಸ್ ವಾಟ್ ದಿ ಆನ್ಸರ್. ಇದೆ ನೋಡಿ ಆನ್ಸರ್. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ಬೇಕಾದ್ರೆ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಓಕೆ, ಈ KCET PYQ ಸಾಲ್ವ್ ಮಾಡೋಣ ನೋಡಿ. PYQs ಬಹಳ ಈಸಿ ಇರ್ತವೆ. ಓಕೆ,
ಸೊ ಭಾಳ ಈಸಿ ಇರ್ತಾವೆ ಅಂದರೆ ನೋಡಿ ಇದು ಈಸಿ ಇರುತ್ತೆ, ಭಾಳ ಈಸಿ ಇರುತ್ತೆ. ಓಕೆ, ಸಾಲ್ವ್ ಮಾಡೋಣ ನೋಡಿ. ಫಸ್ಟ್ ಆಫ್ ಆಲ್ ನೋಡಿ, ಇದು ಮಾಡ್ಲಸ್ ಆಫ್ ಎಕ್ಸ್ ಪ್ಲಸ್ 4ನ ಆ ಕಡೆ ತೊಗೊಂಡೋಗಿ ಇಡ್ಬೋದು ನಾವು. ಇದು ಆ ಕಡೆ ಮಲ್ಟಿಪ್ಲೈ ಮಾಡ್ಬಿಡ್ಬೋದು ನಾವು, ಮಲ್ಟಿಪ್ಲೈ ಮಾಡೋ, ಯಾಕಂದ್ರೆ ಇದು ಪಾಸಿಟಿವ್ ಗೊತ್ತಿದೆ ನಮಗೆ. ಓಕೆ, ಪಾಸಿಟಿವ್ ಅನ್ನೋದು ಗೊತ್ತಿದೆ, ಮಲ್ಟಿಪ್ಲೈ ಮಾಡೋದು. ಬಟ್ ಎಕ್ಸ್ ವ್ಯಾಲ್ಯೂ ಶುಡ್ ನಾಟ್ ಬಿ ಈಕ್ವಲ್ ಟು 4, ಸಾರಿ -4. ಎಕ್ಸ್ ವ್ಯಾಲ್ಯೂ -4 ಆಗ್ಬಿಟ್ರೆ +4 - ಮಾಡಿದ್ರೆ 0 ಬರುತ್ತೆ. ಸೊ ಸಮಥಿಂಗ್ ಡಿವೈಡೆಡ್ ಬೈ 0 ಅಂದ್ರೆ ನಾಟ್ ಡಿಫೈನ್ಡ್ ಆಗುತ್ತೆ. ಸೊ ದಟ್ ಈಸ್ ವೈ ಏನಾಗುತ್ತೆ, ನಮಗೆ ಎಕ್ಸ್ ಶುಡ್ ನಾಟ್ ಬಿ ಈಕ್ವಲ್ ಟು -4. ಓಕೆ, ಸೊ ನಮಗೆ x², ಓಕೆ, +6x -7 ಡಿವೈಡೆಡ್ ಬೈ, ಓಕೆ, ಸೊ ದಟ್ ಈಸ್ ಮಾಡ್ಲಸ್ ಆಫ್ x + 4 ಈಸ್ ಲೆಸ್ಸರ್ ದನ್ 0. ಫಸ್ಟ್ ಏನು, ಎಕ್ಸ್ ಈಸ್ ನಾಟ್ ಈಕ್ವಲ್ ಟು -4, ಇದು ಗೊತ್ತಿರ್ಬೇಕು ಫಸ್ಟ್ ಆಫ್ ಆಲ್. ಓಕೆ, ವೈ ಬಿಕಾಸ್ ಇಲ್ಲಿ -4 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇದು ಏನಾಗುತ್ತೆ ನಮಗೆ ಈಕ್ವಲ್, ನಮ್ಗೆ ಇದು ಬರಲ್ಲ, ನಾಟ್ ಡಿಫೈನ್ಡ್ ಬರುತ್ತೆ ಅದು. ಬಟ್ ಇದು ಒಂದೇನು ಪಾಸಿಟಿವ್ ವ್ಯಾಲ್ಯೂ, ಪಾಸಿಟಿವ್ ಅಂದ್ರೆ ಇಲ್ಲಿ ಮಲ್ಟಿಪ್ಲೈ ಮಾಡಿಬಿಡಿ, ಅವಾಗ ಏನು ಬರುತ್ತೆ, ಇದನ್ನ ಕ್ವಾಡ್ರಾಟಿಕ್ ಇಕ್ವೇಷನ್ ಇದೆ. ಕ್ವಾಡ್ರಾಟಿಕ್ ಇಕ್ವೇಷನ್ 4 3 12 ನೋಡಿ. ಕ್ವಾಡ್ರಾಟಿಕ್ ಇಕ್ವೇಷನ್ ಬಿಡಿಸ್ಕೊಂಡ್ಬರ್ತಾರೆ, ಏನು ಬರುತ್ತೆ ನಮಗೆ 7 × 1 ಮಾಡಿದ್ರೆ 7 ಬರುತ್ತೆ. 7 × 1 ಮಾಡಿದ್ರೆ 7 ಬರುತ್ತೆ ನೋಡಿ. ಏನು ಬರುತ್ತೆ +7x, ಇದನ್ನ ಬಿಡಿಸ್ಕೊಂಡು ಮಾಡಿದ್ರೆ ರೂಟ್ಸ್ ಏನು ಬರುತ್ತೆ ಕ್ವಾಡ್ರಾಟಿಕ್ ಇಕ್ವೇಷನ್ಸು. ಓಕೆ, +7x ಬೇಕಾದ್ರೆ ಇನ್ನೊಂದ್ಸಲ ಮಾಡ್ತೀನಿ ನೋಡಿ. x² + 6x -7. ಓಕೆ, ನಾವು ಇದು ರೂಟ್ಸ್ ಏನಿದ್ರೆ ಡೈರೆಕ್ಟ್ ಆಗಿ, ಬಿಕಾಸ್ ನಮಗೆ 2 ಟರ್ಮ್ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರಬೇಕು, 2 ಟರ್ಮ್ ಮಲ್ಟಿಪ್ಲೈ ಮಾಡಿದ್ರೆ -7 ಬರುತ್ತೆ. ಅದೇ 2 ಟರ್ಮ್ ಆ್ಯಡ್ ಮಾಡಿದ್ರೆ ಎಷ್ಟು ಬರಬೇಕು, 2 ಟರ್ಮ್ ಆ್ಯಡ್ ಮಾಡಿದ್ರೆ +6 ಬರುತ್ತೆ. ಯಾವುದದು? ಓಕೆ, ಸೊ ದಟ್ ಈಸ್ +7 - 1. ಹೌದಾ, +7 - 1 ಮಾಡಿದ್ರೆ ಏನು ಬರುತ್ತೆ, 6 ಬರುತ್ತೆ. 6 ಬರುತ್ತೆ. +7 × -1 ಮಾಡಿದ್ರೆ -7 ಬರುತ್ತೆ. ವಿಚ್ ಮೀನ್ಸ್ ದಿಸ್ ಐ ಕ್ಯಾನ್ ರೈಟ್ ಆಸ್ ದಿಸ್, ಕಂಪ್ಲೀಟ್ಲಿ ಐ ಕ್ಯಾನ್ ರೈಟ್ ಆಸ್ ಎಕ್ಸ್. ಇದನ್ನ ನೋಡಿ, ಇದನ್ನ ಡೈರೆಕ್ಟ್ ಆಗಿ ನಮ್ಗೆ ರೂಟ್ಸ್ ಏನು ಬರ್ತವೆ 7 and -1. ಹೌದಾ, ಅಂದರೆ x + 7 × x - 1. ಓಕೆ, ಇವು ರೂಟ್ಸ್ ಬಂತು ಅಂದರೆ ನಮಗೆ x ವ್ಯಾಲ್ಯೂ ಏನು ಮತ್ತೆ x that is equal to 1, x that is equal to -7 ಬರುತ್ತೆ. ಇದು ಬರ್ಕೊಳ್ಬೇಕಾದ್ರೆ x + 7 × x - 1. ಹೌದಾ, ಇದನ್ನೇನು ಮಾಡೋಣ, ಅದನ್ನ ಈ ಕಡೆ ಕಳಿಸ್ಬಿಡೋಣ. ವೈ ಬಿಕಾಸ್ ಇದು ಪಾಸಿಟಿವ್, ನಮಗೆ ಇದು ಪಾಸಿಟಿವ್ ಅನ್ನೋದು ಪಾಸಿಟಿವ್ ಇದ್ದಾಗ ಮಾತ್ರ ಕಳಿಸ್ಬೇಕು. ಓಕೆ, ಲೆಸ್ಸರ್ ದನ್ 0 ಟೈಮ್ಸ್ ಆಫ್ ಇದು ಮಾಡ್ಲಸ್ ಆಫ್ ಎಕ್ಸ್. ಪಾಸಿಟಿವ್ ಅಂದರೆ ಇದೇನಾಗುತ್ತೆ, 0 × ಎನಿಥಿಂಗ್ ಈಸ್ 0 ಬರುತ್ತೆ. ವಿಚ್ ಮೀನ್ಸ್ ನಮ್ಗೆ ಏನು ಬರುತ್ತೆ, x + 7 × x - 1 ಲೆಸ್ಸರ್ ದನ್ 0. ಓಕೆ, ಈಗ ನೋಡಿ ಇದನ್ನ ಈಕ್ವಲ್ ಟು 0 ಮಾಡ್ಕೊಳ್ಳಿ. ಓಕೆ, ಇದನ್ನ ಈಕ್ವಲ್ ಟು 0 ಮಾಡ್ಕೊಂಡ್ರೆ ಏನಾಗುತ್ತೆ ನಮಗೆ, x + 7 = 0 ಮಾಡ್ಕೊಂಡ್ರೆ ನಮ್ಗೆ ಏನಾಗುತ್ತೆ, x ವ್ಯಾಲ್ಯೂ -7 ಬರುತ್ತೆ. ನೆಕ್ಸ್ಟ್ ಅಂದರೆ x - 1 ದಟ್ ಈಸ್ ಈಕ್ವಲ್ ಟು 0 ಅಂದರೆ x ವ್ಯಾಲ್ಯೂ ಏನು ಬರುತ್ತೆ, 1 ಬರುತ್ತೆ. ಇದನ್ನ ನಂಬರ್ ಲೈನ್ ಮೇಲೆ ಹಾಕ್ಕೊಳ್ಳಿ. ನಂಬರ್ ಲೈನ್ ಮಾಡಿ ಯಾವುದು ಸಣ್ಣದು ನೋಡಿ, ಯಾವ್ದು ಸಣ್ಣದಿದೆ ನಮಗೆ, ಸೊ ದಟ್ ಈಸ್ -7 ಸಣ್ಣದ, -7 ಬರುತ್ತೆ. ನೆಕ್ಸ್ಟ್ ಆಮೇಲೆ ಯಾವ್ದು ದೊಡ್ಡದು, 1 ದೊಡ್ಡದು. ಇದು ಯಾವತ್ತಿದ್ರೂ ಪಾಸಿಟಿವ್ ಬರುತ್ತೆ, ನೆಗೆಟಿವ್ ಬರುತ್ತೆ, ಪಾಸಿಟಿವ್ ಬರುತ್ತೆ. ವೈ ಬಿಕಾಸ್ ಇಲ್ಲಿ ನೋಡಿ, ಇವೆರಡು ಪವರ್ ಏನಿದೆ ನಮಗೆ 1 ಇದೆ. ಪವರ್ 1 ಇದ್ದಾಗ ಅಥವಾ ಆಡ್ ಇದ್ದಾಗ ನಮಗೆ ಇಲ್ಲಿ +- ಬರುತ್ತೆ. ಬೇಕಾದ್ರೆ ಇಲ್ಲಿ ನೋಡಿ 1ಕ್ಕಿಂತ ಜಾಸ್ತಿ ಯಾವ್ದ್ರ ವ್ಯಾಲ್ಯೂ ಇದ್ರಾಗ ಸಬ್ಸ್ಟಿಟ್ಯೂಟ್ ಮಾಡಿ ನೋಡ್ಕೊಳ್ಳಿ, ಅದು ಪಾಸಿಟಿವ್ನೇ ಬರುತ್ತೆ. ಬಟ್ ಅವ್ರು ಏನು ಕೇಳಿದ್ರೆ ನೆಗೆಟಿವ್ ಹೇಳಿದ್ರೆ, ಲೆಸ್ಸರ್ ದನ್ 0 ಅಂತ. ಲೆಸ್ಸರ್ ದನ್ 0 ಅಂದ್ರೆ ಯಾವ ವ್ಯಾಲ್ಯೂ, ನೆಗೆಟಿವ್ ವ್ಯಾಲ್ಯೂ. ಸೊ ದಟ್ ಈಸ್ ಓಪನ್ ಬ್ರಾಕೆಟ್ 0 ಇಂದ -7 ಇಂದ 4. ಬಟ್ ಇಟ್ ಈಸ್ ನಾಟ್ ಈಕ್ವಲ್ ಟು -4. ಹೌದಾ, ಓಕೆ, ಇಲ್ಲಿ -4 ಎಲ್ಲರೂ ಇರುತ್ತೆ. ಓಕೆ, ಅಲ್ಲೂ ಈಕ್ವಲ್ ಇರಲ್ಲ, ಇದು ಈ ಥರ ಬರುತ್ತೆ. ವಿಚ್ ಮೀನ್ಸ್ ನಮ್ಗೆ ಆನ್ಸರ್ ಏನು ಬರುತ್ತೆ ಅಂದರೆ, ದಟ್ ಈಸ್ x belongs to -7 ಇಂದ -4. ಓಕೆ, ಓಪನ್ ಬ್ರಾಕೆಟ್ ಯೂನಿಯನ್ ವಿತ್ ಮತ್ತೆ -4 ಇಂದ 1 ಅಂತ. ಸೊ ದಿಸ್ ಇಸ್ ವಾಟ್ ದಿ ಆನ್ಸರ್. ನಮ್ಗೆ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ, -7 ಇಂದ -4 ಯೂನಿಯನ್ ವಿತ್, ಓಕೆ, -4 ಇಂದ 1 ಇದೆ ನೋಡಿ, ಆಪ್ಷನ್ ಡಿ. ಓಕೆ, ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ, ಆಪ್ಷನ್ ಡಿ. ಇದು ನೋಡಿ 2015 ಕೇಳಿದ್ದು ಕ್ವಶನ್ ಇದು. ಓಕೆ, ಸೊ ದಟ್ ಈಸ್ ಈಸಿ ಇರ್ತವೆ ಕ್ವಶನ್, ನಿಮಗೆ ಟಫ್ ಏನಿರಲ್ಲ, ಬಟ್ ಅರ್ಥ ಮಾಡ್ಕೊಂಡು ಮಾಡ್ಬೇಕು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಮಾಡ್ಲಸ್ ಕ್ವಶನ್ ಕೇಳಿದಾರೆ ನೋಡಿ. ಮಾಡ್ಲಸ್ ಕ್ವಶನ್ ನಾವು ಮಾಡಿದ್ದೀವಲ್ಲ ಭಾಳಷ್ಟು ಕ್ವಶನ್. ಓಕೆ, ವಿಚ್ ಮೀನ್ಸ್ ದಿಸ್ ಈಸ್ ಮಾಡ್ಲಸ್ ಆಫ್ x - 2 is lesser than or equal to 1. ವಿಚ್ ಮೀನ್ಸ್ ದಿಸ್ ಈಸ್ ಮಾಡ್ಲಸ್ ಆಫ್ x - 2 ರಿಮೂವ್ ಮಾಡಿದ್ರೆ x - 2 is lesser than or equal to 1, greater than or equal to -1 ಅಂತ. ಓಕೆ, ಇಲ್ಲಿ ಎರಡು ಕಡೆ +1 ಆ್ಯಡ್ ಮಾಡಿ, ದಟ್ ಈಸ್ -1 + 2, ಇಲ್ಲಿ +1 + 2. ಓಕೆ, ಲೆಸ್ಸರ್ ದನ್ ಇಕ್ವಲ್ ಟು x - 2 + 2 ಲೆಸ್ಸರ್ ದನ್. ಈ +2 - 2 ಕ್ಯಾನ್ಸಲ್ ಮಾಡಿ, ಅವಾಗ ಏನಾಗುತ್ತೆ, x ವ್ಯಾಲ್ಯೂ ಇಸ್ ಲೆಸ್ಸರ್ ದನ್ ಇಕ್ವಲ್ ಟು 3, ಗ್ರೇಟರ್ ದನ್ ಇಕ್ವಲ್ ಟು +1 ಆಗುತ್ತೆ. ಇದು ವಿಚ್ ಮೀನ್ಸ್ ದಿ ಮೀನಿಂಗ್ ಏನಂತ ಅಂದರೆ, x belongs to ಕ್ಲೋಸ್ ಬ್ರಾಕೆಟ್ 1 ಇಂದ 3. x belongs to ಕ್ಲೋಸ್ ಬ್ರಾಕೆಟ್ 1 ಇಂದ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ನಮಗೆ, ಆಪ್ಷನ್ ಕರೆಕ್ಟ್ ಆಗುತ್ತೆ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ.
ನೆಕ್ಸ್ಟ್ ಅದೇ ಇದು ಎಕ್ಸಾಕ್ಟ್ಲಿ ಅದೇ ತರ ನೋಡಿ, ಇದು ಹೆಂಗ್ ಮಾಡಿವ ಅದೇ ತರ ಇದೆ. ಓಕೆ, ಬಟ್ ಲೆಸ್ಸರ್ ದನ್ ಇದೆ, ಬಟ್ ಇಲ್ಲಿ ಏನಿದೆ ಗ್ರೇಟರ್ ದನ್ ತಗೋಬೇಕು ನಾವು. ಓಕೆ, ನಾವು ಜಸ್ಟ್ ಸಿ ಹಿಯರ್ ಏನಿದೆ ನಮಗೆ, ಸೊ ಮಾಡ್ಯುಲಸ್ ಆಫ್ ಎಕ್ಸ್ ಪ್ಲಸ್ 5 ಓಕೆ ಗ್ರೇಟರ್ ದನ್ ಈಕ್ವಲ್ ಟು 10. ನಾನು ಹೇಳಿದ್ದೀನಿ ಮಾಡ್ಯುಲಸ್ ಆಫ್ ಎಕ್ಸ್ ಗ್ರೇಟರ್ ದನ್ ಇದ್ದಾಗ ಏನು ಬರಬೇಕಂತ ಹೇಳಿ. ಸೊ ವಿಚ್ ಮೀನ್ಸ್ ವಿ ಕ್ಯಾನ್ ಇಟ್ ಆಸ್ ಎಕ್ಸ್ ಪ್ಲಸ್ 5 ಗ್ರೇಟರ್ ದನ್ ಈಕ್ವಲ್ ಟು 10 ಆರ್ ಓಕೆ ಎಕ್ಸ್ ಪ್ಲಸ್ 5 ಓಕೆ ಲೆಸ್ಸರ್ ದನ್ ಈಕ್ವಲ್ ಟು -10 ಅಂತ ಇರ್ತಿತ್ತು. ಓಕೆ, ನಾವು ಜಸ್ಟ್ ಈ ಪ್ಲಸ್ 5 ನ ಈ ಕಡೆ ಕಳಿಸಿ, ಅವಾಗ ಏನಾಗುತ್ತೆ, ಎಕ್ಸ್ ವ್ಯಾಲ್ಯೂ ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 10 - 5 ಅಂದ್ರೆ ಎಕ್ಸ್ ವ್ಯಾಲ್ಯೂ ಇಸ್ ಗ್ರೇಟರ್ ದನ್ ಈಕ್ವಲ್ ಟು 5 ಅಂತ ಅರ್ಥ. ಓಕೆ, ಆರ್ ಯೂನಿಯನ್ ವಿತ್ ಓಕೆ ಈ ಪ್ಲಸ್ 5 ನ ಆ ಕಡೆ ಕಳಿಸಿ, ಅವಾಗ ಏನಾಗುತ್ತೆ ನಮಗೆ, ಸೊ ಹಿಯರ್ ಇಟ್ ಈಸ್ ನಮ್ಗೆ ಏನಾಗುತ್ತೆ, ಎಕ್ಸ್ ವ್ಯಾಲ್ಯೂ ಇಸ್ ಲೆಸ್ಸರ್ ದನ್ ಆರ್ ಈಕ್ವಲ್ ಟು -10 - 5 ಅಂದ್ರೆ ಎಕ್ಸ್ ವ್ಯಾಲ್ಯೂ ಇಸ್ ಲೆಸ್ಸರ್ ದನ್ ಈಕ್ವಲ್ ಟು -15 ಅಂತ ಅರ್ಥ. ಅಂದ್ರೆ ಇದು ಮೀನಿಂಗ್ ಏನಂದ್ರೆ ಎಕ್ಸ್ ವ್ಯಾಲ್ಯೂ ಲೆಸ್ಸರ್ ದನ್ -15 ಅಂದ್ರೆ ದಟ್ ಈಸ್ ನಮಗೆ -∞ ಇಂದ -15 ಅಂತ ಅರ್ಥ. ಯೂನಿಯನ್ ವಿತ್ ಎಕ್ಸ್ ವ್ಯಾಲ್ಯೂ 5 ಗಿಂತ ದೊಡ್ಡದಂದ್ರೆ ಕ್ಲೋಸ್ ಬ್ರಾಕೆಟ್, ಇಲ್ಲಿ ಇದನ್ನು ಕ್ಲೋಸ್ ಬ್ರಾಕೆಟ್ ಬರುತ್ತೆ, ದಿಸ್ ಇಸ್ ಆಲ್ಸೋ ಕ್ಲೋಸ್ ಬ್ರಾಕೆಟ್, ದಿಸ್ ಇಸ್ ಆಲ್ಸೋ ಕ್ಲೋಸ್ ಬ್ರಾಕೆಟ್, ವೈ ಬಿಕಾಸ್ ಈಕ್ವಲ್ ಟು ಇದೆ, 5 ಇಂದ ಇನ್ಫಿನಿಟಿ ಬರುತ್ತೆ ನೋಡಿ, ಇದು 5 ಇಂದ. ಸೊ ವಿಚ್ ಮೀನ್ಸ್ ಯಾವ ಆಪ್ಷನ್ ಕಡೆ ಆಗುತ್ತೆ, -∞ ಇಂದ -15, -15, 5 to ∞, ಯಾವ್ದು ಆಪ್ಷನ್ ಸಿ. ಮತ್ತೆ ಇದು ಇದಾಗಿ ಬಂದ್ರೆ ರಾಂಗ್ ಆಗುತ್ತೆ. ಓಕೆ, ದಿ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. 2018 ಅಲ್ಲಿ ಕೇಳಿದ್ ನೋಡಿ, ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ಅದೇ ತರ ಇಲ್ಲಿ ನೋಡಿ, ಈಗ ನೀವು ಪ್ರೀವಿಯಸ್ ಕ್ವಶನ್ ಮಾಡಿದೀವಿ, ನಾನು ಹೇಳಿದ್ದೀನಿ ಈ ಕ್ವಶನ್ ಮಾಡಿದೀವಿ. ನೀವು ಹೆಂಗಂದ್ರೆ, ಸೊ ದಟ್ ಈಸ್ ಮಾಡ್ಯುಲಸ್ ಆಫ್ ಎಕ್ಸ್ ಲೆಸ್ಸರ್ ದನ್ ಎ ಅಂತಿದ್ರೆ ಎಕ್ಸ್ ವ್ಯಾಲ್ಯೂ ಇಸ್ ಲೆಸ್ಸರ್ ದನ್ ಎ ಗ್ರೇಟರ್ ದನ್ -a ಅಂತ ಅರ್ಥ. ಅದು ಅದೇ ತರ ಅದು. ಓಕೆ, ವಿಚ್ ಮೀನ್ಸ್ ನಮಗೆ ಮಾಡ್ಯುಲಸ್ ಆಫ್ 3x - 5 ಲೆಸ್ಸರ್ ದನ್ ಆರ್ ಈಕ್ವಲ್ ಟು 2 ಅಂತ ಉಂಟು. ವಿಚ್ ಮೀನ್ಸ್ 3x - 5 ಲೆಸ್ಸರ್ ದನ್ ಈಕ್ವಲ್ ಟು 2 ಗ್ರೇಟರ್ ದನ್ ಈಕ್ವಲ್ ಟು -2 ಅಂತ ಅರ್ಥ. ಸೊ ಎರಡು ಕಡೆ 5 ನ ಆಡ್ ಮಾಡಿ, ಸೊ ಎಲ್ಲ ಕಡೆ 5 ಆಡ್ ಕೊಟ್ಟಿದ್ರೆ ಅವಾಗ ಏನಾಗುತ್ತೆ, 3x - 5 ಪ್ಲಸ್ 5 ಈಸ್ ಲೆಸ್ಸರ್ ದನ್ ಈಕ್ವಲ್ ಟು 2 ಪ್ಲಸ್ 5 ಗ್ರೇಟರ್ ದನ್ ಈಕ್ವಲ್ ಟು -2 ಪ್ಲಸ್ 5. ಇದನ್ನು ಕ್ಯಾನ್ಸಲ್ ಮಾಡ್ಕೊಡಿ, 3x ದಟ್ ಈಸ್ ಲೆಸ್ಸರ್ ದನ್ ಈಕ್ವಲ್ ಟು 7 ಗ್ರೇಟರ್ ದನ್ ಈಕ್ವಲ್ ಟು 3 ಬರುತ್ತೆ. ಓಕೆ, ಮತ್ತೆ 3 ಇಂದ ಡಿವೈಡ್ ಮಾಡಿ, ಬಿಕಾಸ್ ಬರೀ ಎಕ್ಸ್ ಅಷ್ಟೇ ಬರಬೇಕು, ಯಾವ್ದು ನಮಗೆ ಎಕ್ಸ್. 3 ಇಂದ ಡಿವೈಡ್ ಮಾಡಿದ್ರೆ 3 ಡಿವೈಡೆಡ್ ಬೈ 3 ಓಕೆ ಲೆಸ್ಸರ್ ದನ್ ಈಕ್ವಲ್ ಟು 3x ಡಿವೈಡೆಡ್ ಬೈ 3 ಲೆಸ್ಸರ್ ದನ್ ಈಕ್ವಲ್ ಟು 7 ಡಿವೈಡೆಡ್ ಬೈ 3. ಓಕೆ, ಸೊ ನಾವು ಜಸ್ಟ್ ಈ 3 ಕ್ಯಾನ್ಸಲ್ ಮಾಡಿ, 3 ಕ್ಯಾನ್ಸಲ್, ಇಲ್ಲಿ 3 ಕ್ಯಾನ್ಸಲ್. ಓಕೆ, ಎಕ್ಸ್ ವ್ಯಾಲ್ಯೂ ಇಸ್ ಲೆಸ್ಸರ್ ದನ್ ಈಕ್ವಲ್ ಟು 7/3 ಗ್ರೇಟರ್ ದನ್ ಈಕ್ವಲ್ ಟು 1. ಓಕೆ, ಸೊ ಯಾವ ಆಪ್ಷನ್ ಕರೆಕ್ಟ್, ಎಕ್ಸ್ ವ್ಯಾಲ್ಯೂ ಗ್ರೇಟರ್ ದನ್ ಈಕ್ವಲ್ ಟು 1 ಲೆಸ್ಸರ್ ದನ್ ಈಕ್ವಲ್ ಟು 7/3. ಆಪ್ಷನ್ ಸಿ ನೋಡಿ. ವಿಚ್ ಆಪ್ಷನ್ ಇಸ್ ಕರೆಕ್ಟ್, ಆಪ್ಷನ್ ಸಿ. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಸೊ ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ನೋಡಿ, ಎ ಬಿ ಸಿ ಇದು ಮಾಡಿದೀವಿ ಆಲ್ರೆಡಿ ಕ್ವಶನ್. ಓಕೆ, ಸೊ ಇಟ್ ಈಸ್ ಎ ಬಿ ಸಿ. ಓಕೆ, ಎ ಬಿ ಸಿ ಆರ್ ರಿಯಲ್ ನಂಬರ್ಸ್. ಓಕೆ, ಸೊ ಎ ಬಿ ಸಿ ಆರ್ ರಿಯಲ್ ನಂಬರ್ಸ್. ಅವ್ರು ಕೊಟ್ಟಿದ್ರೆ ಏನು ಕೊಟ್ಟಿದ್ರೆ, ಎ ಇಸ್ ಲೆಸ್ಸರ್ ದನ್ ಬಿ, ಎಕ್ಸ್ ವ್ಯಾಲ್ಯೂ ಇಸ್ ಲೆಸ್ಸರ್ ದನ್ 0. ಲೆಸ್ಸರ್ ದನ್ 0 ಎಕ್ಸ್ ವ್ಯಾಲ್ಯೂ ಇಸ್ ನೆಗೆಟಿವ್ ವ್ಯಾಲ್ಯೂ ಅಂತ. ಈ ನೆಗೆಟಿವ್ ಇಂದ ಡಿವೈಡ್ ಮಾಡೋಣ, ಎಲ್ಲದಕ್ಕೆ ನೆಗೆಟಿವ್ ಇಂದ ಡಿವೈಡ್ ಮಾಡಿದ್ರೆ ಎ ಡಿವೈಡೆಡ್ ಬೈ ಎಕ್ಸ್, ಬಿ ಡಿವೈಡೆಡ್ ಬೈ ಎಕ್ಸ್. ಲೆಸ್ಸರ್ ದನ್ ಅಂತ ನೆಗೆಟಿವ್ ಇಂದ ಡಿವೈಡ್ ಮಾಡಿದ್ರೆ ಲೆಸ್ಸರ್ ದನ್ ಇದೆ ಗ್ರೇಟರ್ ದನ್ ಆಗುತ್ತೆ. ಸೊ ಯಾವ ಆಪ್ಷನ್ ಕರೆಕ್ಟ್ ನೋಡಿ, ಎ ಡಿವೈಡೆಡ್ ಬೈ ಎಕ್ಸ್ ಓಕೆ ಗ್ರೇಟರ್ ದನ್ ಬಿ ಡಿವೈಡೆಡ್ ಬೈ ಎಕ್ಸ್, ಆಪ್ಷನ್ ಬಿ. ಯಾವ ಆಪ್ಷನ್ ಕರೆಕ್ಟ್, ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಇವೆಲ್ಲ ನೋಡಿ, ಇವೆಲ್ಲ ಕೇಳಿದ್ದೆ ಕ್ವಶನ್. ಓಕೆ, ಇಲ್ಲಿ 2024 ಅಲ್ಲಿ ಕೇಳಿದ್ ನೋಡಿ. ಸೊ ಇದು ನೋಡಿ, ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಒಂದು ಕ್ವಶನ್ ಸಾಲ್ವ್ ಮಾಡಿದ್ ನೋಡಿ, NCERT ಎಕ್ಸಾಂಪಲ್. ಇವೆಲ್ಲ ಕ್ವಶನ್ NCERT ಎಕ್ಸಾಂಪಲ್ ಇಂದಾನೆ ಕೇಳಿದ್ದು. ಇಲ್ಲಿ ಕೇಳಿ, ಇಲ್ಲಿ ಮಾಡಿ ನೋಡಿ, ಸ್ಟಾರ್ಟಿಂಗ್ ಇಲ್ಲೈತು ನೋಡಿ. ದ ಲೆಂತ್ ಆಫ್ ಎ ರೆಕ್ಟಾಂಗಲ್ ಈಸ್ ಅಂತ ಇತ್ತು, ಹೌದಾ? ಲೆಂತ್ ಆಫ್ ರೆಕ್ಟಾಂಗಲ್ ಈಸ್ 3 ಟೈಮ್ಸ್. ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಅಂತ, ಹೌದಾ? ಇಲ್ಲಿ ಮಾಡಿವ. ಓಕೆ, ಸೊ ನೆಕ್ಸ್ಟ್ ಅದೇ ಕ್ವಶನ್ ಅಲ್ಲಿ ಮಾಡ್ತೀನಿ ನೋಡಿ, ಎಕ್ಸಾಕ್ಟ್ಲಿ ಅದೇ ತರ ಅದು. ಓಕೆ, ನೀವು ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ಲೆಂತ್ ಆಫ್ ದಿ ರೆಕ್ಟಾಂಗಲ್ ಈಸ್ 5 ಟೈಮ್ಸ್. ಓಕೆ, ಲೆಟ್ ಅಸ್ ಕನ್ಸಿಡರ್ ದ ಲೆಂತ್ ಆಫ್ ಇದನ್ನೇನು ತೊಗೊಂಡು ಲೆಂತ್ ಅಂತ ತೊಗೊಂಡು, ಇದು ಲೆಂತ್, ಬ್ರೆಡ್ತ್ ಇದು ಬಿ ಅಂತ ತೊಗೊಂಡು, ಅಲ್ಲಿ ಎಕ್ಸ್ ಮತ್ತೆ ವೈ ಅಂತ ತೊಗೊಂಡ್ರೆ ಪ್ರೀವಿಯಸ್ ಕ್ವಶನ್ ಲೆಂತ್ ಬ್ರೆಡ್ತ್ ಅಂದ್ರೂ ತಗೋಬಹುದು. ಓಕೆ, ಸೊ ಲೆಂತ್ ಆಫ್ ದಿ ಬ್ರೆಡ್ತ್ ಈಸ್ ಲೆಂತ್ ಆಫ್ ದಿ ರೆಕ್ಟಾಂಗಲ್ ಈಸ್ 5 ಟೈಮ್ಸ್. ಇದು ಎಲ್ ದಟ್ ಈಸ್ ಈಕ್ವಲ್ ಟು 5 ಟೈಮ್ಸ್ ದಿ ಬ್ರೆಡ್ತ್. ಓಕೆ, 5 ಟೈಮ್ಸ್ ಇಷ್ಟು ಕೊಟ್ಟಿದ್ದಾರೆ. ಓಕೆ, ನಾವು ಇಫ್ ದ ಮಿನಿಮಮ್ ವ್ಯಾಲ್ಯೂ ಆಫ್ ದಿ ಪೆರಿಮೀಟರ್, okay, minimum length of the perimeter is nothing but what? Perimeter is nothing but
2 times of length into breadth. Okay, this perimeter is perimeter minimum length ಎಷ್ಟು rectangle that is minimum ಅಂದ್ರೆ 180 degree, maximum ಎಷ್ಟು ಇರಬಹುದು, minimum ಏನು ಅಂದ್ರೆ ಹೊರಟಿದ್ರೆ p value is greater than or equal to 180. p ಅಂದ್ರೆ ಏನು, that is 2 times of l plus b, that is greater than or equal to 180. okay, now l ಅಂದ್ರೆ ಏನು ತಗೊಂಡು, l ಅಂದ್ರೆ 5b ಆದ 5b ಸರ್, 2 times of 5b plus b. okay, ಈ 2 ಇಲ್ಲಿ 2 ನಲ್ಲಿ ತೆಗೆದುಬಿಡಿ, 2 ನಲ್ಲಿ ಡಿವೈಡ್ ಮಾಡಿ ಏನು ಬರುತ್ತೆ ನೋಡಿ. okay, 2 ಡಿವೈಡ್ ಮಾಡಿ, 2 1 ಜ 290 ಜ greater than or equal to 90 degree. in further simplify ಮಾಡೋಣ ನೋಡಿ. okay, 5b plus b ಅಂದ್ರೆ ಏನು ಮಾಡುತ್ತೆ, 6b ಆಗುತ್ತೆ. 6b is greater than or equal to 9. okay, so 90 degree. 6 1 ja 6, how much 90, 6 15. okay, b value is greater than or equal to 15 degree ನೋಡಿ. ಅಂದ್ರೆ b ಅಂದ್ರೆ breadth ಹೌದಾ, breadth value is greater than or equal to 15 degree. ಆ ಆಪ್ಷನ್ ಕರೆಕ್ಟ್ ಆಗುತ್ತೆ. ಆಪ್ಷನ್ 2 is the correct answer. ಆಪ್ಷನ್ 2 is the correct answer. okay, just ವಿಡಿಯೋನ ಪಾಸ್ ಮಾಡ್ತೀನಿ ಬರ್ಕೊಳ್ಳಿ. ನೆಕ್ಸ್ಟ್ we will go for next question. okay, ಇಲ್ಲಿ ನೋಡಿ ಇದು 2025 ಬೇಕಾದ್ರೆ ಇದನ್ನ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ, ಬರ್ದಿಲ್ಲ ಅಂದ್ರೆ ಇದು ಡಿಗ್ರಿ ಅಲ್ಲ ಸೆಂಟಿಮೀಟರ್. ವೈ ಬಿಕಾಸ್ ಡಿಗ್ರಿ ಅಂತ ಬರ್ತೀನಿ ನೋಡಿ. ಸೊ ನಾವು ವೈ ಬಿಕಾಸ್ ಲೆಂತ್ ಅನ್ನೋದೇನು ಸೆಂಟಿಮೀಟರ್ ಬರುತ್ತೆ, ಸೆಂಟಿಮೀಟರ್ ಬರ್ಕೊಳ್ಳಿ, ಡಿಗ್ರಿ ಅಂತ ಬರ್ತೀನಿ. ಓಕೆ, ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ನೆಕ್ಸ್ಟ್ ಕ್ವಶನ್ ನೋಡಿ, ಇದು 2025 ಕೇಳಿದ್ ನೋಡಿ ಕ್ವಶನ್, 2025 ಕೇಳಿದ್ ಕ್ವಶನ್. ಇಲ್ಲಿ ನೋಡಿ, ಸೆಟ್ ಆಫ್ ಆಲ್ ದ ಸೊಲ್ಯೂಷನ್ಸ್ ಆಫ್ ಲೀನಿಯರ್, ಇದನ್ನು ಸಾಲ್ವ್ ಮಾಡಿ ಏನ್ ಬರುತ್ತೆ ನಮಗೆ, 3x plus 8 is lesser than 17. ಈ ಪ್ಲಸ್ 8 ನ ಕಡೆ ಕಳಿಸಿ, ಅವಾಗ ಏನ್ ಬರುತ್ತೆ ಅಂತ ನಮಗೆ 3x ಓಕೆ ಈಸ್ ಲೆಸ್ಸರ್ ದನ್ 17 minus 8. ಅಂದ್ರೆ 3x ಈಸ್ ಲೆಸ್ಸರ್ ದನ್ 17 ಅಲ್ಲಿ 8 ಹೋದ್ರೆ ಎಷ್ಟಾಗುತ್ತೆ, 17 ಅಲ್ಲಿ 8 ಹೋದ್ರೆ 9 ಆಗುತ್ತೆ, 9. ನೆಕ್ಸ್ಟ್ 3 1 ಜ 3 3 ಜ, ಅಂದ್ರೆ x ವ್ಯಾಲ್ಯೂ ಈಸ್ ಲೆಸ್ಸರ್ ದನ್ 3 ಅಂತ ಇರುತ್ತೆ. ಆಯ್ತಾ, ಇಲ್ಲಿ x ವ್ಯಾಲ್ಯೂ ಈಸ್ ಲೆಸ್ಸರ್ ದನ್, ಇಲ್ಲ ಐತೆ ನೋಡಿ, ಕರೆಕ್ಟ್ ಇದೆ. ನೆಕ್ಸ್ಟ್ ಅದೇ ಇದನ್ನ ಸಾಲ್ವ್ ಮಾಡೋಣ. ಓಕೆ, ಇದನ್ನ ಸಾಲ್ವ್ ಮಾಡಿದ್ರೆ ಏನಾಗುತ್ತೆ ನಮಗೆ, ಸೊ 2x plus 8 is greater than or equal to 12. ಈ ಪ್ಲಸ್ 8 ನ ಕಡೆ ಕಳಿಸಿ, ಅವಾಗ ಏನು ಮಾಡುತ್ತೆ, 2x greater than or equal to 12 minus 8 ಹೌದಾ. ಅಂದ್ರೆ 2x that is greater than or equal to 12 minus 8 ಅಂದ್ರೆ ನಮ್ಗೆ ಎಷ್ಟು ಬರುತ್ತೆ, 12 ಅಲ್ಲಿ 8 ತೆಗೆದ್ರೆ ಎಷ್ಟು ಬರುತ್ತೆ ನಮಗೆ, 12 ಅಲ್ಲಿ 8 ಅಂದ್ರೆ 4 ಬರುತ್ತೆ ನೋಡಿ. 12 ಅಲ್ಲಿ 8 ತೆಗೆದ್ರೆ 4 ಬರುತ್ತೆ, 4 ಬರ್ಕೊಳ್ಳಿ. ನೆಕ್ಸ್ಟ್ 2 1 ಜ 2 2 ಜ, ಅಂದ್ರೆ x ವ್ಯಾಲ್ಯೂ ಇಸ್ ಗ್ರೇಟರ್ ದನ್ or equal to 2. ಇದನ್ನು ಕರೆಕ್ಟ್ ಇದೆ, x ವ್ಯಾಲ್ಯೂನು ಗ್ರೇಟರ್ ದನ್ or equal to 2 ಕರೆಕ್ಟ್ ಇದೆ. ಅಂದ್ರೆ ಸ್ಟೇಟ್ಮೆಂಟ್ 1 ಏನಿದೆ ಕರೆಕ್ಟ್ ಇದೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ 2, ದ ಕಾಮನ್ ಸೆಟ್ ಆಫ್ ಸೊಲ್ಯೂಷನ್ಸ್ ಆಫ್ ಲೀನಿಯರ್ ಈಕ್ವೇಷನ್ಸ್. ಓಕೆ, ಇದರಲ್ಲಿ ಕಾಮನ್ ಸೆಟ್ ಅಂದ್ರೆ ಎರಡು ಇಂಟರ್ಸೆಕ್ಷನ್, ಇದು ಬಂದಿದ್ದು ಸೆಟ್ ನ ಇಂಟರ್ಸೆಕ್ಷನ್ ಮಾಡಿದ್ರೆ 2, 3 ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಬರುತ್ತೆ ನೋಡಿ, ಚೆಕ್ ಮಾಡೋಣ. ಫಸ್ಟ್ ಇದನ್ನ ಸಾಲ್ವ್ ಮಾಡೋಣ. ಇದೇನ್ ಬರುತ್ತೆ ನೋಡಿ, ದಟ್ ಈಸ್ 3x plus 8, ಅದೇ ಅಲ್ಲ, ಅವೇ ಇದು. ಓಕೆ, ಇದ್ರ ನಡುವೆ ಇಂಟರ್ಸೆಕ್ಷನ್ ಮಾಡಿ, ಇದರಲ್ಲಿ ಹಾಕೊಳ್ಳೋಣ. ಸೊ ನಮಗೆ ನಂಬರ್ ಲೈನ್ ಮೇಲೆ ಹಾಕೊಳ್ಳಿ. ಫಸ್ಟ್ ಏನು, ಇದು 2 ಹೌದಾ, 2 ಕಡಿಮೆ ಬರುತ್ತೆ, 2 ಬರ್ಕೊಳ್ಳಿ. ಆಮೇಲೆ 3 ಬರುತ್ತೆ, 3 ಬರ್ಕೊಳ್ಳಿ. ಯಾವ್ದು ಕಡಿಮೆ ಇರುತ್ತೆ ಅದನ್ನ ಫಸ್ಟ್ ಬರ್ಕೋಬೇಕು. ಓಕೆ, 2 ಅಥವಾ 2ಕ್ಕಿಂತ ಜಾಸ್ತಿ, 2 ಅಥವಾ 2ಕ್ಕಿಂತ ಜಾಸ್ತಿ ಅಂತ ಅರ್ಥ. ನೆಕ್ಸ್ಟ್ 3ಕ್ಕಿಂತ ಕಡಿಮೆ, ಓಪನ್ ಬ್ರಾಕೆಟ್ 3ಕ್ಕಿಂತ ಕಡಿಮೆ, ಅಂದ್ರೆ ಇದಿಷ್ಟು ಬರುತ್ತೆ ನಮ್ಗೆ ಸೊಲ್ಯೂಷನ್. ಇಂಟರ್ಸೆಕ್ಷನ್ ಅಂತ ಇಂಟರ್ಸೆಕ್ಷನ್ ಅಂದ್ರೆ ಇದು ಇಂಟರ್ಸೆಕ್ಷನ್ ಐತೆ. ಇದು ಅಂದ್ರೆ ಇದು ಏನು ವ್ಯಾಲ್ಯೂ, x ಬಿಲಾಂಗ್ಸ್ ಟು ಕ್ಲೋಸ್ ಬ್ರಾಕೆಟ್ 2 to 3 ಹೌದಾ, ಕ್ಲೋಸ್ ಬ್ರಾಕೆಟ್. ಬಟ್ ಇಲ್ಲಿ ಏನು ಕೊಟ್ಟಿದ್ರೆ, ಎರಡು ಓಪನ್ ಬ್ರಾಕೆಟ್ ಕೊಟ್ಟಿದೆ, ಓಪನ್ ಬ್ರಾಕೆಟ್ 2 to 3. ಸೊ ವಿಚ್ ಮೀನ್ಸ್ ಇದನ್ನ ಏನಾಗುತ್ತೆ, ರಾಂಗ್. ಓಕೆ, ಸೊ ಆಪ್ಷನ್ ಸ್ಟೇಟ್ಮೆಂಟ್ 1 is true, ಸ್ಟೇಟ್ಮೆಂಟ್ 2 is false. ಸ್ಟೇಟ್ಮೆಂಟ್ 1 is true, ಇಲ್ಲ ಸ್ಟೇಟ್ಮೆಂಟ್ 1 is true, ಸ್ಟೇಟ್ಮೆಂಟ್ 2 is false. ಆಪ್ಷನ್ ಕರೆಕ್ಟ್ ಆಗುತ್ತೆ ನಮಗೆ, ಆಪ್ಷನ್ 3 ಕರೆಕ್ಟ್ ಆಗುತ್ತೆ, ಆಪ್ಷನ್ 3. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ಇಷ್ಟು ನೋಡಿ, ಇಷ್ಟು ಕ್ವಶನ್ ಸಾಲ್ವ್ ಮಾಡ್ಬಿಟ್ರೆ ನೀವು ಬೇರೆ ಕ್ವಶನ್ ಸಾಲ್ವ್ ಮಾಡೋದೇ ಬೇಕು. ಲೀನಿಯರ್ ಇನ್ಇಕ್ವಾಲಿಟಿ ಅಂದ್ರೆ 1 or 2 ಕ್ವಶನ್ಸ್ ಕೇಳ್ತಾರೆ. ಸೊ ನೀವು ಇಷ್ಟು ಕ್ವಶನ್ ಸಾಲ್ವ್ ಮಾಡ್ಬಿಟ್ರೆ ಸಾಕು. ಓಕೆ, ಎಷ್ಟು ಟೈಮ್ ತೊಗೊಂಡಿರ್ತಾಳ್ರಿ ನೋಡೋಣ, ನಾವು ಎಷ್ಟು ಟೈಮ್ ತೊಗೊಂಡ್ರಿ ಸಾಲ್ವ್ ಕಂಪ್ಲೀಟ್ ಆಗಿ ಒಂದು ವಿಡಿಯೋ. 1 hour 30 minutes ನೋಡಿ. 1 hour 30 minutes ಅಲ್ಲಿ ನಿಮಗೆ 1 ಅಥವಾ 2 ಮಾರ್ಕ್ಸ್ ಬರ್ತಾವೆ ನಿಮಗೆ. 1 ಅಥವಾ 2 ಮಾರ್ಕ್ಸ್ ಪಕ್ಕ ಬರ್ತಾವೆ ನಿಮಗೆ. ಓಕೆ, ಅದಕ್ಕೋಸ್ಕರ ಇದು 1.5 hours ವರ್ತ್ ನಿಮಗೆ. ಓಕೆ, ಸುಮ್ಮನೆ ನಿಮ್ಗೆ ಟೈಮ್ ವೇಸ್ಟ್ ಮಾಡ್ದಂಗೆಲ್ಲ ವರ್ತ್ ಆಗುತ್ತೆ. ಇಲ್ಲಿ ನೋಡಿ ನಿಮಗೆ ಟೈಮ್ ಎಷ್ಟಾಗ್ತಿದೆ, 12:41. ಓಕೆ, ನೈಟ್ 12:41ಗೆ ನಾನು ವಿಡಿಯೋ ಮಾಡ್ತಿದ್ದೆ. ಓಕೆ, ಸಾರಿ 12:41 ಅಲ್ಲ, 2:41 12:41 ಅಂತೀನಿ ನೋಡಿ. ನಿದ್ದಾಗ ನಾನು ಏನು ಹೇಳಿ, ನನಗೂ ಸ್ವಲ್ಪ
ನಿದ್ದೆ ಬಂದಂಗೆ ಅರ್ತಿದೆ. ಓಕೆ, 241 ನೈಟ್ 241ಗೆ ನಾನು ವಿಡಿಯೋ ಮಾಡ್ತೀನಿ. ಯಾರಿಗೋಸ್ಕರ? ನಿಮಗೋಸ್ಕರ. ಹೌದಾ? ಅದಕ್ಕೋಸ್ಕರ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ, ಸ್ವಲ್ಪ ರೀಚ್ ಮಾಡಿಸಿ. ಯಾಕಂದರೆ ಸ್ವಲ್ಪ ನನಗೆ ವ್ಯೂಸ್ ಚೆನ್ನಾಗಿ ಬಂದರೆ, ಅಥವಾ ನನಗೆ ನೀವು ಸಲ ಶೇರ್ ಮಾಡಿದ್ರೆ ವ್ಯೂಸ್ ಚೆನ್ನಾಗಿ ಬಂದರೆ ಸ್ವಲ್ಪ ನಮ್ಗೆ ಮೋಟಿವೇಶನ್ ಆಗುತ್ತೆ. ಯಾಕಂದರೆ ನೋಡ್ತಿದ್ರಪ್ಪ, ನಾನು ಮಾಡೋ ಕಂಟೆಂಟ್ ಬೇರೆಯವ್ರು ನೋಡ್ತಿರೋದಂತ ಒಂದು ಫೀಲ್ ಬರುತ್ತೆ. ಅದಕ್ಕೋಸ್ಕರ ನಾನು ಜಾಸ್ತಿ ಮಾಡ್ಬೋದು. ಈಗ ನಾನು ವಿಡಿಯೋಸ್ ಮಾಡ್ತಿದ್ದೀನಿ, ಯಾರು ನೋಡ್ತಿಲ್ಲ ಅಂದರೆ ನಂಗೆ ಬಹಳ ಡಿಮೋಟಿವೇಟ್ ಆಗುತ್ತೆ ನಿಜವಾಗ್ಲೂ. ಓಕೆ, ಅದಕ್ಕೋಸ್ಕರ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ 241 ಇಟ್ ಈಸ್, ಇಲ್ಲಿ ಇದೆ ನೋಡಿ. ಬೇಕಾದ್ರೆ ನೋಡಿ, ಇಲ್ಲಿ ಕಾಣ್ತಿಲ್ಲ ಅನ್ಸೋದು ಮೋಸ್ಟ್ಲಿ. ಇಲ್ಲಿ ನಾನು ಅಡ್ಡ ಇದ್ದೀನಿ, ಇಲ್ಲಿ ನಾನು ಕಾಣ್ತಿಲ್ಲ. ಬೇಕಾದ್ರೆ ನೋಡಿ, ಇಲ್ಲಿ ಟೈಮಿಂಗ್ ಇಲ್ಲ ಇರುತ್ತೆ ನೋಡಿ. ತಡ್ರಿ, ಇಲ್ಲಿ ನಾನು ಅಡ್ಡ ಇದ್ದೀನಿ, ಕಾಣಿಸ್ತಿಲ್ಲ. ಬೇಕಾದ್ರೆ ನಾನು ಇಲ್ಲಿ ಮೂವ್ ಮಾಡ್ತೀನಿ ತಡ್ರಿ. ಇಲ್ಲಿಂದ ನಾನು ಮೂವ್ ಮಾಡ್ತೀನಿ. ಈಗ ಕಾಣ್ತಿದೆನಾ ಟೈಮಿಂಗ್? 242. ಓಕೆ, 242 ಟೈಮಿಂಗ್ ಇದೆ. ಅದಕ್ಕೋಸ್ಕರ ಅಟ್ಲೀಸ್ಟ್ ಸೊ ನಾನು ಕಷ್ಟಪಡ್ತಿದ್ದೀನಿ, ಬಟ್ ಅದನ್ನ ಯಾರು ನೋಡ್ತಿಲ್ಲ ಅಂತಂದರೆ ನನಗೆ ಇದಾಗ್ಬಿಡುತ್ತೆ. ಹೌದಾ? ಓಕೆ, ಸೊ ಅದಕ್ಕೋಸ್ಕರ ಅದನ್ನು ಯಾರಾದರೂ ಒಂದು ಯುಟಿಲೈಸ್ ಮಾಡ್ಕೊಂಡ್ರೆ ನನಗೆ ಏನಾಗುತ್ತೆ, ಖುಷಿ ಆಗುತ್ತೆ. ಅದಕ್ಕೋಸ್ಕರ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ. ಓಕೆ, ಸೊ ಇವೆಲ್ಲ ವೀಡಿಯೋಸು. ಓಕೆ, ಸೊ ನನಗೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, PDF ನೋಟ್ಸು. ಮತ್ತು ಅದಾದಮೇಲೆ ನಿಮಗೆ ಈ ಪ್ಲೇ ಲಿಸ್ಟ್ ಇರುತ್ತೆ, ಫ್ರೀ ಕ್ರಾಶ್ ಕೋರ್ಸ್ದು ಪ್ಲೇ ಲಿಸ್ಟು ಇರುತ್ತೆ. ಅದು ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಅಲ್ಲಿಂದ ನೀವು ಚೆಕ್ ಮಾಡ್ಕೊಳ್ಳಿ. ಓಕೆ, ಆಯಿತಾ? ಓಕೆ, ಸೊ ಇಷ್ಟೇ ನೋಡಿ, ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಏನು ಒಪಿನಿಯನ್ ಇದ್ದರೆ ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್.